ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 3 ವೀಕ್ ಆಗಿದೆ. 4ನೇ ವೀಕ್ ಇವಾಗ ರನ್ನಿಂಗ್ ಇರೋದು. ಫೌಂಡೇಶನ್ ಬ್ಯಾಚಲ್ಲಿ ಆಲ್ರೆಡಿ ನಾವು ಕಾಂಟ್ ಸೆಕ್ಷನಲ್ಲಿ 3 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ರೀಸನಿಂಗಲ್ಲಿ 1 ಚಾಪ್ಟರ್ ಕಂಪ್ಲೀಟ್ ಮಾಡಿ ಇವಾಗ ಇವತ್ತಿಂದು 2ನೇ ಚಾಪ್ಟರ್ ಆಗಿದೆ. ಕಾಂಟ್ ಸೆಕ್ಷನಲ್ಲಿ ನಂಬರ್ ಸಿಸ್ಟಮ್ ಕಂಪ್ಲೀಟ್ ಮಾಡಿದ್ದೀವಿ, ಆಮೇಲೆ ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್ ಕಂಪ್ಲೀಟ್ ಮಾಡಿದ್ವಿ, ಆಮೇಲೆ ನಂಬರ್ ಸೀರೀಸ್ ಕಂಪ್ಲೀಟ್ ಮಾಡಿದ್ವಿ. ಮತ್ತು ರೀಸನಿಂಗಲ್ಲಿ ಅಲ್ಫಾನ್ಯೂಮೆರಿಕ್ ಸೀರೀಸ್ ಕಂಪ್ಲೀಟ್ ಆಗಿದೆ. ಇವತ್ತು ಸಿಲಾಜಿಸಮ್ 2ನೇ ಚಾಪ್ಟರ್ ಆಗಿರುತ್ತೆ. ಆ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಆಮೇಲೆ ನೀವು ಏನೋ ಕ್ವಶನ್ಸ್ಗಳು ಯಾವುದೋ ಒಂದು ನೋಟ್ಸಿಂದ ಸಾಲ್ವ್ ಮಾಡ್ತಿರ್ತಾರೆ ಅಥವಾ ಯಾವುದೋ ಒಂದು ಕ್ಲಾಸ್ ಕೇಳುವಾಗ ಸಾಲ್ವ್ ಮಾಡ್ತಿರ್ತಾರೆ, ಅಲ್ಲಿ ಅರ್ಥ ಆಗಿರಲಿಲ್ಲ ಅಂತಂದರೆ ಆ ಕ್ವಶನ್ಸ್ಗಳ ಸ್ಕ್ರೀನ್ಶಾಟ್ ತೊಗೊಂಡ್ಕೊಂಡು ಆ ಕ್ವಶನ್ಸ್ಗಳು ನಾನು ಒಂದು ವಾಟ್ಸಪ್ ಕಮ್ಯುನಿಟಿ ಮಾಡಿದ್ದೀನಿ, ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಅದರ ಆನ್ಸರ್ಸ್ಗಳನ್ನು ನಾನು ವಿಡಿಯೋ ಸೊಲ್ಯೂಷನ್ ಮೂಲಕ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅವುಗಳ ಸೊಲ್ಯೂಷನ್ ಕೂಡ ಪಡಿಬೋದು. ಅಥವಾ ಇನ್ ಕೇಸ್ ಅವುಗಳನ್ನು ಅಲ್ಲೇ ಡೌಟ್ ಕ್ಲಿಯರ್ ಮಾಡಬಹುದಾಗಿತ್ತಂತಂದರೆ ಅವುಗಳನ್ನು ಕಮ್ಯುನಿಟಿಯಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಆಮೇಲೆ ಅಲ್ಲಿ ಆಲ್ರೆಡಿ ಕೆಲವೊಂದು ಜನ ಇದ್ದಾರೆ, ಒಬ್ಬರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ, ಅಲ್ಲಿ ನೀವು ಆ ಕಮ್ಯುನಿಟಿ ಜಾಯ್ನ್ ಆಗ್ಬೋದು. ಅಥವಾ ನೀವು ಏನಾರ ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗಲಿಲ್ಲ ಅಂತಂದರೂ ಕೂಡ ನೀವು ನಿಮ್ಮ ಡೌಟ್ಗಳನ್ನು ಈ ಚಾನಲಿನ ಯೂಟ್ಯೂಬ್ ಕಮ್ಯುನಿಟಿ ಅಂತ ಐತೆ, ಹೋಮ್ ಪೇಜಿಗೆ ಓಪನ್ ಮಾಡಿ ನೋಡಿದಾಗ ಅದು ಎಲ್ಲರಿಗೂ ಪಬ್ಲಿಕ್ ಐತೆ. ಅಲ್ಲಿಂದ ನೀವು ಕೂಡ ಡಿಸ್ಕಸ್ ಮಾಡ್ಬೋದು ನಿಮ್ಮ ಡೌಟ್ಸ್ಗಳನ್ನು. ನಾನು ಅಲ್ಲಿ ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾರ ನಿಮ್ಮ ಡೌಟ್ ಇದ್ದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವತ್ತಿನ ಈ ವಿಡಿಯೋ ಸಿಲಾಜಿಸಮ್ದಾಗಿರ್ತೈತೆ. ಈ ವಿಡಿಯೋಗಳು ಇಷ್ಟ ಆಗುತ್ತಿದ್ದರೆ ಚಾನಲ್ನ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರೇ ಕರ್ನಾಟಕದಿಂದ ಈ ಬ್ಯಾಂಕಿಂಗ್ ತಯಾರಿ ಮಾಡ್ತಿದ್ರೆ ಅವ್ರ ಜೊತೆ ಶೇರ್ ಮಾಡಿಕೊಡ್ರಿ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಲಾಜಿಸಮ್ ಅಂತಂದ್ರೆ ಏನು? ಸಿಲಾಜಿಸಮ್ ಅನ್ನೋದು ಈ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳು ಬರ್ತವೆ, ಕೆಲವೊಂದು ಕನ್ಕ್ಲೂಷನ್ಸ್ಗಳು ಬರ್ತವೆ, ಆಮೇಲೆ ಆಪ್ಷನ್ಸ್ಗಳು ಬರ್ತವೆ. ಇದುಗಳ ನೋಡ್ಕೊಂಡಾಗ ಸಿಲಾಜಿಸಮ್ದು ಡೆಫಿನೇಷನ್ ಅರ್ಥ ಆಗ್ತೈತೆ. ಇವಾಗ ನಾನು ಓದ್ತಿರ್ಬೇಕಾದ್ರೆ ಏನಿತ್ತು, ಡೆಫಿನೇಷನ್ ಹೇಳ್ತಿದ್ರು, ಬೇಸಿಕ್ ಕಾನ್ಸೆಪ್ಟ್ ಹೇಳ್ತಿದ್ರು. ಹಂಗೆ ಹೇಳ್ತಾ ಹೋದಾಗ ಫಸ್ಟ್ 1-2 ಚಾಪ್ಟರಲ್ಲಿ 1-2 ಕ್ಲಾಸಸಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಸಿಲಾಜಿಸಮ್ ಅಂದರೆ ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದು ಯಾಕೆ ಗೊತ್ತಾಗ್ತಿರ್ಲಿಲ್ಲ ಅಂತಂದರೆ ಇದರ ಮೇಲೆ ಕ್ವಶನ್ ಯಾವ ರೀತಿ ಬರ್ತವೆ ಅನ್ನೋದನ್ನೇ ಅವ್ರು ಮೊದಲು ತೋರಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಗೆ ಅದು ಅರ್ಥ ಆಗ್ತಿರಲಿಲ್ಲ. ಓಕೆ, ಈ ಸಿಲಾಜಿಸಮ್ ಎಂಬುದು ರೀಸನಿಂಗಲ್ಲಿ ಒಂದು 3 ಟಾಪಿಕ್ ಬರ್ತವೆ, 3 ಮೇನ್ ಚಾಪ್ಟರ್ಸ್ಗಳು ಬರ್ತವೆ. ಅದರ ಸಬ್ ಟಾಪಿಕ್ ಇದು. ಒಂದು ವರ್ಬಲ್ ರೀಸನಿಂಗ್ ಅಂತ ಬರ್ತೈತೆ. ಒಂದು ಸೆಕೆಂಡ್. ಒಂದು ವರ್ಬಲ್ ರೀಸನಿಂಗ್ ಅಂತ ಬರ್ತೈತೆ, ಇನ್ನೊಂದು ಅನಲೈಟಿಕ್ ರೀಸನಿಂಗ್ ಅಂತ ಬರ್ತೈತೆ, ಮತ್ತೊಂದು ಲಾಜಿಕಲ್ ರೀಸನಿಂಗ್ ಅಂತ ಬರ್ತೈತೆ. ಸಿಲಾಜಿಸಮ್ ಅನ್ನೋದು ಅನಲೈಟಿಕ್ ರೀಸನಿಂಗ್ಗಳು ಬರ್ತೈತೆ. ಸಿಲಾಜಿಸಮ್ಮು, ಇನ್ಇಕ್ವಾಲಿಟಿ, ಮಷಿನ್ ಇನ್ಪುಟ್, ಇವು 3 ಸಿಲಾಜಿಸಮ್ ಆಗಿರಲಿ, ಇನ್ಇಕ್ವಾಲಿಟಿ ಆಗಿರಲಿ, ಆಮೇಲೆ ಮಷಿನ್ ಇನ್ಪುಟ್, ಇವು 3 ಅನಲೈಟಿಕ್ ರೀಸನಿಂಗಲ್ಲಿ ಬರ್ತವೆ. ವರ್ಬಲ್ ರೀಸನಿಂಗ್ ನಾವು ಆಲ್ರೆಡಿ ಒಂದು ಡಿಸ್ಕಸ್ ಮಾಡಿದ್ದೀವಿ. ಯಾವ್ದು ಹೇಳಿದ್ರೆ ಅಲ್ಫಾನ್ಯೂಮರಿಕ್ ಸೀರೀಸ್ ಏನೈತಲ್ಲ ಅದು ವರ್ಬಲ್ ರೀಸನಿಂಗಲ್ಲಿ ಬರ್ತೈತಿ. ಕೋಡಿಂಗ್ ಡಿಕೋಡಿಂಗ್ ಏನೈತಲ್ಲ ಅದು ವರ್ಬಲ್ ರೀಸನಿಂಗಲ್ಲಿ ಬರುತ್ತೆ. ಬ್ಲಡ್ ರಿಲೇಷನ್ ವರ್ಬಲ್ ರೀಸನಿಂಗಲ್ಲಿ ಬರುತ್ತೆ. ಡೈರೆಕ್ಷನ್ ಡಿಸ್ಟೆನ್ಸ್ ವರ್ಬಲ್ ರೀಸನಿಂಗಲ್ಲಿ ಬರುತ್ತೆ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ವರ್ಬಲ್ ರೀಸನಿಂಗಲ್ಲಿ ಬರುತ್ತೆ. ಸೆಟ್ಟಿಂಗ್ ಅರೇಂಜ್ಮೆಂಟು, ಪಜಲ್ಲು, ಇವೆಲ್ಲ ವರ್ಬಲ್ ರೀಸನಿಂಗಲ್ಲಿ ಬರ್ತವೆ. ಅನಲೈಟಿಕ್ ರೀಸನಿಂಗಲ್ಲಿ ಸಿಲಾಜಿಸಮ್ ಬರುತ್ತೆ, ಇನ್ಇಕ್ವಾಲಿಟಿ ಬರುತ್ತೆ, ಮಷಿನ್ ಇನ್ಪುಟ್ ಬರುತ್ತೆ. ಲಾಜಿಕಲ್ ರೀಸನಿಂಗಲ್ಲಿ ಏನೇನು ಬರ್ತವೆ, ಸ್ಟೇಟ್ಮೆಂಟ್, ಇವೇನು ಕೋಡೆಡ್ ಅಸಂಪ್ಷನ್, ಆರ್ಗ್ಯುಮೆಂಟ್, ಇವೆಲ್ಲ ಇರ್ತಾವಲ್ಲ, ಇನ್ಫರೆನ್ಸ್, ಕಾಸನ್ಸ್ ಆ್ಯಂಡ್ ಎಫೆಕ್ಟ್ಸ್, ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತೀನಿ. ಇವಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊತೀನಿ. ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಲಾಗುತ್ತೆ. ಅವೆಲ್ಲ ಲಾಜಿಕಲ್ ರೀಸನಿಂಗಲ್ಲಿ ಬರ್ತವೆ. ಇವತ್ತಿನ ಟಾಪಿಕ್ ಏನೈತೆ, ಸಿಲಾಜಿಸಮ್. ಇದು ಅನಲೈಟಿಕ್ ರೀಸನಿಂಗಲ್ಲಿ ಬರುತ್ತೆ. ಅನಲೈಟಿಕ್ ಅಂತಂದರೆ ಕೊಟ್ಟಂಥ ಸ್ಟೇಟ್ಮೆಂಟ್ಸ್ಗಳು, ಕನ್ಕ್ಲೂಷನ್ಸ್ಗಳು ಅದನ್ನು ಅನಲೈಸಿಸ್ ಮಾಡಿ ಆನ್ಸರ್ ಪಡೆಯೋದು ಇರ್ತೈತಿ. ಅದನ್ನು ಸಾಲ್ವ್ ಮಾಡೋದಿರಂಗಿಲ್ಲ, ಅದನ್ನು ಡಿರೈವ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ. ಅದರಲ್ಲಿ ಆ ಕೊಟ್ಟಂಥ ಒಂದು ಕ್ವಶನ್ ಇರ್ತೈತಲ್ಲ ಅದನ್ನು ಅನಲೈಸಿಸ್ ಮಾಡಿ ಅದರ ಮೇಲಿನ ಆನ್ಸರ್ಸ್ಗಳನ್ನು ಕಂಡುಹಿಡಿದಿರ್ತೈತೆ. ಅದಕ್ಕೋಸ್ಕರ ಇವು ಅನಲೈಟಿಕ್ ರೀಸನಿಂಗ್ಸಲ್ಲಿ ಬರ್ತವೆ. ಸಿಲಾಜಿಸಮು, ಇನ್ಇಕ್ವಾಲಿಟಿ, ಮಷಿನ್ ಇನ್ಪುಟ್. ಇಲ್ಲಿ ಯಾವುದೇ ರೀತಿಯ ಹೊಸ ಡೆರಿವೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಹೊಸದಾಗಿ ಏನು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಅಲ್ಲೇ ಇರ್ತೈತೆ. ಓಕೆ, ಸಿಲಾಜಿಸಮಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳು ಬರ್ತವೆ. ಇವಾಗ ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವ ರೀತಿ ಬರ್ಬೋದು, ಇವಾಗ ನಮ್ಮ ಕರ್ನಾಟಕ ಐತಿ, ಆಲ್ ಕರ್ನಾಟಕ ಆರ್ ಇಂಡಿಯಾ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಬಂದು ಅಂದ್ಕೊಳ್ಳೋಣ. ಆಲ್ ಕರ್ನಾಟಕ ಆರ್ ಇಂಡಿಯಾ ಅಂದರೆ ಎಲ್ಲ ಕರ್ನಾಟಕ ಇಂಡಿಯಾ ಐತೆ.
ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಅನ್ನಿಸ್ತೈತಿ. ನೀವು ಅದು ಊಹೆ ಮಾಡೋಕ್ಕೆ ಹೋದಾಗ ಹೌದು ಎಲ್ಲ ಕರ್ನಾಟಕ ಇಂಡಿಯಾ ಐತಿ ಅಂತೇಳಿ ಕರೆಕ್ಟ್ ಅನಿಸ್ಬಿಡ್ತೈತೆ ನಿಮಗೆ. ಬಟ್ ಈ ಸಿಲಾಲಿಸಮಲ್ಲಿ ಆಲ್ ಇಂಡಿಯಾ ಈಸ್ ಕರ್ನಾಟಕ ಅಂದರೆ ಎಲ್ಲ ಇಂಡಿಯಾ ಕರ್ನಾಟಕ ಐತಿ ಅಂತೇಳಿ ಕೊಟ್ಬಿಡ್ತಾನೆ. ಅವಾಗ ನಿಮ್ಮ ಮೈಂಡಿಗೆ ಕೆಲಸ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಅದರ ಬ್ಯಾಕ್ಗ್ರೌಂಡ್ ಹೋಗ್ತೀರಾ. ಈ ಕರ್ನಾಟಕ ಎಲ್ಲ ಇಂಡಿಯಾದಲ್ಲಿ ಬರೋಕ್ಕೆ ಸಾಧ್ಯ ಐತಿ, ಬಟ್ ಎಲ್ಲ ಇಂಡಿಯಾ ಕರ್ನಾಟಕದಲ್ಲಿ ಇರಂಗಿಲ್ಲ. ಹಾಗಿದ್ಮೇಲೆ ಇದೇ ಸ್ಟೇಟ್ಮೆಂಟ್ ಈ ರೀತಿ ಕೊಡ್ತಿದ್ದಾನೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಆಲ್ ಡಾಗ್ಸ್ ಆರ್ ಕ್ಯಾಟ್ ಅಂತ ಕೊಡ್ತಾನೆ. ಎಲ್ಲ ಡಾಗ್ಸ್ ಕ್ಯಾಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವುಗಳನ್ನೆಲ್ಲ ಜಸ್ಟ್ ಹೈಪೋಥೆಟಿಕಲಿ ಥಿಂಕ್ ಮಾಡಬೇಕು. ಜಸ್ಟ್ ಹೈಪೋಥೆಟಿಕಲಿ ಅದೊಂದು ಕ್ವಶನ್ ಅಂತ ಅಷ್ಟೇ ನೋಡಬೇಕು. ಅದರ ಪೂರ್ತಿ ನಿಮ್ಮ ಎಮೋಷನ್ಸ್ಗಳು ಅದರ ಜೊತೆ ಜಾಯಿಂಟ್ ಮಾಡಿಕೊಂಡು ಅದು ಈ ರೀತಿ ಯಾಕೆ ಹಂಗಾಗಕ್ಕೆ ಸಾಧ್ಯ ಐತಿ ಆ ರೀತಿ ನಿಮ್ಮಲ್ಲಿ ಕ್ವಶನ್ಸ್ಗಳು ಹುಟ್ಟಾಕೋದಿಲ್ಲ. ಇವುಗಳನ್ನು ಜಸ್ಟ್ ಒಂದು ಕ್ವಶನ್ ಐತೆ, ಇದು ಒಂದು ಅನಲೈಟಿಕ್ ಕ್ವಶನ್ ಐತೆ, ಅದನ್ನು ಅನಾಲಿಸಿಸ್ ಮಾಡಿ ನಾನು ಬರೀಬೇಕು ಅಷ್ಟೇ ಥಿಂಕ್ ಮಾಡ್ಬೇಕು ನೀವು. ಅದ್ರ ಬಿಟ್ಟು ಬೇರೆ ಏನು ಯೋಚನೆ ಮಾಡೋದಿಲ್ಲ. ಓಕೆ, ಈ ಸಿಲಾಲಿಸಮ್ದು ಮೊದಲು ಸಿಲೆಬಸ್ಸನ್ನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಕ್ವಶನ್ ತೋರಿಸ್ತೀನಿ ನಾನು. ಕ್ವಶನ್ ಯಾವ ರೀತಿ ಇರ್ತೈತೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಇಲ್ಲಿ ಕ್ವಶನ್ ನೋಡ್ಬೋದು. ಕ್ವಶನಲ್ಲಿ ಏನಿರ್ತದೆ ಅಂತಂದರೆ ಸಿಲಾಲಿಸಮ್ದು ಇವು ಸ್ಟೇಟ್ಮೆಂಟ್ಸ್ಗಳು ಅಂತ ಕರೀತಾರೆ. ಸ್ಟೇಟ್ಮೆಂಟ್ಸ್ಗಳು ಅಂತಂದರೆ ಇದೇ ಮೇನ್ ಕ್ವಶನ್. ಸ್ಟೇಟ್ಮೆಂಟಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಈ ರೀತಿ ಒಂದು 3 ಸ್ಟೇಟ್ಮೆಂಟ್ ಕೊಡ್ತಾನೆ. ಕನ್ಕ್ಲೂಷನಲ್ಲಿ ಒಂದು 2 ಕನ್ಕ್ಲೂಷನ್ ಕೊಟ್ಟಿರ್ತಾನೆ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಜಾಸ್ತಿ ಕನ್ಕ್ಲೂಷನ್ ಹಾಕಿರೋದು. ಇವುಗಳನ್ನು ಕನ್ಕ್ಲೂಷನ್ ಅಂತ ಕರೀತಾರೆ. ಈ ಸ್ಟೇಟ್ಮೆಂಟ್ಗಳ ಮೇಲೆ ಒಂದು ವೆನ್ ಡಯಾಗ್ರಾಮ್ ರೆಡಿ ಆಗುತ್ತೆ. ಆ ವೆನ್ ಡಯಾಗ್ರಾಮಲ್ಲಿ ಈ ಕನ್ಕ್ಲೂಷನ್ಸ್ಗಳನ್ನು ಅಪ್ಲೈ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೋ ರಾಂಗ್ ಆಗುತ್ತೋ, ಎಷ್ಟು ಕರೆಕ್ಟ್ ಆಗ್ತವೆ, 1ನೇ ಕನ್ಕ್ಲೂಷನ್ ಕರೆಕ್ಟ್ ಆಗುತ್ತೋ 2ನೇ ಕನ್ಕ್ಲೂಷನ್ ಕರೆಕ್ಟ್ ಆಗುತ್ತೋ, ಈ ರೀತಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಿರುತ್ತೆ. ಇವು ಕ್ವಶನ್ಸ್ಗಳದು. ಇದರಲ್ಲಿ ಲಾಜಿಕಲಿ ಫಾಲೋಸ್, ಲಾಜಿಕಲಿ ಡಸ್ ನಾಟ್ ಫಾಲೋಸ್ ಈ ರೀತಿ ಬರ್ತವೆ. ಅಂದರೆ ಇಲ್ಲೊಂದು ಹೆಡ್ಲೈನ್ ಇರ್ತೈತಿ. ಹೆಡ್ಲೈನಲ್ಲಿ ಇಲ್ಲೊಂದು ಕಡೆ ಕೊಟ್ಟಿರ್ತೇವೆ ನಾವು. ಈ ಕ್ವಶನ್ಸ್ಗಳಲ್ಲಿ ಎಷ್ಟು ಕನ್ಕ್ಲೂಷನ್ಸ್ಗಳು ಲಾಜಿಕಲಿ ಫಾಲೋ ಮಾಡ್ತವೆ, ಎಷ್ಟು ಕನ್ಕ್ಲೂಷನ್ಸ್ಗಳು ಲಾಜಿಕಲಿ ಡಸ್ ನಾಟ್ ಫಾಲೋ ಮಾಡ್ತವೆ, ಎಷ್ಟು ಕನ್ಕ್ಲೂಷನ್ಸ್ಗಳು ಡೆಫಿನೆಟಾಗಿ ಕಂಪಲ್ಸರಿ ಫಾಲೋ ಮಾಡ್ತವೆ, ಎಷ್ಟು ಕನ್ಕ್ಲೂಷನ್ಸ್ಗಳು ಮಾಡೋದಿಲ್ಲ, ಈ ರೀತಿ ಕ್ವಶನಲ್ಲಿ ಕೇಳ್ತಾನೆ. ಅವುಗಳನ್ನು ಎಲ್ಲವೂ ಇವಾಗ ಏನು ಬರುತ್ತೆ ಸಿಲೆಬಸಲ್ಲಿ ಅಂತೇಳಿ ನೋಡ್ಕೊಳ್ಳೋಣ. ಕಂಪ್ಲೀಟ್ ಸಿಲಾಲಿಸಮ್ದು ಸಿಲೆಬಸ್ ನೋಡ್ಕೊಳ್ಳೋಣ. ಫಸ್ಟ್ ಒನ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳು. ಓಕೆ, ಇವಾಗ ಈ ಸಿಲಾಲಿಸಮ್ದು ಸಿಲೆಬಸ್ ಏನೇ ಡಿಸ್ಕಸ್ ಮಾಡೋರಿದ್ದೀವಿ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳು ಇರ್ತಾವೆ, ಅವುಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ವೆನ್ ಡಯಾಗ್ರಾಮನ್ನು ಯಾವ ರೀತಿ ಆಗಬೇಕು ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸಮ್ ಡೆಫಿನಿಷನ್ಸ್ಗಳು ಇರ್ತವೆ, ಡೆಫಿನಿಷನ್ಸ್ಗಳು ಇಂಪಾರ್ಟೆಂಟ್ ಇರ್ತವೆ, ಅವುಗಳನ್ನು ನೋಡೋಣ. 5-6 ಕಾನ್ಸೆಪ್ಟ್ ಇರುತ್ತೆ, ಅದನ್ನು ಕಲೀಲೇಬೇಕಾಗುತ್ತೆ. ಆಮೇಲೆ ಕೆಲವೊಂದು ಯಾವ ರೀತಿ ಕ್ವಶನ್ಸ್ಗಳು ಸಿಲಾಲಿಸಮಲ್ಲಿ ಬರ್ತವೆ ಅನ್ನೋದನ್ನು ನೋಡೋಣ. ಇವಾಗ ನಾರ್ಮಲ್ ನಾನು ಈಗ ಜಸ್ಟ್ ತೋರಿಸಿದ್ದೀನಲ್ಲ, ಆ ಕ್ವಶನ್ ಏನಾಗಿತ್ತು, ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಬೇಸ್ಡ್ ಕ್ವಶನ್ ಆಗಿತ್ತು. ಅದನ್ನು ನಾನು ನಿಮಗೆ ತೋರಿಸಿದ್ದೆ. ಇದನ್ನೇ ಸ್ಟೇಟ್ಮೆಂಟ್ ಪ್ಲೇಸಲ್ಲಿ ಕನ್ಕ್ಲೂಷನ್ ಪ್ಲೇಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಅವುಗಳನ್ನು ರಿವರ್ಸ್ ಸಿಲಾಲಿಸಮ್ ಅಂತ ಕರೀತಾರೆ. ಇವುಗಳು ಜಾಸ್ತಿ PO ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಾಗಿರಲಿ ಅಥವಾ ಕ್ಲರ್ಕ್ ಮೇನ್ಸ್ ಎಕ್ಸಾಮ್ಸ್ಗಳೆಲ್ಲ ಈ ಕ್ವಶನ್ಸ್ಗಳು ನೋಡ್ತೀವಿ. ಫಿಲ್ಲರ್ ಬೇಸ್ಡ್ ಕ್ವಶನ್ಸ್ಗಳಿರ್ತವೆ, ಕೋಡೆಡ್ ಕ್ವಶನ್ಸ್ಗಳಿರ್ತವೆ, ಕೋಡೆಡ್ ಬೇಸ್ಡ್ ಸಿಲಾಲಿಸಮ್ದು, ಕಾಲಮ್ ಬೇಸ್ಡ್ ಸಿಲಾಲಿಸಮ್ಗಳು ನೋಡ್ತೀವಿ. ಇವುಗಳನ್ನೆಲ್ಲ ಸಿಲಾಲಿಸಮ್ದು ಟೈಪ್ಸ್ಗಳು. ಅದಾದ ನಂತರ ಸಿಲಾಲಿಸಮ್ ಟೈಪ್ಸ್ಗಳಾದ ನಂತರ ಟೈಪ್ಸ್ ಆಫ್ ಕ್ವಶನ್ಸ್ ಯಾವ ರೀತಿ ಇರ್ತಾವೆ ಅದನ್ನು ನೋಡೋಣ. ಅವುಗಳಲ್ಲಿ ಲಾಜಿಕಲಿ ಫಾಲೋಸ್, ಲಾಜಿಕಲಿ ಡಸ್ ನಾಟ್ ಫಾಲೋಸ್, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋಸ್, ಡೆಫಿನೆಟ್ಲಿ ಫಾಲೋಸ್, ಈ ರೀತಿ ಕ್ವಶನ್ಸ್ಗಳಿರ್ತವೆ. ಈ ಲಾಜಿಕಲಿ ಫಾಲೋಸ್ ಅಂದರೆ ತಾರ್ಕಿಕವಾಗಿ ಅನುಸರಿಸುತ್ತೈತೆ. ಲಾಜಿಕಲಿ ಡಸ್ ನಾಟ್ ಫಾಲೋಸ್ ಅಂದರೆ ತಾರ್ಕಿಕವಾಗಿ ಅನುಸರಿಸುವುದಿಲ್ಲ. ಡೆಫಿನೆಟ್ಲಿ ಡಸ್ ನಾಟ್ ಫಾಲೋಸ್ ಅಂದರೆ ಖಂಡಿತವಾಗಿಯೂ ಅನುಸರಿಸ್ತದೆ. ಡೆಫಿನೆಟ್ಲಿ ಫಾಲೋಸ್ ಅಂದರೆ ಡೆಫಿನೆಟ್ಲಿ ಡಸ್ ನಾಟ್ ಫಾಲೋಸ್ ಅಂದರೆ ಖಂಡಿತವಾಗಿಯೂ ಅನುಸರಿಸುವುದಿಲ್ಲ. ಅವು ಡೆಫಿನೆಟ್ ಸ್ಟೇಟ್ಮೆಂಟ್ಸ್ಗಳು. ಇವುಗಳ ಬಗ್ಗೆ ಪ್ರತಿಯೊಂದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ನಾನು ಇನ್ನೊಂದು ಹೇಳಬೇಕಾಗಿತ್ತು, ಆವಾಗಲೇ ಹೇಳಿದೆ ಅನಿಸುತ್ತೆ. ಸಿಲಾಲಿಸಮ್ ಇದು ಫ್ರೀ ಕಾನ್ಸೆಪ್ಟ್ ಆಗಿರ್ತೈತೆ. ಸಿಲಾಲಿಸಮ್ ಆಗಿರಲಿ, ಇನ್ಇಕ್ವಾಲಿಟಿ ಆಗಿರಲಿ, ಮಷಿನ್ ಇನ್ಪುಟ್ ಆಗಿರಲಿ, ಇವೆಲ್ಲ ಫ್ರೀ ಮಾರ್ಕ್ಸ್ಗೋಸ್ಕರ. ಇದನ್ನು ಕಲಿಯುವಾಗ ಡಿಫಿಕಲ್ಟ್, ಬಟ್ ಕಲಿತ ನಂತರ ವೆರಿ ವೆರಿ ಈಸಿ ಟಾಪಿಕ್ಗಳು. ಇವುಗಳು ಜಸ್ಟ್ ಸ್ಕೋರಿಂಗ್ ಟಾಪಿಕ್ಗಳು. ಆಲ್ಫಾನ್ಯೂಮೆರಿಕ್ ಸೀರೀಸ್ ಕೂಡ ಹಂಗೆ. ಅದಕ್ಕೋಸ್ಕರ ಇವಾಗೇನು ನೀವು ಓದ್ತಿರ್ತಿರಲ್ಲ, ಇವಾಗಲೇ ಕರೆಕ್ಟಾಗಿ ಓದ್ಕೊಳ್ರಿ. ಆಮೇಲೆ ಜಸ್ಟ್ ಪ್ರಾಕ್ಟೀಸ್ ಮೂಲಕ ಮುಂದೆ ವಾಪಸ್ ಮತ್ತೆ ಬೇಸಿಕ್ ಕಾನ್ಸೆಪ್ಟ್ ಕಡೆ ಬರೋದಾಗಂಗಿಲ್ಲ. ಇವಾಗ ಒಂದು ಸತಿ ಮುಗಿಸ್ಕೊಂಡ್ರೆ ಮುಂದೆ ಆಟೋಮೆಟಿಕಲಿ ನೀವು ಸಾಲ್ವ್ ಮಾಡ್ತಾ ಹೋದಂಗೆ ಈಸಿ ಆಗ್ತಾ ಹೋಗುತ್ತೆ. ನಾನು ಈ ಸಿಲಾಲಿಸಮ್ದು 100 to 120 ಕ್ವಶನ್ಸ್ಗಳು ಸಾಲ್ವ್ ಮಾಡ್ತೀನಿ ಟೋಟಲ್ ಈ ಚಾಪ್ಟರ್ ಎಂಡ್ ಆಗುವಷ್ಟರಲ್ಲಿ. ಇದು ಆಗಿತ್ತು ಸಿಲಾಲಿಸಮ್ದು ಸಿಲೆಬಸ್. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟು, ವೆನ್ ಡಯಾಗ್ರಾಮ್ಸ್ಗಳ ಬಗ್ಗೆ, ಆಮೇಲೆ ಕೆಲವೊಂದು ಟಾಪಿಕ್ಗಳ ಮೇಲೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸಿಲಾಲಿಸಮ್ ಅಂದರೆ ಏನಂತ ನಾನು ಹೇಳಿದೆ. ಸಿಲಾಲಿಸಮ್ ಇದು ಬರ್ತಕ್ಕಂಥದ್ದು ಅನಲೈಟಿಕ್ ರೀಸನಿಂಗಲ್ಲಿದೆ ಒಂದು ಪಾರ್ಟ್ ಐತೆ. ಅದು ಸಿಲಾಲಿಸಮನ್ನು ನಾವು ಹೈಪೋಥೆಟಿಕಲಿ ಆನ್ಸರ್ ಮಾಡುವಂಥ ಸ್ಕಿಲ್ ಹೊಂದಿರಬೇಕು. ಹೈಪೋಥೆಟಿಕಲ್ ನಾಲೆಜನ್ನು ನಮ್ಮದು ಅನಲಿಟಿಕಲ್ ನಾಲೆಜನ್ನು ನೋಡೋಕ್ಕೋಸ್ಕರ ಈ ಟಾಪಿಕ್ ಇರೋದು ಸಿಲಾಲಿಸಮ್ದು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ. ಓಕೆ,
ಸಿಲಾಲಿಸಮಲ್ಲಿ ನಾನು ಹೇಳಿದೆ ಆವಾಗಲೇ ತೋರಿಸಿದೆ ಸ್ಟೇಟ್ಮೆಂಟ್ಗಳಿರ್ತವೆ, ಕನ್ಕ್ಲೂಷನ್ಸ್ಗಳಿರ್ತವೆ, ಆಪ್ಷನ್ಸ್ಗಳಿರ್ತವೆ. ಕ್ವಶನ್ಸ್ ಯಾವಾಗಲೂ ಹೆಂಗಿರುತ್ತೆ ಅಂತಂದರೆ ಒಂದು ಮೇನ್ ಹೆಡ್ಲೈನ್ ಇರ್ತೈತೆ. ಆ ಹೆಡ್ಲೈನಲ್ಲಿ ನಾನು ಕೊಟ್ಟಿದ್ದೆಲ್ಲ ಆವಾಗ ಲಾಜಿಕಲಿ ಫಾಲೋಸ್, ಲಾಜಿಕಲಿ ಡಸ್ ನಾಟ್ ಫಾಲೋಸ್, ಡೆಫಿನೆಟ್ಲಿ ಫಾಲೋಸ್, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋಸ್, ಈ ರೀತಿ ಇದರಲ್ಲಿ ಒಂದು ಕೊಟ್ಟಿರ್ತಾನೆ. ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಯಾವಾಗಲೂ ಲಾಜಿಕಲಿ ಫಾಲೋಸೇ ಕೊಟ್ಟಿರ್ತಾನೆ ಮ್ಯಾಕ್ಸಿಮಮ್ ಟೈಮ್ಸ್. ಕ್ಲರ್ಕಲ್ಲಿ ಅಂತೂ ಹೆಡ್ಲೈನ್ ಓದೋ ಅವಶ್ಯಕತೆ ಇರಲ್ಲ, ಅಷ್ಟು ಮ್ಯಾಕ್ಸಿಮಮ್ ಟೈಮ್ಸ್ ಲಾಜಿಕಲಿ ಫಾಲೋಸೇ ಕೊಡ್ತಾರೆ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ. ಮೇನ್ಸ್ ಎಕ್ಸಾಮ್ಸ್ಗಳಲ್ಲಿ ಇವೆಲ್ಲ ಚೇಂಜಸ್ ಆಗ್ಬೋದು. ಲಾಜಿಕಲಿ ಡಸ್ ನಾಟ್ ಫಾಲೋ ಬರ್ಬೋದು, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಬರ್ಬೋದು, ಡೆಫಿನೆಟ್ಲಿ ಫಾಲೋಸ್ ಬರ್ಬೋದು, ಅಥವಾ ಎಲ್ಲ ಮಿಕ್ಸ್ಡ್ ಬರ್ಬೋದು. ಕ್ವಶನ್ಸ್ಗಳು ನೋಡಿದಾಗ ಅರ್ಥ ಆಗುತ್ತೆ. ಇವಾಗ ಫಸ್ಟ್ ಆಯ್ತಲ್ಲ ನಿಮಗೆ, ಬಿಗಿನರ್ಸ್ಗೆ ಇದು ಏನೂ ಅರ್ಥ ಆಗಲ್ಲ ಈ ಫಸ್ಟ್ ಕ್ಲಾಸ್. ಆದರೂ ನೀವು ಕೇಳಲೇಬೇಕು. ಒಂದೆರಡು ಸತಿ ಕೇಳಿದಾಗ ಅರ್ಥ ಆಗುತ್ತೆ. ನಾನು ಬೇಸಿಕ್ಕಿಂದ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸಣ್ಣದಾಗಿನೇ ಅಂದರೆ ಎಲ್ಲ ಬ್ರೇಕ್ ಮಾಡ್ತಾನೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಈ ನಿಮ್ಮ ಫೇಸ್ ದಾಟಿನೇ ನಾನು ಬಂದಿರೋದ್ರಿಂದ ನನಗೂ ಯಾವ ರೀತಿ ಫೇಸ್ ಮಾಡ್ತಿದ್ದೆ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಾನು ಕ್ವಶನ್ ತೋರಿಸಿದೆ ಯಾವಾಗಲೇ ಸ್ಟೇಟ್ಮೆಂಟ್ಸ್ಗಳಿರ್ತವೆ, ಕನ್ಕ್ಲೂಷನ್ಸ್ಗಳಿರ್ತವೆ, ಆಪ್ಷನ್ಸ್ಗಳಿರ್ತವೆ. ಆ ಕನ್ಕ್ಲೂಷನ್ಸ್ ಎಷ್ಟು ಕರೆಕ್ಟ್ ಇದ್ದಾವೆ ಅನ್ನೋದನ್ನೇ ನಾವು ಕಂಡುಹಿಡಿದಿರ್ತೈತೆ. ಅವುಗಳ ಬೇಸ್ಡ್ ಮೇಲೆ ಆಪ್ಷನ್ ಇರ್ತದೆ. 1ನೇ ಸ್ಟೇಟ್ಮೆಂಟ್ ಕರೆಕ್ಟು, 2ನೇ ಸ್ಟೇಟ್ಮೆಂಟ್ ಕರೆಕ್ಟು, 3ನೇ ಸ್ಟೇಟ್ಮೆಂಟ್ ಕರೆಕ್ಟು, ಅಥವಾ 1ನೇ ಕನ್ಕ್ಲೂಷನ್ ಕರೆಕ್ಟು, 2ನೇ ಕನ್ಕ್ಲೂಷನ್ ಕರೆಕ್ಟು, 3ನೇ ಕನ್ಕ್ಲೂಷನ್ ಕರೆಕ್ಟು, ಅಥವಾ 1-2 ಕನ್ಕ್ಲೂಷನ್ ಕರೆಕ್ಟ್ ಇದ್ದಾವೆ, ಅಥವಾ 1ನೇದು ಅಥವಾ 2ನೇ ಕ್ವಶನ್, ಎರಡರಲ್ಲಿ ಒಂದು ಕನ್ಕ್ಲೂಷನ್, ಅದನ್ನು ಐದಾರು ಕಾನ್ಸೆಪ್ಟರ್ ಅಂತ ಕರೀತಾರೆ. ಅವುಗಳನ್ನು ನಾವು ನೋಡೋಣ. ಮೊದಲು ಸಿಲಾಲಿಸಮಲ್ಲಿ ನಾವು ಮೇನಾಗಿ ನೋಡ್ಬೇಕಾಗಿರೋದು ಒಂದು 4 ಇದಾವೆ, ಕೀ ವರ್ಡ್ಸ್ಗಳಿದ್ದಾವೆ. ಆ ಕೀ ವರ್ಡ್ಸ್ಗಳನ್ನು ಮೊದಲು ನೋಡಬೇಕು. ಆ ಕೀ ವರ್ಡ್ಸ್ಗಳಾದ ನಂತರ ಸಿಲಾಲಿಸಮಲ್ಲಿ ಡೆಫಿನೆಟ್ ಸಿಲಾಲಿಸಮ್ಸ್ಗಳು ಬರ್ತವೆ, ಇಂಡೆಫಿನೆಟ್ ಬರ್ತವೆ. ಅವುಗಳನ್ನು ಸ್ಟೇಟ್ಮೆಂಟ್ಗಳನ್ನು ಕರೀತಾರೆ. ಡೆಫಿನೆಟ್ ಸ್ಟೇಟ್ಮೆಂಟ್ಸ್ ಅಥವಾ ಡೆಫಿನೆಟ್ ಕನ್ಕ್ಲೂಷನ್ಸ್, ಇಂಡೆಫಿನೆಟ್ ಸ್ಟೇಟ್ಮೆಂಟ್ ಅಥವಾ ಇಂಡೆಫಿನೆಟ್ ಕನ್ಕ್ಲೂಷನ್ಸ್. ಅವುಗಳನ್ನು ನಂತರ ನೋಡೋಣ. ಮೊದಲು ಈ 4 ಕೀ ವರ್ಡ್ಸ್ಗಳಿದ್ದಾವಲ್ಲ ಅವುಗಳನ್ನು ಡಿಟೇಲಾಗಿ ನೋಡೋಣ. ಒಂದು ಸೆಕೆಂಡು. ಓಕೆ, ಕೀವರ್ಡ್ಸ್ಗಳು ಫಸ್ಟ್ ಒನ್ ಸಮ್, ಇನ್ನೊಂದು ಆಲ್ ಅಂತ ಬರುತ್ತೆ. ಅದಾದ ನಂತರ ಸಮ್ ನಾಟ್. ಮೊದಲು ಇವಾಗ ನೀವು ಗ್ರಾಮರ್ ನೋಡ್ರಿ ಜಸ್ಟ್, ಆಮೇಲೆ ನೋ. ಈ 4 ವರ್ಡ್ಸ್ಗಳು ಬರ್ತವೆ. ಸಮ್ ಅಂತಂದ್ರೇನು? ಕೆಲವು ಅಂದರೆ ಇಂದಿಷ್ಟು ಅಂತ ಕೆಲವು ಅಂತೇಳಿ ಬರ್ತೈತೆ. ಸಮ್ ಅಂತಂದರೆ ಕೆಲವು ಅಂತೇಳಿ ಬಂದಾಗ ಇದರದ್ದು ಇನ್ನೊಂದು ಸಮಾನಾರ್ಥಕ ಪದಗಳು ಏನೇನು ಬರ್ತಾವಲ್ಲ ಅವು ಎಲ್ಲವೂ ಇದರಲ್ಲಿ ಬಂದುಬಿಡ್ತಾವೆ. ಕೆಲವು ಅಂದಮೇಲೆ ಅದು ಎಷ್ಟೈತೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ ನಮಗೆ. ಇಂತಿಷ್ಟು ಅಂತ ಹೇಳ್ಬೋದು. ಎಷ್ಟದ ಅಂತ 100% ಹೇಳೋಕ್ಕಾಗಂಗಿಲ್ಲ. ಅದು ನಮ್ಮದು 1ರಿಂದ 99%ವರೆಗೂ 99.99%ವರೆಗೂ ಎಲ್ಲವೂ ಎಲ್ಲರಲ್ಲಿ ಬರ್ತವೆ. 1%ಇಂದ 99 ಅಂದರೆ 0.1%ಇಂದ 99.99%ವರೆಗೂ ಏನೇ ಇರಲಿ ಎಲ್ಲ ಇದರಲ್ಲಿ ಬರ್ತೈತೆ, ಸಮ್ಮಲ್ಲಿ ಬರ್ತೈತೆ. ಇವಾಗ ಯಾವುದೋ ಒಂದು ಸ್ಟೇಟ್ಮೆಂಟ್ ನಾನು ತೋರಿಸಿದಲ್ಲ, ಸಮ್ ARB ಅಂತ ಕೊಟ್ಟಾಗ ಫಾರ್ ಎಕ್ಸಾಂಪಲ್ 0.1% ARB ಅಂತ ಕೊಟ್ಟಂತ ತಿಳ್ಕೊಳ್ರಿ, ಅದನ್ನು ನಾವು ಸಮ್ ARB ಅಂತಲೇ ಅನ್ಕೋಬೇಕು. 0.1% ARB ಅಂತ ಕೊಟ್ಟಂದರೆ ಸಮ್ ARB ಅಂತಲೇ ಅನ್ಕೋಬೇಕು. ಇದು ಕೂಡ ಬರ್ಬೋದು. ಆಮೇಲೆ ಫ್ಯೂ ಅಂದರೆ ಕೂಡ ಸಮ್ಮೆ. ಆಮೇಲೆ ಫ್ಯೂ ಇದು ಕೂಡ ಸಮ್ಮಲ್ಲೇ ಬರ್ತೈತೆ. ಅದಾದ ನಂತರ ಅಟ್ಲೀಸ್ಟ್ ಅಂತ ಬರ್ತೈತೆ. ಇವು ಬರ್ಕೊಳ್ರಿ, ಅಟ್ಲೀಸ್ಟ್ ಸಮ್ ಅಂತ ಬರ್ತೈತೆ. ಇದು ಕೂಡ ಸಮ್ ಅಂತಲೇ ಅರ್ಥ. ಆಮೇಲೆ ಆಲ್ಮೋಸ್ಟ್ ಆಲ್ ಅಂತ ಬರ್ತೈತೆ. ಈ ಥರದ ಮೇಲಿನ ಕ್ವಶನ್ಸ್ಗಳು ನಾಳೆ ಕ್ಲಾಸಲ್ಲಿ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಆಲ್ ಅಂತ ಬರ್ತೈತೆ. ಆಲ್ಮೋಸ್ಟ್ ಆಲ್ ಅಂತಂದ್ರೆ ಎಲ್ಲವೂ ಅಂತ ಅಲ್ಲ. ಆಲ್ಮೋಸ್ಟ್ ಆಲ್ ಅಂತೇಳಿ ಆಲಲ್ಲಿ ತೊಗೊಂಡು ಹೋಗೋದಿಲ್ಲ. ಈಗ ಯಾವುದಾದ್ರು ಒಂದು ಸ್ಟೇಟ್ಮೆಂಟಲ್ಲಿ ಆಲ್ಮೋಸ್ಟ್ ಆಲ್ ARB ಅಂತ ಕೊಟ್ಟಂದರೆ ಸಮ್ ARBನೇ ಅಂತ ಅರ್ಥ ಆಗ್ತದೆ. ಆಲ್ಮೋಸ್ಟ್ ಆಲ್, ಬಟ್ ಕೆಲವೊಂದು ಪಾರ್ಟ್ ಇಲ್ಲ. ಆಲ್ಮೋಸ್ಟ್ ಇದ್ದಾವೆ ಬಟ್ ಒಂದು ಪಾರ್ಟ್ ಇಲ್ಲ ಅಂತಂದರೂ ಅದು ನಮ್ಮ ಸಮ್ ಕಾನ್ಸೆಪ್ಟಲ್ಲೇ ಬರುತ್ತೆ. ಸಮ್ಮಲ್ಲಿ ಏನಾಯಿತು, ಆಲ್ಮೋಸ್ಟ್ ಆಲ್ ಕೂಡ ಇದರಲ್ಲೇ ಬರುತ್ತೆ. ಮ್ಯಾಕ್ಸಿಮಮ್ ARB ಅಂತ ಕೊಟ್ಟಂತ ಅಂದ್ಕೊಳ್ಳೋಣ. ಮ್ಯಾಕ್ಸಿಮಮ್ ARB ಅಂತಂದ್ರೆ ಕೂಡ ಸಮ್ ARBನೇ ಅಂತ ಅರ್ಥ. ಮ್ಯಾಕ್ಸಿಮಮ್ ARB ಅಂತಂದರೆ ಇಷ್ಟು, ಒಂದು ಸೆಕೆಂಡು, ಇಷ್ಟು A ಅದಾವ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ಇಷ್ಟೇ ಭಾಗ ಇಲ್ಲ, ಉಳಿದ ಎಲ್ಲ ಭಾಗ B ಇದ್ದಾವೆ. ಈ ಭಾಗ ಇಷ್ಟೇ ಇಲ್ಲ ಅಂತಂದರೂ ಕೂಡ ನಾವು ಅದನ್ನು ಸಮ್ ARB ಅಂತಲೇ ಹೇಳಬೇಕು. ಓಕೆ, ನೆಕ್ಸ್ಟ್ ಮ್ಯಾಕ್ಸಿಮಮ್ ಆಯಿತು. ಮಿನಿಮಮ್ ಕೂಡ ಇದರಲ್ಲೇ ಬರ್ತೈತಿ. ಮಿನಿಮಮ್ ARB ಅಂತ ಕೊಟ್ಟ ಅಂತಂದ್ರೂ ಕೂಡ ಅದು ಕೂಡ ಸಮ್ ARB ಅಂತಲೇ ಅರ್ಥ.
ಮೆನಿ ಅಂತ ಕೊಟ್ಟ ಅಂತ ಒಂದ್ಸರಿ ಮೆನಿ ಕೊಡ್ತಾನೆ, ಮೆನಿ ಎ ಆರ್ ಬಿ ಅಂತ ಕೊಟ್ಟ ಅಂತಂದ್ರು ಸಮ್ ಎ ಆರ್ ಬಿ ಎನಿ ಅಂತ ಅರ್ಥ. ಮೋಸ್ಟ್ಲಿ ಎ ಆರ್ ಬಿ ಅಂತಂದರೆ ಕೂಡ ಅದು ಸಮ್ ಎ ಆರ್ ಬಿ ಅಂತಲೇ ಆಗುತ್ತೆ. ಆಮೇಲೆ ಕೆಲವೊಂದು ಸತಿ ಮೋಸ್ಟ್ ಆಫ್ ಆಲ್ ಅಂತ ಕೊಡ್ತಾನೆ, ಮೋಸ್ಟ್ಲಿ ಅಂತ ಕೊಡ್ತಾನೆ, ಫ್ಯೂ, ಸಮ್ ಎಲ್ಲ ಒಂದೇ ಆಯ್ತು. ಇನ್ನು ಕೆಲವೊಂದು ಇದ್ದಾವೆ, ಅವುಗಳು ಬಂದಾಗ ಹೇಳ್ತೀನಿ ನಾನು. ಓಕೆ, ಮೋಸ್ಟ್ಲಿನೂ ಹೇಳಿದೆ, ಮ್ಯಾಕ್ಸಿಮಮ್ ಹೇಳಿದೆ, ಮಿನಿಮಮ್ ಹೇಳಿದೆ, ಅಟ್ಮೋಸ್ಟ್ ಆಯಿತು, ಆಲ್ಮೋಸ್ಟ್ ಅಂತೇನು ಬರ್ತೈತೆ. ಆಲ್ಮೋಸ್ಟ್ ಅಟ್ಮೋಸ್ಟ್ ಬರೋಂಗಿಲ್ಲ ಇದರಲ್ಲಿ, ಆಲ್ಮೋಸ್ಟ್ ಬರ್ಬೋದು. ಅಟ್ಮೋಸ್ಟ್ ಅಂತಂದರೆ ಅದು ಬೇರೆ ಕಡೆ ಬರುತ್ತೆ. ಓಕೆ, ಅಟ್ಮೋಸ್ಟ್ ಆಲ್ ಅಂತ ಅದನ್ನು ಕೂಡ ಬರ್ತೈತೆ ಇದರಲ್ಲಿ. ಅಟ್ಮೋಸ್ಟ್ ಆಲ್ ಎ ಆರ್ ಬಿ ಅಂತ ಕೊಂಡ್ರೆ, ಅಟ್ಮೋಸ್ಟ್ ಆಲ್ ಎ ಆರ್ ಬಿ ಅಂತಂದರೆ ಕೂಡ ಸಮ್ ಎ ಆರ್ ಬಿನೇ ಅಂತ ಅರ್ಥ. ಇವು ಕೀ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಇದ್ರ ಮೇಲೆ ಕ್ವಶನ್ಸ್ ಕೂಡ ನಾನು ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ. ಸಮ್ ಎ ಆರ್ ಬಿ ಅಂತಂದರೆ ಡಯಾಗ್ರಾಮ್ ಹೆಂಗಾಗತ್ತೆ, ಇದು ಡಯಾಗ್ರಾಮ್ ಸಮ್ ಎ ಆರ್ ಬಿ. ಈ ವೆನ್ ಡಯಾಗ್ರಾಮನ್ನು ಕಲಿಸ್ತೀನಿ ನಾನು ಯಾವ ರೀತಿ ಹಾಕೋದು ಅಂತೇಳಿ ಮುಂದೆ. ಈಗ ಜಸ್ಟ್ ಇದು ಲಾಸ್ಟಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿರ್ತೀನಲ್ಲ, ಅದಕ್ಕೋಸ್ಕರ ಅರ್ಥ ಆಗಲಿ ಅಂತೇಳಿ ಇವಾಗ ನಾನು ಹಾಕ್ತಿರೋದು. ಇದು ಆಲಲ್ಲಿ ಏನು ಬರ್ತೈತೆ, ಆಲಲ್ಲಿ ಏನೇನು ಬರ್ತವೆ, ಎವ್ರಿ ಎ ಆರ್ ಬಿ ಅಂದರೆ ಎ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಬಿ ಎಲ್ಲಿ ಬರ್ತವೆ, ಎವ್ರಿ ಎ ಆರ್ ಬಿ. ಇನ್ನೊಂದು ಎನಿ ಎ ಆರ್ ಬಿ ಅಂದರೆ ಎ ಅಲ್ಲಿರ್ತಕ್ಕಂಥ ಯಾವುದೇ ಇರಲಿ ಅದು ಬಿ ಎಲ್ ಬರ್ತದೆ, ಅದು ಕೂಡ ಆಲ್ ಅಂತ ಅರ್ಥ. ಎನಿ ಎ ಆರ್ ಬಿ ಅಂತ ಕೊಟ್ಟಂದರೆ ಡಯಾಗ್ರಾಮ್ ಯಾವ ರೀತಿ ಹಾಕ್ತೀರಾ ನೀವು, ಆಲ್ ಎ ಆರ್ ಬಿ ಇದೇ ಡಯಾಗ್ರಾಮ್ ಬರುತ್ತೆ ಎನಿದು ಕೂಡ. ಆಮೇಲೆ ಓನ್ಲಿ ಅಂತ ಬಂತು ಅಂದ್ಕೊಳ್ಳೋಣ, ಓನ್ಲಿ ಕೂಡ ಇದರಲ್ಲೇ ಬರುತ್ತೆ. 100% ಇರ್ತೈತೆ ಇದು ಯಾವಾಗಲೂ. ಆಲ್ ಎ ಆರ್ ಬಿ ಅಂತಂದರೆ 100%, 90%, ಈ 99%, 99.999% ಇದ್ರೂ ಕೂಡ ಸಮ್ಮಲ್ಲೇ ಬರ್ತೈತೆ. 100% ಮಾತ್ರ ಆಲಲ್ಲಿ ಬರ್ತೈತೆ. ನೋ ಅಂತೇಳಿ ಒಂದು ಬರ್ತದೆ, ನೋ ಕೂಡ ಆಲಲ್ಲಿ ಬರೋಂಗಿಲ್ಲ ಇದು. ಇದು ನೋ ಸಪ್ರೇಟ್ ಐತಲ್ಲ, ಇದರಲ್ಲಿ ಕೂಡ ಒಂದು ಸತಿ ಹೇಳ್ಬೇಕದು, ಬಟ್ ಅದು ನೋಡೋಣ ಮುಂದೆ ಡಿಸ್ಕಸ್ ಮಾಡೋಣ. ಇದಾಯ್ತು ಎವ್ರಿ. ಅದರ ಜೊತೆ ಈಚ್ ಒಂದು ಐತಲ್ಲ, ಈಚ್ ಕೂಡ ಇದರೆಲ್ಲ ಬರ್ತೈತೆ. ಇವು ಆಲ್ದಾಯ್ತು. ಆಲ್ದು ಪ್ಲೇಸಲ್ಲಿ ಅವನು ಆಲ್ ಎ ಆರ್ ಬಿ ಕೊಡೋದು ಪ್ಲೇಸಲ್ಲಿ ಎವ್ರಿ ಎ ಆರ್ ಬಿ ಕೊಡ್ಬೋದು, ಎನಿ ಎ ಆರ್ ಬಿ ಕೊಡ್ಬೋದು, ಓನ್ಲಿ ಎ ಆರ್ ಬಿ ಕೊಡ್ಬೋದು. ಆಮೇಲೆ ಓನ್ಲಿ ಫ್ಯೂ ಅಂತೇಳಿ 2 ಬರ್ತವೆ. ಇವೆರಡದು ಕಾನ್ಸೆಪ್ಟ್ ಬೇರೆ ಐತೆ, ಅದನ್ನು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ ನಾನು. ಬಟ್ ಇವಾಗ ಓನ್ಲಿ ಅನ್ನೋದು ಕೂಡ ಆಲಲ್ಲೇ ಬರ್ತದೆ ಅನ್ನೋದಷ್ಟು ನೆನ್ಪಿಟ್ಕೊಳ್ರಿ. ಓನ್ಲಿ ಎ ಆರ್ ಬಿ ಅಂತಂದರೆ ಇಲ್ಲಿ ರಿಸ್ಟ್ರಿಕ್ಷನ್ ಬರ್ತೈತೆ, ಆ ರಿಸ್ಟ್ರಿಕ್ಷನ್ ಬಗ್ಗೆ ನಾಳೆ ಹೇಳ್ತೀನಿ. ನೆಕ್ಸ್ಟ್ 100% ಅಂತ ಒಂದೈತೆ, ಈಚ್, ಇವೆಲ್ಲವೂ ಆಲ್ದು ರಿಪ್ಲೇಸ್ಮೆಂಟ್. ನೆಕ್ಸ್ಟ್ ಸಮ್ ನಾಟ್ ಅಂತಂದರೆ ಕೆಲವೊಂದು ಎ ಬಿ ಇಲ್ಲ. ಇವಾಗ ಇದು ಎ ಐತೆ ಅಂದ್ಕೊಳ್ಳೋಣ, ಇದು ಪೂರ್ತಿ ಭಾಗ ಎ. ಈ ಎದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಬಿಗೆ ಹೋಗಂಗಿಲ್ಲ, ಬಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದನ್ನೇನಂತ ಕರೀತಾರೆ, ಸಮ್ ಎ ಆರ್ ನಾಟ್ ಬಿ. ಸಮ್ ಎ ಆರ್ ನಾಟ್ ಬಿ ಅಂದರೆ ಹಾರ್ಡ್ಲಿ ಎ ಆರ್ ಬಿ, ಸ್ಕೇರ್ಸ್ಲಿ ಎ ಆರ್ ಬಿ, ಸೆಲ್ಡಮ್ ಎ ಆರ್ ಬಿ, ಈ ರೀತಿಯ ವರ್ಡ್ಸ್ಗಳು ಇಲ್ಲಿ ಬರ್ತವೆ. ಬಟ್ ಇದೇನು ಕಾಮನಾಗಿ ಯೂಸ್ ಮಾಡಲ್ಲ, ಕಾಮನಾಗಿ ಸಮ್ ನಾಟ್ ಅಂತ ಯೂಸ್ ಮಾಡ್ತಾರೆ. ಇದ್ರ ಸಮನಾರ್ಥಕ ಬರ್ಕೊಡ್ರಿ. ಹಾರ್ಡ್ಲಿ, ಸ್ಕೇರ್ಸ್ಲಿ, ಸೆಲ್ಡಮ್, ಇವೆಲ್ಲ ಗ್ರಾಮರಲ್ಲಿ ಕಲ್ತಿರ್ತಾರೆ ನೀವು. ಇದನ್ನು ನಾವು ಹೇಳಬಹುದು ಸಮ್ ಎ ಆರ್ ನಾಟ್ ಬಿ ಅಂತೇಳಿ. ಬಟ್ ಇದನ್ನು ಯಾವತ್ತೂ ರಿವರ್ಸ್ ಮಾಡೋಕ್ಕಾಗಂಗಿಲ್ಲ. ಇದನ್ನು ಸಮ್ ಎ ಆರ್ ಬಿ ಅಂತ ಇತ್ತಂದಮೇಲೆ ಸಮ್ ಎ ಆರ್ ನಾಟ್ ಬಿ ಅಂತ ಇದ್ದಮೇಲೆ ಸಮ್ ಬಿ ಆರ್ ನಾಟ್ ಎ ಅಂತ ಹೇಳೋಕ್ಕಾಗಂಗಿಲ್ಲ. ಅವುಗಳನ್ನು ಮತ್ತು ಡೀಟೇಲಾಗಿ ಡಿಸ್ಕಸ್ ಮಾಡೋಣ, ಪ್ರತಿಯೊಂದನ್ನು ವೆನ್ ಡಯಾಗ್ರಾಮ್ ಹಾಕೊಂಡು. ಓಕೆ, ನೆಕ್ಸ್ಟ್ ನೋ ಅಂತ ಒಂದೈತೆ. ನೋ ಅಂತಂದ್ರೆ ಏನು, ಯಾವುದೂ ಇಲ್ಲ. ನೋ ಅಂತಂದರೆ ನನ್, ಯಾವುದೇ ಎ ಬಿ ಇಲ್ಲ. ಅಂದರೆ ಎಲ್ಲಿರ್ತಕ್ಕಂಥ ಯಾವ ಪಾರ್ಟ್ ಬಿ, ಪೂರ್ತಿ ಯಾವ ಪಾರ್ಟ್ ಬಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಹೇಳತ್ತಿದ್ದು ನನ್ ಅಂತೇಳಿ ಇದು ಬರ್ಬೋದು, ಇದು ರಿಪ್ಲೇಸ್ಮೆಂಟ್. ಆಮೇಲೆ ಕೆಲವೊಂದು ಸತಿ ಆಲ್ ನಾಟ್ ಅಂತ ಬರುತ್ತೆ, ಕೆಲವೊಂದು ಸತಿ ಆಲ್ ನಾಟ್, ಕೆಲವೊಂದು ಸತಿ ಆಲ್ ನಾಟ್ ಅಂತ ಬರ್ತೈತೆ, ನೋ ಒನ್ ಅಂತ ಬರ್ತೈತೆ. ಆಮೇಲೆ ಕೆಲವೊಂದು ಸತಿ ನೆವರ್ ಅಂತ ಬರ್ಬೋದು, ಕ್ಯಾನ್ ನೆವರ್ ಬಿ ಅಂತ ಬರ್ತೈತೆ ಒಂದೊಂದು ಸತಿ. ಇವುಗಳೆಲ್ಲವೂ ನೋ ಅಲ್ಲೇ ಬರೋದು, ನೋವನ್ನು ರಿಪ್ಲೇಸ್ ಮಾಡೋಕ್ಕೋಸ್ಕರ. ಇದನ್ನು ನಾವು ನೋಡ್ಬೋದು. ಬಟ್ ಕ್ಯಾನ್ ನೆವರ್ ಬಿದು ಬೇರೆ ಕೇಸ್ ಐತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ, ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಇವುಗಳಂತೂ ಉಳಿದು ಎಲ್ಲವೂ ನೋವನ್ನು ರಿಪ್ಲೇಸ್ ಮಾಡುವಂಥದ್ದು. ಇದರದ್ದೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ, ಆಮೇಲೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವಾಗ ನಿಮ್ಗೆ ಏನೂ ಅರ್ಥ ಆಗ್ತಿಲ್ಲ ಅಂತಲೇ ಅನಿಸುತ್ತೆ, ಬಟ್ ಹಂಗೆ ಮುಂದೆ ಓದಂತೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಮೂರುಗಳನ್ನು ಏನು ನಾನು 4 ಹೇಳಿದಲ್ಲ, ಈ 4ರಲ್ಲಿ ಸಮ್, ಆಲ್, ಸಮ್ ನಾಟ್, ನೋ, ಇದರಲ್ಲಿ ಯಾವುದು
ಸರ್ಟೇನ್ ಐತೆ, ಯಾವುದು ಅನ್ಸರ್ಟೇನ್ ಐತೆ. ಸರ್ಟೇನ್ ಅನ್ಸರ್ಟೇನ್ ಅಂದರೆ ಮೀನಿಂಗ್ ಗೊತ್ತಾಗಬೇಕಲ್ಲ, ನಿಮ್ಗೆ ಗೊತ್ತಿರಬೇಕಲ್ಲ. ಸರ್ಟೇನ್ ಅಂತಂದರೆ ಅದು ಫಿಕ್ಸ್, ಅನ್ಸರ್ಟೇನ್ ಅಂತಂದರೆ ಅದು ಫಿಕ್ಸ್ ಇಲ್ಲ, ಅದು ಡೆಫಿನೇಟ್ ಇಲ್ಲ, ಇಂಡೆಫಿನೇಟ್. ಅದು ಹಾಗೆ ಆಗ್ಬೋದು, ಆಗದೇನೂ ಇರ್ಬೋದು, ಪಕ್ಕ ಹೇಳೋಕ್ಕಾಗಂಗಿಲ್ಲ, 100% ಆಗಿ ಹೇಳೋಕ್ಕಾಗಂಗಿಲ್ಲ. ಅವುಗಳನ್ನು ಅನ್ಸರ್ಟೇನ್ ಅಂತ ಕರೀತಾರೆ. ಸರ್ಟೇನ್ ಆ್ಯಂಡ್ ಅನ್ಸರ್ಟೇನ್ ಇವೆರಡು ಕಾನ್ಸೆಪ್ಟ್ ಅದಾವೆ. ಸಮ್ ಅನ್ನೋದು ಅದರ ಡಯಾಗ್ರಾಮ್ ಏನಾಗುತ್ತೆ ಈ ರೀತಿ, ಕೆಲವೊಂದು ಎ ಬಿ ಇದ್ದಾವೆ. ಆಲ್ ಅನ್ನೋದು ಎಲ್ಲವೂ ಎಗಳೇನಿದಾವೆ ಬಿ ಆಗಿರ್ತವೆ, ಆಲ್ ಎ ಆರ್ ಬಿ ಅಂತ ಬಂದರೆ. ಸಮ್ ಎ ಆರ್ ನಾಟ್ ಬಿ ಅಂತಂದರೆ ಈ ಎಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಬಿ ಹೋಗಂಗಿಲ್ಲ. ಆಮೇಲೆ ನೋ ಎ ಅಂತಂದರೆ ನೋ ಯಾವುದೇ ಎ ಬಿ ಆಗಿಲ್ಲ. ಇವುಗಳಲ್ಲಿ ಯಾವುದು 100% ಶೂರಾಗಿ ನಾವು ಹೇಳ್ಬೋದು. ಇವಾಗ ಇಲ್ಲೊಂದು ಕ್ಲಾಸಲ್ಲಿ 100 ಜನ ಇದ್ದಾರೆ. ಕೆಲವೊಂದು ಎ ಕ್ಲಾಸಲ್ಲಿ 100 ಜನ ಇದ್ದಾರೆ, ಬಿ ಕ್ಲಾಸ್ನಲ್ಲಿ 50 ಜನ ಇದ್ದಾರೆ. ಬಟ್ ಆ ಎ ಮತ್ತು ಬಿ ಕ್ಲಾಸಲ್ಲಿ ಕಾಮನ್ ಆಗಿ ಕೆಲವೊಂದು ಹುಡುಗರು ಇರ್ತಾರೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಜಂಪ್ ಆಗ್ತಕ್ಕಂಥದ್ದು. ಅವಾಗ ಆ ಸ್ಟೇಟ್ಮೆಂಟ್ ಇಲ್ಲಿ ಅಪ್ಲೈ ಆಗುತ್ತೆ. ಅದನ್ನು ಮಾಡಿ ನೋಡ್ರಿ. ಇವಾಗ ಸಮ್ ಎ ಆರ್ ಬಿ, ಸಮ್ ಎ ಆರ್ ಕೆಲವೊಂದು ಎದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಬಿದಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಎಷ್ಟು ಇರ್ತಾರೆ ಅಂತ ಡೆಫಿನೆಟಾಗಿ ಹೇಳೋಕ್ಕಾಗಂಗಿಲ್ಲ, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಚ್ ನಡೀತಿರ್ತೈತೆ, ಮ್ಯಾಚ್ ನೋಡ್ತಿರ್ತಾರೆ, ಬಟ್ ಇನ್ನೊಬ್ಬ ಮ್ಯಾಚ್ ನೋಡ್ತಿರಲಿಲ್ಲ. ಅವನಿಗೆ ನೀವು ಕೇಳ್ತೀರಾ, ಇವಾಗ ವಿರಾಟ್ ಕೊಹ್ಲಿ ಆಡ್ತಿದ್ದಾನೆ, ಅವ್ನು ಎಷ್ಟು ಸ್ಕೋರ್ ಮಾಡಿರಬಹುದು ಅಂತ ಕೇಳ್ತೀರಾ. ಅಥವಾ ಅವನು ಕೆಲವೊಂದು ಸ್ಕೋರ್ ಮಾಡಿದ್ದಾನೆ, ವಿರಾಟ್ ಕೊಹ್ಲಿ ಸಮ್ ಸ್ಕೋರ್ ಮಾಡಿದ್ದಾನೆ, ಎಷ್ಟೈತೆ ನೀನು ಕೇಳ್ತೀರಾ ನೀವು ಅವನಿಗೆ. ಕೇಳಿದಾಗ ಅವ್ನು ಹೇಳ್ತಾನೆ, ಅಂದಾಜಾಗಿ ಹೇಳ್ತಾನೆ, ಎಷ್ಟೋ ಒಂದು ಹೇಳ್ತಾನೆ, ಅವ್ನು 99 ಮಾಡಿದ್ದಾನೆ ಅಂತ ಹೇಳ್ತಾನೆ, ಒಬ್ಬ 70 ಅಂತ ಹೇಳ್ತಾನೆ, ಒಬ್ಬ 60 ಅಂತ ಹೇಳ್ತಾನೆ. ಅವೆಲ್ಲವೂ ಪಾಸಿಬಿಲಿಟಿಯಲ್ಲಿ, ಅವೆಲ್ಲವೂ ಸಾಧ್ಯ ಇರಬಹುದು, ಬಟ್ ಡೆಫಿನೆಟಾಗಿ ಅದೇ ಐತೆ ಅಂತೇಳಿ ಯಾರಿಗೂ ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಸಮ್ ಅನ್ನೋದು ಏನು ಸಮ್ ಅನ್ನೋ ಯಾವುದೇ ಒಂದು ಸ್ಟೇಟ್ಮೆಂಟ್ ಬರಲಿ, ಅವುಗಳೆಲ್ಲವೂ ಏನಿರ್ತವೆ ಅನ್ಸರ್ಟೇನ್ ಸ್ಟೇಟ್ಮೆಂಟ್ಗಳು ಇರ್ತವೆ. ಅನ್ಸರ್ಟೇನ್ ಸ್ಟೇಟ್ಮೆಂಟ್ಸ್ಗಳಿದ್ದಾಗ ಅವುಗಳೆಲ್ಲಕ್ಕೂ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗ್ತವೆ. ಪಾಸಿಬಿಲಿಟಿ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತದೆ. ಪಾಸಿಬಿಲಿಟಿ ಅಂತಂದರೆ ಸಾಧ್ಯತೆಯಲ್ಲಿ, ಊಹೆಯಲ್ಲಿ ಕರೆಕ್ಟ್ ಇರ್ಬೋದು. ಅವ 99 ಸ್ಕೋರ್ ಮಾಡಿರಬಹುದು ಅಂತ ಹೇಳ್ತೀರ, ಅವನು 50 ಸ್ಕೋರ್ ಮಾಡಿರಬಹುದು ಊಹೆಯಲ್ಲಿ ಹೇಳ್ತೀರ. ಅನ್ಸರ್ಟೇನ್ ಸ್ಟೇಟ್ಮೆಂಟ್ಗಳೆಲ್ಲವೂ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಇರ್ತವೆ. ಸಮ್ ಕೂಡ ಅನ್ಸರ್ಟೇನ್. ಆಲಿಗೆ ಬರೋಣ. ಆಲ್ ಕೂಡ ಅನ್ಸರ್ಟೇನ್ ಆಗುತ್ತೆ. ಆಲ್ ಅಂತ ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ. ಅಂದರೆ ಒಂದು ದೊಡ್ಡ ಹಾಲ್ ಇದೆ, ಹಾಲಲ್ಲಿ ಎಷ್ಟೋ ಜನ ಇದ್ದಾರೆ. ಆ ಹಾಲ್ ಎಂಟಿ ಮಾಡಬೇಕಾಗಿದೆ ನಿಮಗೆ, ಬೇರೆ ಹಾಲಿಗೆ ನೀವು ಹಾಕ್ತೀರ. ಅವಾಗ ಏನು ಮಾಡ್ತೀರಾ, ಆಲ್ ಪರ್ಸನ್ಸ್ ಫ್ರಮ್ ದಿಸ್ ಹಾಲ್ ಈಸ್ ಸೆಂಟ್ ಟು ದ್ಯಾಟ್ ಹಾಲ್. ಫ್ರಮ್ ಎದಿಂದ ಬಿ ಹಾಲಿಗೆ ಕಳಿಸಿದ್ರೆ ಎಷ್ಟು ಕಳಿಸಿದ್ದೀರಾ ನಂಬರ್ ಹೇಳೋಕ್ಕಾಗತ್ತೇನೋ? ನಂಬರ್ ಹೇಳೋಕ್ಕಾಗಂಗಿಲ್ಲ. ಆ ಹಾಲಲ್ಲಿ ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡ್ತಾ ಕೊಡ್ಬೇಕಾಗತ್ತೆ. ನೀವು ನಿಮ್ಮ ಸ್ಟೇಟ್ಮೆಂಟಲ್ಲಿ ಆ ಕ್ವಶನ್ದ ಆನ್ಸರ್ ಐತೇನೋ? ನಿಮ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನೈತೆ, ಆಲ್ ಪರ್ಸನ್ಸ್ ಫ್ರಮ್ ಹಾಲ್ ನಂಬರ್ ಎ ದಿಸ್ ಈಸ್ ಸೆಂಟ್ ಟು ದ್ಯಾಟ್ ಹಾಲ್. ಈ ಹಾಲಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಆ ಹಾಲಿಗೆ ಸೆಂಡ್ ಮಾಡಿದ್ದೀರ. ಇದು ನಿಮ್ಮ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ಓದಿದ ತಕ್ಷಣ ಎಷ್ಟು ಜನರಿಗೆ ಸೆಂಡ್ ಮಾಡಿದ್ದೀರ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ಆಲ್ ಅನ್ನೋದು ಕೂಡ ಅನ್ಸರ್ಟೇನ್ ಸ್ಟೇಟ್ಮೆಂಟ್. ಸಮ್ ನಾಟ್ ಅಂತೇಳಿ ಬರ್ತೈತೆ. ಸಮ್ ನಾಟ್ ಕೂಡ ಅನ್ಸರ್ಟೇನ್ ಸ್ಟೇಟ್ಮೆಂಟ್, ಡೆಫಿನೆಟಾಗಿ ಹೇಳತ್ತಿಲ್ಲ ಇದು. ಸಮ್ ನಾಟ್ ಕೂಡ ಅಂದರೆ ಈ ಒಂದು ಕ್ಲಾಸ್ ರೂಮ್ ಐತೆ, ಅದರಲ್ಲಿ ಕೆಲವೊಂದು ಜನ ಓದಕ್ಕೆ ಬರೋಂಗಿಲ್ಲ, ಬರೀ ಟೈಮ್ ಪಾಸ್ ಮಾಡೋಕ್ಕೆ ಬರ್ತಾರೆ. ಕೆಲವೊಂದು ಜನ ಎದಲ್ಲಿರ್ತಕ್ಕಂಥ ಎ ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ ಕೆಲವೊಂದು ಜನ ಓದಕ್ಕೆ ಬರೋಂಗಿಲ್ಲ, ಟೈಮ್ ಪಾಸ್ ಮಾಡೋಕ್ಕೆ ಬರ್ತಾರೆ. ಆ ಥರದ ಜನರು ಬಿ ಕ್ಲಾಸಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬಿ ಕ್ಲಾಸಲ್ಲಿ ಪ್ಯೂರ್ ಓದುವಂಥ ಹುಡುಗರಿದ್ದಾರೆ. ಎ ಕ್ಲಾಸಲ್ಲಿರ್ತಕ್ಕಂತಹ ಓದುವಂಥ ಹುಡುಗರು, ಉಳಿದ ಭಾಗದ ಈ ಓದುವಂಥ ಹುಡುಗರು ಬಿದಲ್ಲಿ ಹೋಗ್ಬೋದು. ಬಟ್ ಈ ಜಾಗದ ಹುಡುಗರು ಮಾತ್ರ ಹೋಗೋಕ್ಕಾಗಲ್ಲ. ಈ ಜಾಗದ ಬಗ್ಗೆ ಮಾತ್ರ ನಮಗೆ ಡೆಫಿನೆಟಾಗಿ ಗೊತ್ತೈತೆ, ಉಳಿದ ಜಾಗದ ಬಗ್ಗೆ ಡೆಫಿನೆಟಾಗಿ ಈ ಬ್ಲ್ಯಾಂಕ್ ಏನೈತಲ್ಲ ಅದ್ರ ಬಗ್ಗೆ ಡೆಫಿನೆಟಾಗಿ ಗೊತ್ತಿಲ್ಲ. ಇವು ಉಳಿದವ್ರು ಹೋಗ್ಬೋದು, ಪಾಸಿಬಿಲಿಟಿಯಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಇದು ಕೂಡ ಅನ್ಸರ್ಟೇನ್ ಸ್ಟೇಟ್ಮೆಂಟ್ ಆಯಿತು. ಇನ್ನು ಇದಕ್ಕೆ ಬರೋಣ. ನೋ ಅನ್ನೋದು ಅನ್ಸರ್ಟೇನ್ ಆಯಿತು, ಸರ್ಟೇನ್ ಆಯಿತು. ಇವಾಗ ನೀವು ಡಿಸೈಡ್ ಮಾಡಬೇಕು, ಅನ್ಸರ್ಟೇನ್ ಆಯಿತು, ಡಿಸರ್ಟೇನ್ ಆಯಿತು. ನೋ ಅನ್ನೋದು ಸರ್ಟೇನ್ ಐತೆ. ಸರ್ಟೇನ್ ಅಂದರೆ ಡೆಫಿನೆಟಾಗಿ ಹೇಳ್ತೈತೆ, 100% ಶೋರ್ ಐತೆ. ಇದು 100% ಶೋರ್ ಐತೆ. ಇವಾಗ ಒಂದು ಕ್ಲಾಸನ್ನು ಎಂಟಿ ಮಾಡಿದಾನೆ ಅಂದರೆ ಎ ಕ್ಲಾಸಿಂದ ಇವಾಗ ಒಂದೇನೋ ಸ್ಟೇಟ್ಮೆಂಟ್ ತೊಗೊಳ್ರಿ, ನೋ ಇಂಡಿಯನ್ಸ್ ಆರ್ ಪಾಕಿಸ್ತಾನಿ ಅಂತ ಕೊಟ್ಟ ಅಂತ ಅಂದ್ಕೊಳ್ರಿ. ಅದರ ಡೆಫಿನೆಟಾಗಿ ನೀವು ಹೇಳ್ತೀರಾ ನಿಮ್ಮ ಸ್ಟೇಟ್ಮೆಂಟ್ ಪ್ರಕಾರ ನೋ ಇಂಡಿಯನ್ಸ್ ಆರ್ ಪಾಕಿಸ್ತಾನಿ ಅಂತ ಕೊಟ್ಟ ಸ್ಟೇಟ್ಮೆಂಟು. ಯಾವುದೇ ಇಂಡಿಯನ್ ಪಾಕಿಸ್ತಾನಿ ಇಲ್ಲ, ನೋ ಇಂಡಿಯನ್ ಈಸ್ ಪಾಕಿಸ್ತಾನಿ ಅಂತ ಕೊಟ್ಟಾಗ ಆನ್ಸರ್ ಸಿಗುತ್ತೆ ನಿಮಗೆ. ಏನು ಸಿಗುತ್ತೆ ಆನ್ಸರ್? 0.
ಯಾಕಂದರೆ ಯಾರೂ ಇಲ್ಲ ಅಂದಮೇಲೆ ಝೀರೋನೇ ಇರ್ತೈತಿಲ್ಲ ಅದರ ಆನ್ಸರ್ ಝೀರೋ ಅಂತೇಳಿ ಒಂದು ಡೆಫಿನೆಟ್ ಆನ್ಸರ್ ಸಿಗ್ತೈತೆ ನಮಗೆ. ಡೆಫಿನೆಟ್ ಆನ್ಸರ್ ಸಿಗೋದ್ರಿಂದ ಇದು ಸರ್ಟೇನ್ ಇರೋದ್ರಿಂದ ಇದರಲ್ಲಿ ಯಾವತ್ತೂ ಪಾಸಿಬಿಲಿಟಿ ಅಪ್ಲೈ ಆಗೋಲ್ಲ. ಬೇಕಿದ್ರೆ ಅಪ್ಲೈ ಮಾಡಿ. ಸಮ್ ಬಿ ಆರ್ ಎ ಈಸ್ ಅ ಪಾಸಿಬಿಲಿಟಿ. ಕೆಲವೊಂದು ಬಿ ಎ ಆಗಬಹುದು, ಸಾಧ್ಯತೆ ಇದೆ. ಐತೇನೋ ಇಲ್ಲ, ಯಾಕಂದರೆ ಯಾವುದೇ ಎ ಬಿ ಆಗಲ್ಲ ಅಂದಮೇಲೆ ಯಾವುದೇ ಬಿ ಕೂಡ ಎ ಆಗಂಗಿಲ್ಲ. ಈ ಕಡೆಯಿಂದ ನೋ ಅಂತಂದರೆ ಈ ಕಡೆಯಿಂದ ನೋ. ಇವಾಗ ಕೆಲವೊಂದು ಪಾಕಿಸ್ತಾನಿಗಳು ಇಂಡಿಯಾ, ಯಾವುದೇ ಪಾಕಿಸ್ತಾನಿ ಇಂಡಿಯಾ ಆಗಂಗಿಲ್ಲ, ಭಾರತ ಆಗಂಗಿಲ್ಲ ಅಂತಂದಮೇಲೆ ಆ ಕಡೆಯಿಂದ ನೋ ಇದ್ದರೆ ಈ ಕಡೆಯಿಂದನೂ ನೋನೇ ಇರುತ್ತೆ. ನೋದಲ್ಲಿ ಯಾವಾಗಲೂ ನೋ ಅನ್ನೋದು ಏನೇ ಒಂದು ಸ್ಟೇಟ್ಮೆಂಟ್ ಬಂದರೂ ಅದು ಕ್ಲಿಯರ್ ಆಗಿರ್ತೈತೆ. ಅಲ್ಲಿ ಯಾವತ್ತೂ ಪಾಸಿಬಿಲಿಟಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಕ್ವಶನ್ಸ್ಗಳು ಡಿಸ್ಕಸ್ ಮಾಡುವಾಗ ಅರ್ಥ ಆಗ್ತೈತಿ. ಇವಾಗ ಜಸ್ಟ್ ಕೇಳ್ತಾ ಹೋಗ್ರಿ, ನೋಟ್ಸ್ ಮಾಡ್ತಾ ಹೋಗ್ರಿ. ನೀವು ಯಾವತ್ತು ಕ್ವಶನ್ ಸ್ಟಾರ್ಟ್ ಮಾಡ್ತಿರಲ್ಲ ಸಾಲ್ವ್ ಮಾಡುವಾಗ, ಆವಾಗ ಈ ಕಾನ್ಸೆಪ್ಟಿಗೆ ವಾಪಸ್ ಬರ್ತೀರಾ ನೀವು ಒಂದ್ಸತಿ. ಓಕೆ, ಇವುಗಳನ್ನು ಒಂದೊಂದಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ಸ್ಟೇಟ್ಮೆಂಟ್ಗಳು ಸಾಧ್ಯ ಆಗಬಹುದು ಒಂದೊಂದಕ್ಕೆ ಅಂತಂದೇಳಿ. ಸಮ್ದು ರಿಲೇಷನ್ಸ್ ಬರೋಣ ಫಸ್ಟ್. ಇದಕ್ಕಿಂತ ಮುಂಚೆ ಕೆಲವೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು ನಾನು. ನೋಡೋಣ ಒಂದು ಸೆಕೆಂಡು. ಒಂದು ಡೆಫಿನೆಟ್ ಸ್ಟೇಟ್ಮೆಂಟ್ಸ್ ಅಥವಾ ಕನ್ಕ್ಲೂಷನ್ ಬರ್ತವೆ, ಇನ್ನೊಂದು ಇನ್ಡೆಫಿನೆಟ್ ಸ್ಟೇಟ್ಮೆಂಟ್ಸ್ ಅಥವಾ ಕನ್ಕ್ಲೂಷನ್ಸ್ ಅಥವಾ ಬರ್ತವೆ. ಡೆಫಿನೆಟ್ ಅಂತಂದರೆ ಅದು 100% ಶೋರ್ ಇರಬೇಕು. ಇವಾಗ ಸಮ್ ಎ ಆರ್ ಬಿ, ಕೆಲವೊಂದು ಎ ಬಿ ಇದ್ದಾವೆ, ಅದು ಡೆಫಿನೆಟಾಗಿ ಹೇಳತ್ತೈತಿ. ಕೆಲವೊಂದು ಎ ಬಿ ಇದ್ದಾವೆ, ಅದು ಡೆಫಿನೆಟು. ಅಥವಾ ಆಲ್ ಎ ಆರ್ ಬಿ, ಅದು ಡೆಫಿನೆಟ್ ಸ್ಟೇಟ್ಮೆಂಟು. ಸಮ್ ಎ ಆರ್ ನಾಟ್ ಬಿ, ಅದು ಡೆಫಿನೆಟ್ ಸ್ಟೇಟ್ಮೆಂಟು. ಇನ್ಡೆಫಿನೆಟ್ ಸ್ಟೇಟ್ಮೆಂಟಲ್ಲಿ ಏನಾಗ್ತೈತೆ ಅಂತಂದಮೇಲೆ ಏನಾಗ್ತೈತೆ ಅಂದರೆ ಸಮ್ ಎ ಕ್ಯಾನ್ ಬಿ ಬಿ, ಅದು ಡೆಫಿನೆಟ್ ಹೇಳ್ತೈತೆ. ಕ್ಯಾನ್ ಬಿ ಅಂತಂದರೆ ಸಮ್ ಎ, ಕೆಲವೊಂದು ಎಗಳು ಬಿ ಆಗಬಹುದು ಅಂತ ಹೇಳ್ತಿದ್ದಾನೆ ಅವನು. ಸಮ್ ಎ ಆರ್ ಬಿ ಅಂತ ಹೇಳ್ತಿಲ್ಲ, ಸಮ್ ಎ ಕ್ಯಾನ್ ಬಿ ಬಿ. ಇವಾಗ ಡೆಫಿನೆಟ್ ಇನ್ಡೆಫಿನೆಟ್ ನೋಡೋಣ. ಡೆಫಿನೆಟ್ ಸ್ಟೇಟ್ಮೆಂಟ್ಸ್ ಆರ್ ಕನ್ಕ್ಲೂಷನ್ಸ್. ಇದರಲ್ಲಿ ಸಮ್ ಎ ಆರ್ ಬಿ ಅಂತ ತೋರುವನ್ನೇದು. ಕನ್ನಡದಲ್ಲಿ ನಾನು ಹೇಳ್ತೀನಿ, ಇನ್ನು ಕನ್ನಡದಲ್ಲಿ ಕೂಡ ಮುಂದೆ ಇರುತ್ತೈತೆ. ಸಮ್ ಎ ಆರ್ ಬಿ ಅಂತಂದರೆ ಕೆಲವೊಂದು ಎಗಳು ಬಿ ಇದ್ದಾವೆ, ಕೆಲವೊಂದು ಎಗಳು ಬಿ ಇದ್ದಾವೆ, ಕೆಲವೊಂದು ಎ ಬಿ ಇದ್ದಾವೆ. ಈ ಡಯಾಗ್ರಾಮ್ ಆಯಿತು. ಈ ಡಯಾಗ್ರಾಮಲ್ಲಿ ಕೆಲವೊಂದು ಎ ಬಿ ಇದ್ದಾವೆ ಅಂತೇಳಿ ಡೆಫಿನೆಟಾಗಿ ಹೇಳತ್ತ ನಾವು. ಡೆಫಿನೆಟಾಗಿ ಹೇಳೋದು ಮುಗೀತದು. ಅದು ಇರ್ತವೆ, ಅವು ಇಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಎಷ್ಟಿದ್ದಾವೆ ಅಂತೇಳಿ ಊಹೆ ಮಾಡ್ಬೋದು. ಅದು ಅನ್ಸರ್ಟೇನಲ್ಲಿ ಬರ್ತೈತೆ. ಬಟ್ ಡೆಫಿನೆಟ್ ಇನ್ಡೆಫಿನೆಟ್ ಒಳಗೆ ಏನು ಬರ್ತೈತೆ ಅಂದರೆ ಆ ಸ್ಟೇಟ್ಮೆಂಟ್ ಅದರ ಏನು ಆಶೆ ಇದೆ ಅಲ್ಲ, ಅದನ್ನು ಪೂರೈಸಿದೆ ಏನಿಲ್ಲ, ಪೂರೈಸಿದೆ. ಸಮ್ ಎ ಆರ್ ಬಿ ಅಂತಂದರೆ ಕೆಲವೊಂದು ಎ ಬಿ ಇದ್ದೇ ಇರ್ತವೆ, ಅದು ಡೆಫಿನೆಟಾಗಿ ಹೇಳ್ತಿದ್ದಾನೆ. ಅದೇ ರೀತಿ ಆಲ್ ಎ ಆರ್ ಬಿ ಅಂತ ಅಂದ್ಕೊಳ್ಳೋಣ. ಆಲ್ ಎ ಆರ್ ಬಿ ಅಂತ ತಗೋರಿ. ಆಲ್ ಎ ಆರ್ ಬಿ ಇದು ಕೂಡ ಸೇಮ್. ಆಲ್ ಎ ಆರ್ ಬಿ, ಎಲ್ಲ ಎಗಳು ಬಿ ಇದ್ದಾವೆ. ಇದು ಡೆಫಿನೆಟಾಗಿ ಹೇಳ್ತಿದೆ. ಇಲ್ಲಿ ಯಾವುದೇ ರೀತಿಯ ಊಹೆಗಳಿಲ್ಲ. ಆಲ್ ಎ ಆರ್ ಬಿ ಇದು ಕೂಡ ಡೆಫಿನೆಟ್ ಸ್ಟೇಟ್ಮೆಂಟ್. ಅಥವಾ ನೋ ಎ ಈಸ್ ಬಿ ಅಂತ ಕೊಟ್ಟ ಅಂತಿಕೊಳ್ಳಿ, ಇದು ನೋ ಎ ಈಸ್ ಬಿ, ಇದು ಕೂಡ ಡೆಫಿನೆಟ್ ಸ್ಟೇಟ್ಮೆಂಟ್. ಆಮೇಲೆ ಸಮ್ ಎ ಆರ್ ನಾಟ್ ಬಿ, ಅದು ಕೂಡ ಡೆಫಿನೆಟ್ ಸ್ಟೇಟ್ಮೆಂಟ್. ಡೆಫಿನೆಟ್ ಯಾವುದಿಲ್ಲ ಅಂತಂದರೆ ಅದು ಊಹೆಯಲ್ಲಿ ಹೇಳ್ತೀವಲ್ಲ. ಊಹೆಯಲ್ಲಿ ಅಂದರೆ ಇನ್ಡೆಫಿನೆಟ್ ಸ್ಟೇಟ್ಮೆಂಟ್ಸ್ಗಳು ಯಾವ ಆಗ್ತವೆ? ಇನ್ಡೆಫಿನೆಟ್ ಸ್ಟೇಟ್ಮೆಂಟ್ಸ್ಗಳು ಅಥವಾ ಕನ್ಕ್ಲೂಷನ್ಸ್ಗಳು ಯಾವಾಗ್ತವೆ ಅಂತಂದರೆ ಅವುಗಳು ಊಹೆಯಲ್ಲಿ, ಪಾಸಿಬಿಲಿಟಿಯಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳು ಅಥವಾ ಕನ್ಕ್ಲೂಷನ್ಸ್ಗಳಾಗಿರಬೇಕು. ಪಾಸಿಬಿಲಿಟಿಯಲ್ಲಿ ಅಂತ ಯಾವುದ್ರೆ ಅಂತಂದರೆ ಏನು? ಸಮ್ ಎ ಆರ್, ಸಮ್ ಎ ಕ್ಯಾನ್ ಬಿ ಬಿ, ಕ್ಯಾನ್ ಬಿ ಬಿ. ಇದರ ಅರ್ಥ ಏನು? ಕೆಲವೊಂದು ಎಗಳು ಬಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೆ ನಾನು. ಸಮ್ ಎ ಕ್ಯಾನ್ ಬಿ ಬಿ ಅಂತಂದರೆ ಸಾಧ್ಯತೆ ಇದೆ. ಸಾಧ್ಯತೆ ಇರಬಹುದು, ಇಲ್ಲದೇ ಇರಬಹುದು. ಎಲ್ಲ ಎ ಬಿ ಆಗುವ ಸಾಧ್ಯತೆ ಇರ್ಬೋದು, ಯಾವುದೇ ಎ ಬಿ ಆಗದೇ ಇರೋ ಸಾಧ್ಯತೆ ಕೂಡ ಇರ್ಬೋದು. ಅದು ಪಾಸಿಬಿಲಿಟಿಯಲ್ಲಿ ಹೇಳೋದ್ರಿಂದ ಇದು ಇನ್ಡೆಫಿನೆಟ್. ಈ ಕ್ಯಾನನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಡೆಫಿನೆಟ್ ಸ್ಟೇಟ್ಮೆಂಟ್ಗಳು ಕೂಡ ಬರ್ತವೆ. ಅಂದರೆ ಸಮ್ ಎ ಕ್ಯಾನ್ ನೆವರ್ ಬಿ ಬಿ, ಸಮ್ ಎ ಕ್ಯಾನ್ ನೆವರ್ ಬಿ ಬಿ ಅಂತ ಬರೀತೀರ. ಸಮ್ ಎ ಕ್ಯಾನ್ ನೆವರ್ ಬಿ ಬಿ, ಕೆಲವೊಂದು ಎ ಯಾವತ್ತೂ ಬಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಯ್ತಿರೋದು. ಕೆಲವೊಂದು ಎಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಯಾವತ್ತೂ ಕೂಡ ಅದು ಬಿ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿರ್ತಕ್ಕಂಥ ಈ ಭಾಗ ಯಾವತ್ತೂ ಕೂಡ ಬಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಇಲ್ಲಿ ನಾವು ಹೇಳ್ತಿರೋದು ಇದ್ರ ಮೂಲಕ. ಇದು ಏನಾಗುತ್ತೆ? ಡೆಫಿನೆಟ್ ಸ್ಟೇಟ್ಮೆಂಟ್ ಆಗುತ್ತೆ. ಇದು ಇನ್ಡೆಫಿನೆಟ್ ಸ್ಟೇಟ್ಮೆಂಟ್. ಇದ್ರ ಬಗ್ಗೆ ಏನಷ್ಟು ಜಾಸ್ತಿ ಅವಶ್ಯಕತೆ ಇಲ್ಲ, ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಸಾಕು. ಡೆಫಿನೆಟ್ ಇನ್ಡೆಫಿನೆಟ್ ಇವಾಗ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಜಸ್ಟ್ ಫೋಕಸ್ ಆಗಿ ಕೇಳ್ತಾ ಇರಿ. ಒಂದಿಲ್ಲ ಒಂದು ಟೈಮ್ ಅದು ನಿಮಗೆ ಕ್ವಶನ್ ಸ್ಟಾರ್ಟ್ ಆಗುವಾಗ ಇವುಗಳ ನೀಡ್ ವಾಪಸ್ ಬೇಕಾಗತ್ತೆ. ನಿಮಗೆ ಇದರ ಅವಶ್ಯಕತೆ ಬರುತ್ತೆ. ಆವಾಗ ವಾಪಸ್ ನೀವು ಇದೇ ಟಾಪಿಕ್ಗೆ ಬಂದು ಇದರ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಕ್ವಶನ್ ಸಾಲ್ವ್ ಮಾಡೋಕೆ ಹೋಗ್ತೀರ. ಇವಾಗ ಜಸ್ಟ್ ಕೇಳ್ತಾ ಹೋಗ್ರಿ. ನಾನು ಹೇಳಿದೆ ಏನು, ಈಗ ಪ್ರತಿಯೊಂದು ಸಮ್, ಆಲ್, ಸಮ್ ನಾಟ್, ನೋ ಇವುಗಳನ್ನು ಡಯಾಗ್ರಾಮೆಟಿಕಲಿ ನೋಡ್ತಾ ಹೋಗೋಣ ಅಂತ ಹೇಳಿದ್ದೆ. ವೆನ್ ಡಯಾಗ್ರಾಮ್ ಯಾವ ರೀತಿ ಹಾಕೋದನ್ನು ನೋಡೋಣ. ಇವಾಗ ಫಸ್ಟ್ ಒನ್ ಇತ್ತು ಸಮ್.
ಸಮ್ದು ಬರೋಣ. ಒಂದು ಸ್ಟೇಟ್ಮೆಂಟ್ ತೊಗೊಳ್ಳೋಣ. ಸಮ್ ಎ ಆರ್ ಬಿ, ಸಮ್ ಎ ಆರ್ ಬಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ತೊಗೊಂಡ್ವಿ. ಇದರ ಡೈಗ್ರಾಮ್ ಯಾವ ರೀತಿ ಹಾಕಬೇಕು ಅದನ್ನು ನೋಡೋಣ. ಓಕೆ, ಸಮ್ ಎ ಆರ್ ಬಿ ಇದರ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಯಾವ ರೀತಿ ಇರುತ್ತೆ? ಸಮ್ ಅಂದರೆ ಕೆಲವು, ಕೆಲವು ಕನ್ನಡದಲ್ಲಿ ಏನಾಗುತ್ತೆ, ಕೆಲವು ಎ ಬಿ ಆಗಿದ್ದಾವೆ, ಕೆಲವು ಎ ಬಿ ಆಗಿದ್ದಾವೆ. ಇದ್ರ ಕನ್ನಡದ ಇದನ್ನು ಯಾವ ರೀತಿ ಹಾಕ್ಬೋದು ನಾವು ಡಯಾಗ್ರಾಮು? ಈ ರೀತಿ. ಇದು ಎ ಅಂದ್ಕೊಡ್ರಿ, ಇದು ಪೂರ್ತಿ ಎಲ್ಲಿರ್ತಕ್ಕಂಥ ಕೆಲವು ಭಾಗ ಎಷ್ಟರ ತೊಗೊಳ್ರಿ, ನೀವು ಸ್ವಲ್ಪ ತೊಗೊಳ್ರಿ, ಬಕ್ಕಳು ತೊಗೊಳ್ರಿ, ಎಷ್ಟು ತೊಗೊಂಡ್ರು ಈಗ ಎಷ್ಟು ಕಾಮನ್ ಇದೇ ರೀತಿ ಡಯಾಗ್ರಾಮ್ ಹಾಕೋದು ನಾವು. ಕೆಲವು ಎ ಬಿ ಇದ್ದಾವೆ. ಯಾವ ಎ? ಅದು ಈ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಕಾಮನ್ ಪಾಯಿಂಟ್ ತೋರಿಸ್ತಿರೋದು. ಇದು ಡಯಾಗ್ರಾಮ್ ಏದೈತೆ, ಇದು ಡಯಾಗ್ರಾಮ್ ಈ ಸರ್ಕಲ್ ಬಿದೈತೆ. ಇದು ಒಂದು ವೃತ್ತ ಎದು, ಇದು ಒಂದು ವೃತ್ತ ಬಿ ಇದು. ಇವೆರಡು ಇಂಟರ್ಸೆಕ್ಷನ್ ಆಗ್ಯಾವೆ. ಇಂಟರ್ಸೆಕ್ಷನ್ ಆಗಿರುತ್ತೆ ಅಂದರೆ ಎರಡು ಕೂಡಿದ ಪ್ಲೇಸ್. ಇದು ಸಮ್ ಎ ಆರ್ ಬಿ ಅಂತ ಹೇಳ್ತಿರೋದು. ಈ ಭಾಗ ಏನಾಯಿತು, ಎರಡೂ ಕಡೆ ಕಾಮನ್ ಆಯಿತು. ಇದು ಎರಡೂ ಕಡೆ ಕಾಮನ್ ಆಯಿತು. ಎರಡೂ ಕಡೆ ಕಾಮನ್ ಆಗಿರ್ತಕ್ಕಂಥ ಭಾಗ, ಎರಡೂ ಕಡೆಯೂ ನಾವು ಇದ್ರ ಬಗ್ಗೆ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಹೇಳಬಹುದು, ಕೆಲವೊಂದು ಕನ್ಕ್ಲೂಷನ್ಸ್ಗಳನ್ನು ಹೇಳಬಹುದು. ಸಮ್ ಎ ಆರ್ ಬಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ನಾನು ಆವಾಗಲೇ ಹೇಳಿದ್ದೀನಿ ಸ್ಟೇಟ್ಮೆಂಟ್ ಅಂದರೆ ಏನು, ಕನ್ಕ್ಲೂಷನ್ ಅಂದರೆ ಏನು ಕ್ಲಿಯರ್ ಮಾಡಿದ್ದೀನಿ. ಸ್ಟೇಟ್ಮೆಂಟಲ್ಲಿ ಸಮ್ ಎ ಆರ್ ಬಿ ಅಂತ ಕೊಟ್ಟ. ಸಮ್ ಎ ಆರ್ ಬಿ ಅಂತ ಕೊಟ್ಟಾಗ ಈ ಡಯಾಗ್ರಾಮ್ ಹಾಕಿದ್ರಿ ನೀವು. ಈ ಡಯಾಗ್ರಾಮ್ ಮೂಲಕ ಏನೇನು ಟ್ರೂ ಅಂತ ಹೇಳ್ಬೋದು ನಾವು ನೋಡೋಣ. ಇವಾಗ ಈ ಡಯಾಗ್ರಾಮ್ ಮೂಲಕ ಏನೇನು ಟ್ರೂ ಏನೇನು ಫಾಲ್ಸ್ ಅಂತ ಹೇಳ್ಬೋದು ಅಂತ ನೋಡೋಣ. ಇವಾಗ ಫಸ್ಟ್ ಒಂದು ಕನ್ಕ್ಲೂಷನಲ್ಲಿ ಅವನೇನಾದರೂ ಸಮ್ ಎ ಆರ್ ಬಿ ಅಂತ ಕೊಟ್ಟಾಗ ಸಮ್ ಬಿ ಆರ್ ಎ ಅಂತ ಕೊಟ್ಟ ಅಂತ ತಿಳ್ಕೊಳ್ರಿ. ಸಮ್ ಬಿ ಆರ್ ಎ ಇದು ಕನ್ಕ್ಲೂಷನ್ ಆಯಿತು, ಫಸ್ಟ್ ಕನ್ಕ್ಲೂಷನ್. ಸೆಕೆಂಡ್ ಕನ್ಕ್ಲೂಷನ್ ಆಲ್ ಎ ಆರ್ ಬಿ, ಸೆಕೆಂಡ್ ಕನ್ಕ್ಲೂಷನ್. ಥರ್ಡ್ ಕನ್ಕ್ಲೂಷನ್ ಆಲ್ ಬಿ ಆರ್ ಎ. ಫೋರ್ತ್ ಕನ್ಕ್ಲೂಷನ್ ಸಮ್ ಎ ಆರ್ not B. Fifth conclusion some B are not A. Sixth conclusion all A can be B. Seventh all B are A is a possibility. ಓಕೆ, ಇವಿಷ್ಟು ಸ್ಟೇಟ್ಮೆಂಟ್ ತೊಗೊಳ್ಳೋಣ. ಇನ್ನೂ ಹಲವಾರು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗ್ಬೋದು. ಇದಿಷ್ಟು ಬೇಸಿಕ್. ಈ ಡಯಾಗ್ರಾಮ್ ಎಲ್ಲಿ ಭೀ ನೀವು ಸಾಲ್ವ್ ಮಾಡುವಾಗ ಬಂತಂದರೆ ಇವಿಷ್ಟು ನೆನ್ಪಿಟ್ಕೊಂಡ್ರೆ ಗೊತ್ತಾಗ್ಬಿಡ್ತೈತೆ ಇದರಲ್ಲಿ ಯಾವ್ಯಾವ ಕನ್ಕ್ಲೂಷನ್ ಕರೆಕ್ಟ್ ಐತೆ. ಈ ಥರ ಸ್ಟೇಟ್ಮೆಂಟ್ ಬಂತು ಸಮ್ ಎ ಆರ್ ಬಿ ಅಂತೇಳಿ ಒಂದೇ ಸ್ಟೇಟ್ಮೆಂಟ್ ಇತ್ತು. ಈ ಥರ ಸರ್ಕಲ್ ಹಾಕ್ತೀರಾ ನೀವು. ಈ ಸರ್ಕಲ್ ಪ್ರಕಾರ ಏನೇನು ಕರೆಕ್ಟ್ ಆಗುತ್ತೆ ನೋಡೋಣ. ಇವಾಗ ಫಸ್ಟ್ ಒನ್ ಬರೋಣ. ಸಮ್ ಬಿ ಆರ್ ಎ ಅಂತ ಹೇಳ್ತಿದ್ದೆ ನಾವು. ಕೆಲವೊಂದು ಎ ಬಿ ಅಲ್ಲಿ ಹೋಗಿದ್ದಾವೆ ಅಂತಂದಮೇಲೆ ಆ ಎ ಮತ್ತು ಬಿ ಒಳಗೆ ಕಾಮನ್ ಆಗಿರ್ತಕ್ಕಂಥ ಈ ಭಾಗ ಏನಿದೆಯಲ್ಲ, ಈ ಕಾಮನ್ ಆಗಿರ್ತಕ್ಕಂಥ ಈ ಭಾಗ ಬಿ ಆಗ್ಲಿಕ್ಕೆ 100% ಸಾಧ್ಯನೇ ಐತೆ. ಯಾಕಂತಂದರೆ ಈ ಭಾಗ ಬಿದಲ್ಲೂ ಕಾಮನ್ ಐತೆ, ಎದಲ್ಲೂ ಕಾಮನ್ ಐತೆ. ಹಂಗಿದ್ಮೇಲೆ ಸಮ್ ಎ ಆರ್ ಬಿ ಅಥವಾ ಸಮ್ ಬಿ ಆರ್ ಎ ಎರಡೂ ಕರೆಕ್ಟ್ ಆಗ್ತವೆ. ಇದರಿಂದ ಎರಡೂ ಕರೆಕ್ಟ್. ಫಸ್ಟ್ ಒನ್ ಕರೆಕ್ಟ್ ಆಯಿತು. ಓಕೆ, ನೆಕ್ಸ್ಟ್ ಒನ್ನಿಗೆ ಬರೋಣ. ನೆಕ್ಸ್ಟ್ ಒನ್ ಏನೈತೆ, ಆಲ್ ಎ ಆರ್ ಬಿ. ಈ ಎಲ್ಲ ಎ ಬಿ ಅದಾವ ಅಂತ ಹೇಳ್ತಿರೋದು ಅವನು ಸೆಕೆಂಡ್ ಒನ್ನಲ್ಲಿ. ಎಲ್ಲ ಎ, ಈ ಪೂರ್ತಿ ಸರ್ಕಲ್ ಎಲ್ಲ ಬಿ ಎಲ್ಲಿ ಐತೆ ಅಂತ ಹೇಳ್ತಿರೋದು. ಯಾವ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ ಪ್ರಕಾರ ನೋಡಿದ್ರೆ ಸಮ್ ಎ ಆರ್ ಬಿ ಅಂತ ಐತೆ. ಕೆಲವೊಂದು ಎ ಮಾತ್ರ ಬಿ ಇರೋದನ್ನು ನಾವು ಹೇಳ್ಬೋದು ಡೆಫಿನೆಟಾಗಿ. ಉಳಿದ ಭಾಗದ ಬಗ್ಗೆ ನಮ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕನ್ಕ್ಲೂಷನಲ್ಲಿ ಏನು ಹೇಳ್ತಿದ್ದಾನೆ ಅವನು, ಕೆಲವೊಂದು ಅಲ್ಲ ಎಲ್ಲ ಎ ಬಿ ಇದ್ದಾವೆ ಅಂತ ಹೇಳ್ತಿದ್ದಾನೆ. ಎಲ್ಲ ಎ ಬಿ ಇದ್ದಾವೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇಷ್ಟು ಭಾಗದ ಬಗ್ಗೆ ಮಾತ್ರ ಗೊತ್ತೈತೆ ನಮಗೆ. ಈ ಉಳಿದ ಭಾಗದ ಬಗ್ಗೆ ಏನೂ ಗೊತ್ತಿಲ್ಲ. ಈ ಎಂಟಿ ಪ್ಲೇಸ್ ಬಗ್ಗೆ ಏನೂ ಗೊತ್ತಿಲ್ಲ. ಇದು ಈ ಬಿ ಒಳಗೆ ಹೋಗ್ಬೋದು, ಹೋಗದೇನೂ ಇರಬಹುದು, ಅಥವಾ ಅದು ಇಂಡಿಪೆಂಡೆಂಟ್ ಆಗಿರ್ಬೋದು, ಅದು ಬಿ ಒಳಗೆ ಹೋಗ್ಲೂಬಹುದು. ಅದಕ್ಕೋಸ್ಕರ ಈ ಖಾಲಿ ಇರೋ ಭಾಗದ ಬಗ್ಗೆ ಏನೂ ಗೊತ್ತಿಲ್ಲ ಅಂದಮೇಲೆ ಸೆಕೆಂಡ್ ಒನ್ ಆಲ್ ಎ ಆರ್ ಬಿ ಅನ್ನೋದೇನಾಯಿತು, ರಾಂಗ್ ಆಯಿತು. ಫಸ್ಟ್ ಒನ್ ಕರೆಕ್ಟ್ ಆಯಿತು, ಸೆಕೆಂಡ್ ಒನ್ ರಾಂಗ್ ಆಯಿತು. ಥರ್ಡ್ ಒನ್ ಬರೋಣ. ಆಲ್ ಬಿ ಆರ್ ಎ. ಎಲ್ಲ ಬಿ ಎ ಆಗೋಕ್ಕೆ ಸಾಧ್ಯ ಐತೆ ಇಲ್ಲ. ಇಲ್ಲಿ ಖಾಲಿ ಇರೋ ಜಾಗದ ಬಗ್ಗೆ ನಮಗೇನೇ ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ಯಾಕಂದರೆ ಈ ಕೂಡಿರೋ ಭಾಗದ ಬಗ್ಗೆ ಮಾತ್ರ ಹೇಳ್ಬೋದು ನಾವು. ಸಮ್ ಎ ಆರ್ ಬಿ ಸಮ್ ಬಿ ಆರ್ ಎ ಅಂತ ಹೇಳ್ಬೋದು. ಆ ಕೂಡಿರೋ ಭಾಗದ ಬಗ್ಗೆ ಅಷ್ಟೇ ಹೇಳ್ಬೋದು. ಉಳಿದ ಭಾಗದ ಬಗ್ಗೆ ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಸಮ್ ಬಿ ಆರ್ ಎ, ಸಮ್ ಎ ಆರ್ ನಾಟ್ ಬಿ ಅಂತ ಹೇಳ್ತಿದ್ದಾನೆ. ಎ ಆದ ಕೆಲವೊಂದು ಭಾಗ ಬಿ ಆಗೋಕ್ಕೆ ಸಾಧ್ಯ ಇಲ್ಲ, ಬಿ ಇಲ್ಲ ಅಂತ ಹೇಳ್ತಿದ್ದಾನೆ. ಸಾಧ್ಯ ಇಲ್ಲ ಅಲ್ಲ, ಬಿ ಇಲ್ಲ ಅಂತ ಹೇಳ್ತಿರೋದು. ಡೆಫಿನೆಟಾಗಿ ಹೇಳಿಲ್ಲ ಅವನು, ಬಿ ಇಲ್ಲ ಅಂತ ಹೇಳಿರೋದು. ಈ ಭಾಗದ ಬಗ್ಗೆ ಏನು ಗೊತ್ತೈತೆ ನಮ್ಗೆ? ಏನೂ ಗೊತ್ತಿಲ್ಲ.
ಇರೋದು ಮಾತ್ರ ಗೊತ್ತೈತೆ, ಇಲ್ಲದೆ ಇರೋದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದರೆ ಇದನ್ನು ನಾವು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಇಲ್ಲಿ ನೋಡ್ರಿ, ಈಗ ಕೆಲವೊಂದು ಎ ಬಿ ಇದಾವೆ ಅಂತೇಳಿ ಗೊತ್ತೈತೆ ನಮಗೆ. ಈ ಭಾಗ ಗೊತ್ತಿರೋದು ಅಷ್ಟೇ ಹೇಳ್ಬೇಕು. ಗೊತ್ತಿಲ್ಲದ ಬಗ್ಗೆ ನಮ್ಗೆ ಏನು ಗೊತ್ತೈತೆ? ನಮ್ಗೆ ಏನೂ ಗೊತ್ತಿಲ್ಲ ಅಂದಮೇಲೆ ಅದ್ರ ಬಗ್ಗೆ ಅದು ಇರಬಹುದು ಬಿ, ಇಲ್ಲದೇ ಇರಬಹುದು ಬಿ, ಅದು ಏನೇ ಆಗಿರಲಿ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ಆ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಇದು ನಾನು ಇವೆಲ್ಲ ಹೇಳ್ತಿರೋದು ಲಾಜಿಕಲಿ ಫಾಲೋಸ್ ಆಧಾರವಾಗಿಟ್ಕೊಂಡು ಹೇಳ್ತಿರೋದು. ನೆಕ್ಸ್ಟ್, ಸಮ್ ಬಿ ಆರ್ ನಾಟ್ ಎ, ಕೆಲವೊಂದು ಬಿ ಎ ಇಲ್ಲ ಅಂತ ಹೇಳ್ತಿದ್ದಾನೆ ಅವನು. ಸಮ್ ಎ ಆರ್ ನಾಟ್ ಬಿ ಅಂದಮೇಲೆ ಸಮ್ ಬಿ ಆರ್ ನಾಟ್ ಎ, ಅದು ಕೂಡ ರಾಂಗ್ ಆಗುತ್ತೆ. ಯಾಕಂದರೆ ಖಾಲಿ ಇರೋ ಜಾಗ ಈ ಕಡೆಯಿಂದ ಈ ಕಡೆ ರಿಲೇಷನ್ ಕೂಡ ನಮ್ಗೆ ಗೊತ್ತಿಲ್ಲ, ಇದು ಕೂಡ ರಾಂಗೇ ಆಯಿತು. ಈ ಕಡೆ ಗೊತ್ತಿಲ್ಲ ಅಂದಮೇಲೆ ಈ ಕಡೆನೂ ಗೊತ್ತಿಲ್ಲ, ಇದು ಕೂಡ ರಾಂಗ್ ಆಯಿತು. ಅದಕ್ಕೋಸ್ಕರ ಯಾವ್ಯಾವ ರಾಂಗ್ ಅದು ಇವಾಗ? ಫಸ್ಟ್ ಒನ್ ಕರೆಕ್ಟ್ ಆಯಿತು, ಸೆಕೆಂಡ್ ಒನ್ ರಾಂಗ್ ಆಯಿತು, ಥರ್ಡ್ ಒನ್ ರಾಂಗ್ ಆಯಿತು, ಫೋರ್ತ್ ಒನ್ ರಾಂಗ್ ಆಯಿತು, ಸಮ್ ಬಿ ಆರ್ ನಾಟ್ ಇದನ್ನು ರಾಂಗ್ ಆಯಿತು. ನೆಕ್ಸ್ಟ್ ಇವಾಗ ಪಾಸಿಬಿಲಿಟಿ ಕಡೆ ಬರೋಣ. ಪಾಸಿಬಿಲಿಟಿ ಅಂತಂದರೆ ಸಾಧ್ಯತೆ ಐತೆ ಅಂತ ಅರ್ಥ. ಸಾಧ್ಯತೆ ಅಂದರೆ ಊಹೆಯಲ್ಲಿ ಹೇಳ್ತಿರೋದನ್ನು. ಆಲ್ ಎ ಕ್ಯಾನ್ ಬಿ ಕ್ಯಾನ್ ಅಂತಂದ್ರೇ ಪಾಸಿಬಿಲಿಟಿ. ಕ್ಯಾನ್ ಅಂದರೂ ಈ ಪಾಸಿಬಿಲಿಟಿ ಅಂದರೂ ಎರಡು ಒಂದೇ. ಅದಕ್ಕೋಸ್ಕರ ಇವೆರಡು ಆಲ್ ಎ ಕ್ಯಾನ್ ಬಿ ಅಥವಾ ಆಲ್ ಎ ಆರ್ ಬಿ ಈಸ್ ಎ ಪಾಸಿಬಿಲಿಟಿ ಅಂತ ಕೊಟ್ಟಿದ್ದಂದರೂ ಎರಡು ಸ್ಟೇಟ್ಮೆಂಟ್ ಒಂದೇ. ಎಲ್ಲ ಎ ಬಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೆ ನಾನು. ಸಾಧ್ಯತೆ ಅಂದರೆ ಪಾಸಿಬಿಲಿಟಿಯಲ್ಲಿ ಸಾಧ್ಯತೆ ಇದೆ, ಹೌದು. ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಪಾಸಿಬಿಲಿಟಿಯಲ್ಲಿ ಇದರಲ್ಲಿ ಹೋಗ್ಬೋದು, ಊಹೆಯಲ್ಲಿ ಹೋಗ್ಬೋದು, ನಿಮ್ಮ ಇಮ್ಯಾಜಿನೇಷನಲ್ಲಿ ಎಲ್ಲ ಎ ಬಿ ಒಳಗೆ ಹೋಗ್ಬೋದು. ಎಲ್ಲ ಇದರ ರೆಸ್ಟ್ರಿಕ್ಷನೇ ಇಲ್ಲ. ಈಗ ಸಮ್ ಎ ಆರ್ ಬಿ ಅಂತ ಹೇಳಿದ್ಮೇಲೆ ಇದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ ಅಂದಮೇಲೆ ಇವೆಲ್ಲ ಇದರಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಆಮೇಲೆ ಆಲ್ ಬಿ ಕ್ಯಾನ್ ಬಿ ಆರ್ ಎ ಇಸ್ ಅ ಪಾಸಿಬಿಲಿಟಿ ಅಂತ ಇರ್ತಾನೆ, ಅಥವಾ ಆಲ್ ಬಿ ಕ್ಯಾನ್ ಬಿ ಎ ಅಂತ ಹೇಳ್ತಿರ್ತಾನೆ. ಇದು ಕೂಡ ಇದರಲ್ಲಿ ಎಲ್ಲ ಬಿ ಎದಲ್ಲಿ ಹೋಗ್ಬೋದು. ಈ ಬ್ಲ್ಯಾಂಕ್ ಇರೋ ಪ್ಲೇಸ್ ಎಲ್ಲ ಆಲ್ರೆಡಿ ಈ ಪ್ಲೇಸ್ ಅಂತ ಹೋಗಿದೆ. ಈ ಬ್ಲ್ಯಾಂಕ್ ಇರೋ ಪ್ಲೇಸ್ ಕೂಡ ಊಹೆಯಲ್ಲಿ, ನಿಮ್ಮ ಪಾಸಿಬಿಲಿಟಿಯಲ್ಲಿ ಊಹೆಯಲ್ಲಿ ಹೋಗ್ಬೋದು. ಯಾಕಂದರೆ ರಿಸ್ಟ್ರಿಕ್ಷನ್ ಇಲ್ಲ. ರಿಸ್ಟ್ರಿಕ್ಷನ್ಗಳು ಮುಂದೆ ಬರ್ತವೆ, ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವೆರಡು ಕರೆಕ್ಟ್ ಆಯಿತು. ಅದಕ್ಕೋಸ್ಕರ ಯಾವಾಗಲೂ ಸಮ್ದು ಡಯಾಗ್ರಾಮ್ ಬಂದರೆ, ಈ ರೀತಿಯ ಡಯಾಗ್ರಾಮ್ ಬಂದರೆ ಯಾವ್ಯಾವ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಆಗ್ತವೆ, ಯಾವ್ಯಾವ ರೀತಿಯ ಸ್ಟೇಟ್ಮೆಂಟು ಸಮ್ ಎ ಬಿ ಆರ್ ಎ ಅನ್ನೋದು ಕರೆಕ್ಟ್ ಆಗುತ್ತಾ, ಸಮ್ ಎ ಆರ್ ಬಿ ಅನ್ನೋದು ಕರೆಕ್ಟ್ ಆಗುತ್ತಾ, ಆಲ್ ಎ ಕ್ಯಾನ್ ಬಿ ಅಂತ ಅನ್ನೋದು ಕರೆಕ್ಟ್ ಆಗುತ್ತಾ, ಆಲ್ ಬಿ ಕ್ಯಾನ್ ಬಿ ಎ ಅನ್ನೋದು ಕರೆಕ್ಟ್ ಆಗುತ್ತಾ. ಅದೇ ರೀತಿ ಸಮ್ ಎ ಆರ್ ನಾಟ್ ಬಿ ಈಸ್ ಅ ಪಾಸಿಬಿಲಿಟಿ ಅಂತೇಳಿ ಇದ್ರ ಮುಂದೆ ಪಾಸಿಬಿಲಿಟಿ ಕೊಟ್ಟಿದ್ದ ಅಂತಂದರೆ ಇದು ಕೂಡ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಸಮ್ ಬಿ ಆರ್ ನಾಟ್ ಎ ಅಂತೇಳಿ ಈಸ್ ಅ ಪಾಸಿಬಿಲಿಟಿ ಅಂತೇಳಿ ಮುಂದೆ ಸಮ್ ಕೆಲವೊಂದು ಬಿ ಎ ಆಗದೇ ಇರುವ ಸಾಧ್ಯತೆ ಇದೆ ಅಂತೇಳಿ ಪಾಸಿಬಿಲಿಟಿ ಕೊಟ್ಟಿದ್ದ ಅಂದರೆ ಇದು ಕೂಡ ಕರೆಕ್ಟ್ ಆಗ್ತಿತ್ತು. ಯಾಕಂದರೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಆಗದೇನೂ ಇರ್ಬೋದಲ್ಲ, ಆಗತ್ತಂತ ಹೇಳಿದ್ಮೇಲೆ ಆಗದೇನೂ ಇರ್ಬೋದು. ಅದಕ್ಕೋಸ್ಕರ ಈ ಪಾಸಿಬಿಲಿಟಿನೂ ಕರೆಕ್ಟ್ ಆಗ್ಬೋದಾಗಿತ್ತು. ಪಾಸಿಬಿಲಿಟಿ ಕೊಟ್ಟಾಗ ಕೆಲವೊಂದು ಸ್ಟೇಟ್ಮೆಂಟ್ ಚೇಂಜ್ ಆಗ್ತವೆ. ಡೆಫಿನೆಟಾಗಿ ಹೇಳ್ಬೋದು ಅಂದರೆ ನಾವು ಯಾವಾಗ ಹೇಳ್ಬೋದು? ಸಮ್ ಬಿ ಆರ್ ಎ ಅಂತ ಹೇಳ್ಬೋದು. ಈ ಸ್ಟೇಟ್ಮೆಂಟ್ ಬಂದರೆ ಆಲ್ ಎ ಕ್ಯಾನ್ ಬಿ ಅಂತ ಹೇಳ್ಬೋದು, ಆಲ್ ಬಿ ಕ್ಯಾನ್ ಬಿ ಎ ಅಂತ ಹೇಳ್ಬೋದು. ಇವೆಲ್ಲ ಇದರಿಂದ ಡ್ರಾ ಮಾಡ್ಬೋದು. ನೆಕ್ಸ್ಟ್ ಬರೋಣ, ಸಮ್ದು ಐತೆ ಇವಾಗ. ನೆಕ್ಸ್ಟ್ ಆಲಿಗೆ ಬರೋಣ. ನೆಕ್ಸ್ಟ್ ಆಲ್ ಕಾನ್ಸೆಪ್ಟ್ ಬರೋಣ. ಆಲ್ ಅಂದರೆ ಒಂದು ಸ್ಟೇಟ್ಮೆಂಟ್ ಬರೀತೀನಿ ನಾನು ಇವಾಗ. ಆಲ್ ಎ ಇಸ್ ಬಿ, ಆಲ್ ಎ ಆರ್ ಬಿ. ಇದರ ಡಯಾಗ್ರಾಮ್ ಯಾವ ರೀತಿ ಹಾಕ್ತೀರಿ ನೀವು? ಮೊದಲು ಎ ಬರೆದ್ರಿ, ಇದು ಎದ ಜಾಗ ಆಯಿತು. ಎದು ಇಷ್ಟು ಹೊಲ ಐತೆ. ಈ ಎಲ್ಲ ಹೊಲ ಬಿದಾಗಿದೆ, ಬಿದು ಕೂಡ ಆಗಿದೆ ಅಂದರೆ ಬಿ ಯಲ್ಲಿ ಬಂತು. ಎಲ್ಲ ಎ ಬಿ ಯಲ್ಲಿ ಬಂತು. ಈ ಸರ್ಕಲ್ ಆಯಿತು, ಆಲ್ ಎ ಆರ್ ಬಿ ಅಂತ ಅಂದರೆ ಇದಾಯಿತು. ಇದರಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಬೋದು? ಎಲ್ಲ ಎ ಬಿ ಇದಾವೆ ಅಂತಂದಮೇಲೆ ಯಾವ್ಯಾವ ಕರೆಕ್ಟ್ ಆಗ್ಬೋದು ನೋಡಿರಿ. ಇವಾಗ ನೀವು ಫಸ್ಟ್ ಒನ್ ಬರಿತೀನಿ ನಾನು. ಆಲ್ ಎ ಇಸ್ ಬಿ ಅಂತಂದಮೇಲೆ ಫಸ್ಟ್ ಒನ್ ಬರಿತೀನಿ, ಸಮ್ ಎ ಆರ್ ಬಿ. ಇದು ಕರೆಕ್ಟಾ ರಾಂಗ? ಎಲ್ಲ ಎ ಬಿ ಇದಾವೆ ಅಂದಮೇಲೆ ಕೆಲವೊಂದು ಎ ಕೂಡ ಬಿ ಇರ್ತವೆ. ಈಗ ಎಲ್ಲ ಎ ಬಿ ಯಲ್ಲಿ ಬರ್ತವೆ. ಪೂರ್ತಿ ಎದು 8 ಭಾಗ ಆಯ್ತಲ್ಲ, ಇದೆಲ್ಲವೂ ಬಿದಲ್ಲೇ ಐತಿ. ಈಗ ಹಾಗಿದ್ಮೇಲೆ ಈ ಬಿದಲ್ಲಿರ್ತಕ್ಕಂಥ ಈ ಭಾಗಕ್ಕೆ ನೀವು ಮುಟ್ಟಿದ್ರಿ ಅಂದಮೇಲೆ ಇದು ಕೂಡ ಎದಲ್ಲಿರ್ತಕ್ಕಂಥ ಈ ಭಾಗಕ್ಕೆ ನೀವು ಮುಟ್ಟಿದ್ರಿ ಅಂದರೆ ಅದು ಕೂಡ ಬಿದಲ್ಲೇ ಇರ್ತೈತೆ. ಅದನ್ನೇ ಹೇಳ್ತಿರೋದು. ಈ ಸಮ್ ಪ್ಲೇಸ್ ಐತಲ್ಲ, ಇದು ಕೂಡ ಬಿದಲ್ಲಿ ಇರ್ತೈತೆ ಅಂದಮೇಲೆ ಇದು ಕರೆಕ್ಟ್ ಆಯಿತು. ಈ ಸ್ಟೇಟ್ಮೆಂಟ್ ಹೇಳ್ಬೋದು ನಾವು. ಆಲ್ ಎ ಆರ್ ಬಿ ಇದ್ಮೇಲೆ ಸಮ್ ಎ ಆರ್ ಬಿ ಅಂತ ಕೂಡ ಹೇಳ್ಬೋದು. ಇದು ಒಂದಾಯ್ತು. ಅದಾದ ನಂತರ ಸೆಕೆಂಡ್ ಒನ್ ಬರೆಯೋಣ. ಆಲ್ ಎ ಆರ್ ಬಿ ಆದಮೇಲೆ ಸೆಕೆಂಡ್ ಒನ್ ಸಮ್ ಎ ಆರ್ ಬಿ ಅಂತ ಬರಿಬೋದು. ಸಮ್ ಬಿ ಆರ್ ಎ, ಇದು ಕೂಡ ಬರಿಬೋದು. ಇದು ಕೂಡ ಟ್ರೂ ಆಗುತ್ತೆ. ಈ ಬಿ ಐತಲ್ಲ, ಈ ಬಿದ ಒಳಗಡೆನೇ ಬರ್ತಕ್ಕಂಥದ್ದು ಇದೊಂದು ಭಾಗ ಐತೆ ಎದು. ಈ ಭಾಗ ಎದೊಳಗೈತೆ, ಬಿದ ಕೆಲವೊಂದು ಭಾಗ. ಇವಾಗ ಹೆಂಗಿತ್ತು ಇದು ಡಯಾಗ್ರಾಮ್ ಮೊದಲು ಅಂತಂದರೆ, ಇದು ಎ ಇದ್ದ, ಇಲ್ಲಿ ಈ ದೊಡ್ಡದಾಗಿ ಬಿ ಇದ್ದ. ಈ ಬಿ ಒಳಗಿರ್ತಕ್ಕಂಥ ಕೆಲವೊಂದು ಜಾಗದಲ್ಲಿ ಬಂದು ಎ ಫಿಟ್ ಆಗಿಬಿಟ್ಟ. ಇಲ್ಲಿ ಆಲ್ರೆಡಿ ಬಿನೂ ಇದ್ದರು,
ಅವ್ರ ಜೊತೆ ಎ ಕೂಡ ಬಂದಿದ್ದರು. ಹಂಗಿದ್ಮೇಲೆ ಇದೇನಾಯಿತು, ಸಮ್ ಬಿ ಆರ್ ಎ ಅಂತ ಕೂಡ ಹೇಳ್ಬೋದು. ಇವನು ಇಲ್ಲಿ ಒಳಗಡೆ ಬಂದಿರೋಕ್ಕೆ ಸ್ಟಾರ್ಟ್ ಮಾಡ್ದೆ, ಬಿ ಒಳಗಡೆ ಬಂದಿರೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹಾಗಿದ್ಮೇಲೆ ಸಮ್ ಬಿ ಆರ್ ಎ ಅಂತ ಕೂಡ ಹೇಳ್ಬೋದು. ಇದು ಕೂಡ ಟ್ರೂ ಆಯಿತು. ನೆಕ್ಸ್ಟ್ ಒನ್ ಬರೋಣ. ನೆಕ್ಸ್ಟ್ ಬರಿತೀನಿ, ಥರ್ಡ್ ಒನ್. ಪಾಸಿಬಿಲಿಟೀಸ್ ಬರ್ತಾವೆ ಇವಾಗ. ಪಾಸಿಬಿಲಿಟಿ ಒಳಗೆ ಟ್ರೂ ಆಗೋಂಥದ್ದು ಬರಿತೀನಿ ನಾನು ಇವಾಗ. ಸಮ್ ಬಿ ಆರ್ ನಾಟ್ ಎ ಈಸ್ ಅ ಪಾಸಿಬಿಲಿಟಿ. ಸಮ್ ಬಿ ಆರ್ ನಾಟ್ ಎ ಈಸ್ ಅ ಪಾಸಿಬಿಲಿಟಿ. ಸಮ್ ಬಿ ಆರ್ ನಾಟ್ ಎ ಈಸ್ ಅ ಪಾಸಿಬಿಲಿಟಿ. ಕೆಲವೊಂದು ಬಿ ಎ ಆಗುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಿದ್ದೀನಿ, ಹೇಳ್ತಿರೋದು ನಾನೀಗ. ಕೆಲವೊಂದು ಬಿ ಎ ಆಗುವ ಸಾಧ್ಯತೆ ಇಲ್ಲ. ಇನ್ನು ಪಾಸಿಬಿಲಿಟಿ, ಸಾಧ್ಯತೆಯಲ್ಲಿ ಅಂದರೆ ಊಹೆಯಲ್ಲಿ ಹೇಳ್ತಿರೋದು. ಈ ಖಾಲಿ ಇರೋ ಜಾಗ ಐತೆ ಅಂತ ಚೆಕ್ ಮಾಡಿರಿ ಮೊದಲು. ಬಿಯಲ್ಲಿ ಇಷ್ಟು ಭಾಗದ ಬಗ್ಗೆ ಮಾತ್ರ ಗೊತ್ತಾಯ್ತು ನಮ್ಗೆ ಈ ಪ್ರಕಾರ ಆಲ್ ಎ ಆರ್ ಬಿ ಅಂತಂದಮೇಲೆ. ಈ ಬಿದು ಉಳಿದ ಭಾಗ ಏನೈತಲ್ಲ, ಇದು ಬ್ಲ್ಯಾಂಕ್, ಈ ಬ್ಲ್ಯಾಂಕದ ಬಗ್ಗೆ ಏನು ಗೊತ್ತಾಯ್ತು ನಿಮ್ಗೆ? ಈ ಬ್ಲ್ಯಾಂಕದ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದಮೇಲೆ ಪಾಸಿಬಿಲಿಟಿಯಲ್ಲಿ ಅದು ಕರೆಕ್ಟ್ ಆಯಿತು. ಅದಕ್ಕೋಸ್ಕರ ಸಮ್ ಬಿ ಆರ್ ನಾಟ್ ಎ ಈಸ್ ಅ ಪಾಸಿಬಿಲಿಟಿ ಅನ್ನೋದೇನಾಯಿತು, ಕರೆಕ್ಟ್, ಅದು ಟ್ರೂ ಆಯಿತು. ಅದಕ್ಕೋಸ್ಕರ ಇದು ಕೂಡ ಸ್ಟೇಟ್ಮೆಂಟ್ ಹೇಳ್ಬೋದು. ಇನ್ನೊಂದು ಸ್ಟೇಟ್ಮೆಂಟ್ ಬರೀತೀನಿ ನೋಡಿರಿ ಇವಾಗ. ಇನ್ನೊಂದು ಸ್ಟೇಟ್ಮೆಂಟ್, ಫೋರ್ತ್ ಒನ್, ಇದೇ ರೀತಿ. ಸಮ್ ಎ ಆರ್ ನಾಟ್ ಬಿ ಈಸ್ ಅ ಪಾಸಿಬಿಲಿಟಿ. ಸಮ್ ಎ ಆರ್ ನಾಟ್ ಬಿ ಈಸ್ ಅ ಪಾಸಿಬಿಲಿಟಿ. ಕೆಲವೊಂದು ಎ ಬಿ ಆಗುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಿದ್ದಾನೆ. ಈ ಸ್ಟೇಟ್ಮೆಂಟ್ ಹೋದರೆ ಏನೈತೆ, ಆಲ್ ಎ ಆರ್ ಬಿ, ಎಲ್ಲ ಎಗಳು ಬಿ ಇದಾವೆ ಅಂತ ಸ್ಟೇಟ್ಮೆಂಟಲ್ಲೇ ಹೇಳಿದ ಮೇಲೆ ಸಮ್ ಎ ಆರ್ ನಾಟ್ ಬಿ ಈಸ್ ಅ ಪಾಸಿಬಿಲಿಟಿ ಅಂತೇಳಿ ಹೇಳೋಕ್ಕೆ ಸಾಧ್ಯ ಐತೇನೋ? ಆಗಕ್ಕೆ ಸಾಧ್ಯ ಐತೇನೋ? ಸಮ್ ಎ ಆರ್ ನಾಟ್ ಬಿ ಅಂತೇಳಿ ಪಾಸಿಬಿಲಿಟಿಯಲ್ಲೂ ಹೇಳೋಕ್ಕಾಗಲ್ಲ. ನಾರ್ಮಲ್ ಸಮ್ ಎ ಆರ್ ಬಿ ಅಂತೇಳಿ, ಸಮ್ ಎ ಆರ್ ನಾಟ್ ಬಿ ಅಂತೇಳಿ ನಾರ್ಮಲಾಗೂ ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಈ ಥರದ ಸ್ಟೇಟ್ಮೆಂಟ್ಗಳು ರಾಂಗ್ ಆಗ್ತವೆ. ಇದು ಫೋರ್ತ್ ಒನ್ ಏನಾಯಿತು, ರಾಂಗ್ ಆಯಿತು. ಫೋರ್ತ್ ಒನ್ ರಾಂಗ್ ಆಯಿತು. ಇದು ರೈಟ್ ಐತೆ, ಇದು ರೈಟ್ ಐತೆ, ಇದು ರೈಟ್ ಐತೆ. ಇದೇ ರೀತಿ ಹಲವಾರು ಸ್ಟೇಟ್ಮೆಂಟ್ಗಳು, ಒಂದೇ ಸ್ಟೇಟ್ಮೆಂಟ್ ಮೇಲೆ ಹಲವಾರು ಕನ್ಕ್ಲೂಷನ್ಸ್ಗಳು ಬರಿಬೋದು ನಾವು. ಅವುಗಳನ್ನು ಕ್ವಶನ್ಸ್ಗಳು ಸಾಲ್ವ್ ಮಾಡ್ತಾ ಹೋದಂತೆ ನಿಮಗೆ ಈಸಿಯಾಗಿ ಮುಂದೆ ಗೊತ್ತಾಗ್ತಾ ಹೋಗ್ತವೆ. ಇವಾಗ ನಾನು ಜಸ್ಟ್ ಒಂದೊಂದು ಸ್ಟೇಟ್ಮೆಂಟಿಗೆ ಒಂದು ನಾಲ್ಕೈದು ಕನ್ಕ್ಲೂಷನ್ಸ್ ಬರೆಸಿ ಹೇಳ್ತಿದ್ದೀನಿ ನಾನು. ಮುಂದೆ ಕ್ವಶನ್ಸ್ಗಳು ಇದಾವಲ್ಲ, ಅಲ್ಲಿ ಕ್ವಶನ್ಸ್ ಮೂಲಕ ಅರ್ಥ ಆಗ್ತೈತೆ ನಿಮಗೆ ಇನ್ನೂ ಡೀಟೇಲಾಗಿ. ಇದು ಆಲ್ದಾಯಿತು. ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಬರೋಣ, ಸಮ್ ನಾಟ್ಗೆ ಬರೋಣ. ಸಮ್ ನಾಟ್, ಥರ್ಡ್ ಒನ್ ಏನೈತೆ, ಸಮ್ ನಾಟ್. ಒಂದು ಕ್ವಶನ್ ಬರೀತೀನಿ ಇದರದ್ದು. ಸಮ್ ಎ ಆರ್ ನಾಟ್ ಬಿ. ಡಯಾಗ್ರಾಮ್ ಹಾಕಿದ್ರದ್ದು ಏನಾಗುತ್ತೆ, ಸಮ್ ಎ ಆರ್ ನಾಟ್ ಬಿ. ಎ ಐತಿದು, ಎದು ಒಂದು ಡಯಾಗ್ರಾಮ್ ಐತೆ. ಸಮ್ ಅಂದರೆ ಕೆಲವು ಎಗಳು ಬಿ ಇಲ್ಲ, ಎದಲ್ಲಿರ್ತಕ್ಕಂಥ ಕೆಲವು ಭಾಗ, ಈ ಭಾಗ ಅಂತ ಅಂದ್ಕೊಳ್ಳೋಣ. ಇವು ಬಿ ಆಗೋಕ್ಕೆ ಸಾಧ್ಯ ಇಲ್ಲ, ಬಿ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಈ ಭಾಗ ಬಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಇವಾಗ ಒಂದು 2-3 ಸ್ಟೇಟ್ಮೆಂಟ್ ಬರಿತೀನಿ ನಾನು, ಕನ್ಕ್ಲೂಷನ್ ಬರಿತೀನಿ. ಫಸ್ಟ್ ಕನ್ಕ್ಲೂಷನ್, ಸಮ್ ಎ ಆರ್ ಬಿ. ಸೆಕೆಂಡ್ ಒನ್, ಸಮ್ ಬಿ ಆರ್ ಎ. ಥರ್ಡ್ ಒನ್, 5-6 ಕಾನ್ಸೆಪ್ಟ್ ಬರ್ತೈತೆ, ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತೀನಿ. ಇವಾಗ ನೀವು ಯಾರಾದರೂ ಅಡ್ವಾನ್ಸ್ ಕ್ಲಾಸ್ ಕೇಳಿದರೆ, ಮೊದಲು ಸಾಲ್ವ್ ಮಾಡಿದರೆ ಅಂಥವ್ರಿಗೆ ಇಲ್ಲಿ 5-6 ಅಪ್ಲೈ ಆಗ್ತದಲ್ಲ ಸರ್ ಅಂತ ಹಿಂಗೆ ಹೇಳೋಕೆ ಕೂಡಕ್ಕೆ ಹೋಗ್ಬೇಡ್ರಿ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಇವಾಗ ಅದನ್ನು ನೀವು ತಲೆಯಲ್ಲಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ಟೆಪ್ ವೈಸ್ ನೀನು ಕಲಿತಾ ಹೋದರೆ ಮಾತ್ರ ಅದು ಅರ್ಥ ಆಗ್ತೈತೆ. ಓಕೆ, ಸಮ್ ಎ ಆರ್ ಬಿ, ಸಮ್ ಬಿ ಆರ್ ಎ, ಸಮ್ ಎ ಆರ್ ನಾಟ್ ಬಿ. ಫೋರ್ತ್ ಒನ್, ಸಮ್ ಬಿ ಆರ್ ನಾಟ್ ಎ. ಫಿಫ್ತ್ ಒನ್, ಆಲ್ ಬಿ ಕ್ಯಾನ್ ಬಿ ಎ. ಸಿಕ್ಸ್ ಒನ್, ಸಮ್ ಎ ಆರ್ ನಾಟ್ ಬಿ is a possibility. Seventh one, some B are not A is a possibility. ಇವಾಗ ಇವುಗಳನ್ನು ನೋಡೋಣ. ಇವಾಗ ಯಾವ ಕರೆಕ್ಟ್ ಆಗ್ಬೋದು, ಯಾವ ರಾಂಗ್ ಆಗ್ಬೋದು. ಫಸ್ಟ್ ಒನ್, ಈ ಸ್ಟೇಟ್ಮೆಂಟ್ ಪ್ರಕಾರ ಸಮ್ ಎ ಆರ್ ನಾಟ್ ಬಿ ಐತೆ, ಈ ಡಯಾಗ್ರಾಮ್ ಬಂತು. ಫಸ್ಟ್ ಕನ್ಕ್ಲೂಷನ್ ನೋಡೋಣ. ಫಸ್ಟ್ ಇವೆಲ್ಲ ಕನ್ಕ್ಲೂಷನ್ 1-2 ಅಷ್ಟೇ ಬರ್ತಾವೆ. ನಾನು 3, 4, 5, 6 ಇಷ್ಟು ಬರ್ಸೀನಿ. ಸಮ್ ಎ ಆರ್ ಬಿ ಅಂತ ಹೇಳುತ್ತೆ. ಕೆಲವೊಂದು ಎ ಬಿ ಇದ್ದಾವೆ. ಎ ಎಲ್ಲೈತೆ, ಇಲ್ಲೈತೆ, ಬಿ ಇಲ್ಲೈತೆ. ಇದ್ರ ಬಗ್ಗೆ ನಮ್ಗೆ ಗೊತ್ತಿರೋದೇನು, ಸಮ್ ಎ ಆರ್ ನಾಟ್ ಬಿ ಅನ್ನೋದು ಅಷ್ಟೇ ಗೊತ್ತೈತೆ. ಈ ಎಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಇಲ್ಲ ಅಂತ ಅನ್ನೋದು ಗೊತ್ತೈತೆ. ಉಳಿದ ಭಾಗದ ಬಗ್ಗೆ ಏನಾದರೂ ಗೊತ್ತೈತೆ ನಮಗೆ? ಇಲ್ಲ. ಸಮ್ ಎ ಆರ್ ಬಿ ಅಂತ ಹೇಳೋಕ್ಕಾಗತ್ತಾ?
ಇಲ್ಲ, ಯಾಕಂದರೆ ಉಳಿದ ಭಾಗದ ಬಗ್ಗೆ ಗೊತ್ತೇ ಇಲ್ಲ, ಡೆಫಿನೆಟಾಗಿ ಹೇಳೋಕ್ಕಾಗಂಗಿಲ್ಲ. ಸಮ್ ಎ ಆರ್ ಬಿ ಈಸ್ ಅ ಪಾಸಿಬಿಲಿಟಿ ಕೊಟ್ಟಿದ್ದಂದ್ರೆ ಹೇಳ್ಬೋದಾಗಿತ್ತು, ಖಾಲಿ ಜಾಗ ಹೋಗ್ಬೋದಪ್ಪ, ಪಾಸಿಬಿಲಿಟಿ ಐತೆ ಅಂತೇಳಿ ಹೇಳ್ಬೋದಾಗಿತ್ತು. ಪಾಸಿಬಿಲಿಟಿ ಕೊಟ್ಟಿಲ್ಲ ಅಂತ ಅಂದ್ಕೊಂಡು ಇದು ರಾಂಗ್ ಆಯಿತು. ನೆಕ್ಸ್ಟ್ ಒನ್ ಬರೋಣ. ಸಮ್ ಬಿ ಆರ್ ಎ, ಈ ಬಿದಲ್ಲಿರ್ತಕ್ಕಂಥ ಕೆಲವೊಂದು ಬಿ ಎ ಇದಾವೆ ಅಂತ ಹೇಳ್ತಿರೋದು. ನಮಗೆ ಗೊತ್ತಿರೋದೇನು ಜಸ್ಟ್ ಸಮ್ ಎ ಆರ್ ಬಿ ಅನ್ನೋದು, ಸಮ್ ಎ ಆರ್ ನಾಟ್ ಬಿ, ಇಷ್ಟು ಭಾಗ ಬಿ ಇಲ್ಲ ಅಂತ ಅನ್ನೋದು ಅಷ್ಟೇ ಗೊತ್ತೈತೆ ನಮ್ಗೆ. ಬಟ್ ಉಳಿದ ಬಿದು ಏನರ ಗೊತ್ತೈತೆ ನಿಮ್ಗೆ ಇನ್ಫಾರ್ಮೇಷನ್, ಬಿ ಆರ್ ಎ ಅಂತೇಳಿ, ಸಮ್ ಬಿ ಆರ್ ಎ ಅಂತೇಳಿ. ಯಾಕಂದ್ರೆ ಬಿಗೆ ಮತ್ತು ಏನಾದ್ರು ರಿಲೇಷನ್ ಐತಾ ಇಲ್ಲಿ? ಇಲ್ಲ. ಈ ಉಳಿದ ಭಾಗ ಇದರಲ್ಲಿ ಹೋಗ್ಬೋದು, ಪಾಸಿಬಿಲಿಟಿಯಲ್ಲಿ ಹೋಗ್ಬೋದು, ಬಟ್ ಡೈರೆಕ್ಟಾಗಿ ಡೆಫಿನೆಟಾಗಿ ಹೇಳೋಕ್ಕಾಗಂಗಿಲ್ಲ, ಅದಕ್ಕೋಸ್ಕರ ರಾಂಗ್ ಆಯಿತು. ಸಮ್ ಎ ಆರ್ ನಾಟ್ ಬಿ, ಕೆಲವೊಂದು ಎ ಆರ್ ನಾಟ್ ಬಿ, ಸೇಮ್ ಸ್ಟೇಟ್ಮೆಂಟ್, ಸಮ್ ಎ ಆರ್ ನಾಟ್ ಬಿ, ಇದು ಟ್ರೂ ಆಯಿತು. ಬಟ್ ಅದೇ ಸ್ಟೇಟ್ಮೆಂಟ್ ಉಲ್ಟಾ ಮಾಡಿ ಬರೆದಾಗ ಸಮ್ ಬಿ ಆರ್ ನಾಟ್ ಎ ಅಂತ ಹೇಳ್ಬೋದೇನ್ರಿ ಹಂಗೆ? ಸಮ್ ಬಿ ಆರ್ ನಾಟ್ ಎ ಅಂತೇಳಿ. ಈ ಬೀದ ಒಳಗಿಂದ ಏನಾದರೂ ಗೊತ್ತೈತೆ ನಿಮ್ಮ? ಬೀದ ಒಳಗಿನ ಯಾವ ಒಬ್ಬ ವ್ಯಕ್ತಿ ಬಗ್ಗೆ ಆದರೂ ಗೊತ್ತೈತೆ ನಿಮಗೆ? ಈ ಭಾಗದ ಬಗ್ಗೆ ಮಾತ್ರ ರೆಸ್ಟ್ರಿಕ್ಷನ್ ಐತೆ. ಈ ಪೂರ್ತಿ ಬಿ ಇಲ್ಲಿ ಬಂದು ಕೊಡ್ಬೋದು, ಈ ಭಾಗಕ್ಕೆ ಟಚ್ ಮಾಡ್ದೇನೆ ಇಲ್ಲಿ ಬಂದು ಕೊಡ್ಬೋದು. ಇವಾಗ ಒಂದು ಕ್ಲಾಸ್ ರೂಮ್ ಐತೆ, ಒಂದು ದೊಡ್ಡ ಕ್ಲಾಸ್ ರೂಮ್ ಐತೆ. ಈ ಕ್ಲಾಸ್ ರೂಮ್ದವನಿಗೆ ಈ ಕ್ಲಾಸ್ ರೂಮಲ್ಲಿ ಕೂಡೋಕ್ಕಾಗಂಗಿಲ್ಲ. ಬಟ್ ಇದು ಸ್ಕೂಲ್ ಎ ಐತೆ, ಇದು ಸ್ಕೂಲ್ ಬಿ ಅದ. ಸ್ಕೂಲ್ ಬಿದೊಳಗೆ ಈ ಕ್ಲಾಸ್ ರೂಮ್ ಐತೆ, ಸ್ಕೂಲ್ ಎದಾಗ 2 ಕ್ಲಾಸ್ ರೂಮ್ ಅದಾವೆ. ಬಟ್ ಇಲ್ಲಿರ್ತಕ್ಕಂಥ ಹುಡುಗರಿಗೆ ಸ್ಕೂಲ್ ಎದೊಳಗೆ ಇರ್ತಕ್ಕಂಥ ಈ ಕ್ಲಾಸ್ ರೂಮ್ ಕಂಡ್ರೆ ಬರೋಂಗಿಲ್ಲ. ಹಂಗಿದ್ಮೇಲೆ ಇವ್ರು ಈ ಕ್ಲಾಸ್ ರೂಮ್ದಲ್ಲಿ ಹೋಗಿ ಕೂಡ್ಬೋದಲ್ಲ, ಈ ಕ್ಲಾಸ್ ರೂಮ್ ಟಚ್ ಮಾಡ್ದೇನೆ. ಅದೇ ರೀತಿ ಈ ಭಾಗದ ಮಾತ್ರ ಹುಡುಗರಿಗೆ ಬಿ ಬರೋಂಗಿಲ್ಲ. ಅಂದಮೇಲೆ ಬಿ ಪೂರ್ತಿ ಬಂದು ಇಲ್ಲಿ ಕೂಡ್ಬೋದು, ಇಲ್ಲಿ ರೆಸ್ಟ್ರಿಕ್ಷನ್ ಆಗ್ಬೋದು. ಅದಕ್ಕೋಸ್ಕರ ಊಹೆಯಲ್ಲಿ, ಪಾಸಿಬಿಲಿಟಿಯಲ್ಲಿ ಸಾಧ್ಯ ಐತೆ, ಡೈರೆಕ್ಟಾಗಿ ಹೇಳೋಕ್ಕಾಗಂಗಿಲ್ಲ. ಸಮ್ ಬಿ ಆರ್ ನಾಟ್ ಎ ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗಂಗಿಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಆಲ್ ಬಿ ಕ್ಯಾನ್ ಬಿ ಎ, ಎಲ್ಲ ಬಿ ಎ ಆಗ್ಬೋದೇನು? ಅದೇ ನಾನು ಇವಾಗ ಜಸ್ಟ್ ಹೇಳಿದ್ದೆ, ಸಾಧ್ಯತೆ ಐತೆ ಅಂತ ಹೇಳ್ತಿರೋದನ್ನು. ಆಲ್ ಬಿ ಕ್ಯಾನ್ ಬಿ ಎ ಅಂತಂದರೆ ಎಲ್ಲ ಬಿ ಎ ಆಗುವ ಸಾಧ್ಯತೆ ಇದೆ. ಹೌದು, ಸಾಧ್ಯತೆ ಇದೆ. ಯಾಕಂದರೆ ಈ ಪ್ಲೇಸಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಬಿ ಬರೋಂಗಿಲ್ಲ. ಈ ಉಳಿದ ಪ್ಲೇಸ್ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂದಮೇಲೆ ಬಿ ಬಂದು ಇಲ್ಲಿ ಕೂಡ್ಬೋದಲ್ಲ, ಈ ಜಾಗ ಖಾಲಿ ಐತೆ, ಇಲ್ಲಿ ಬಂದು ಬಿ ಕುಂತು ಇದಕ್ಕೆ 2 ಜನಕ್ಕೆ ಬರೋಂಗಿಲ್ಲ, ಇಲ್ಲಿ ರಿಸ್ಟ್ರಿಕ್ಷನ್ ಆಗಿರ್ಬೋದು. ಅಂದರೆ ಬಿದಲ್ಲಿರ್ತಕ್ಕಂಥ ಈ ಹುಡುಗರು ಎದಲ್ಲಿರ್ತಕ್ಕಂಥ 1ನೇ ಕ್ಲಾಸ್ ರೂಮಲ್ಲಿರ್ತಕ್ಕಂಥ ಹುಡುಗರಿಗೆ ಬರಲ್ಲ ಅಂದಮೇಲೆ 2ನೇ ಕ್ಲಾಸ್ ರೂಮಲ್ಲಿ ಹೋಗಿ ಕೂಡ್ಬೋದಲ್ಲ. ಈ ಖಾಲಿ ಜಾಗ ಐತಿಲ್ಲ ಇಲ್ಲಿ, ಇನ್ನೂ ಈ ಖಾಲಿ ಜಾಗದಲ್ಲಿ ಹೋಗಿ ಕೂಡ್ಬೋದು. ಅದಕ್ಕೋಸ್ಕರ ಪಾಸಿಬಿಲಿಟಿಯಲ್ಲಿ ಇದೇನಾಯಿತು? ಕರೆಕ್ಟ್ ಆಯಿತು. ಬಟ್ ಅದೇ ಪಾಸಿಬಿಲಿಟಿ ಸಮ್ ಎ ಆರ್ ನಾಟ್ ಬಿ ಈಸ್ ಎ ಪಾಸಿಬಿಲಿಟಿ ಐತಲ್ಲ ಇಲ್ಲಿ. ಸಾರಿ, ಇದೇ ಪಾಸಿಬಿಲಿಟಿ ಏನಾರೆ ಆಲ್ ಎ ಆರ್ ಬಿ, ಆಲ್ ಎ ಕ್ಯಾನ್ ಬಿ ಬಿ ಅಂತ ಕೊಟ್ಟಿದ್ದ ಅಂತಂದರೆ ಎಲ್ಲ ಎ ಬಿ ಎಲ್ಲಿ ಹೋಗೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಪಾಸಿಬಿಲಿಟಿಯಲ್ಲಿ ಕೂಡ ರಾಂಗ್ ಆಗದಿತ್ತು. ಇಲ್ಲಿ ಏನಾರೆ ಆಲ್ ಎ ಕ್ಯಾನ್ ಬಿ ಬಿ, ಇಲ್ಲಿ ಎ ಕೊಟ್ಟು ಇಲ್ಲಿ ಬಿ ಕೊಟ್ಟಿದ್ದ ಅಂದರೆ, ಆಲ್ ಎ ಕ್ಯಾನ್ ಬಿ ಬಿ ಅಂತ ಕೊಟ್ಟಿದ್ದಂದರೆ ಈ ಎಲ್ಲ ಎಗಳು ಬಿ ಹೋಗೋಕ್ಕೆ ಸಾಧ್ಯ ಐತೆ ಅಂತ ಅರ್ಥ ಆಯ್ತು ಅದರದ್ದು. ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಜನರು ಹೋಗೋಕ್ಕೆ ಬಿಡೋಂಗೇ ಇಲ್ಲ. ಯಾಕಂದರೆ ಇವರು ಬರೋಂಗಿಲ್ಲ ಬಿ ಅಂದ್ರೇ. ಈ ಎದಲ್ಲಿರ್ತಕ್ಕಂಥ ಕೆಲವೊಂದು ಜನರಿಗೆ ಬಿ ಆಗಿನೇ ಬರೋಂಗಿಲ್ಲ. ಹಂಗಿದ್ಮೇಲೆ ಈಗ ಏನೇ ಹೊಂಟಾರಂದ್ಮೇಲೆ ಎದಲ್ಲಿರ್ತಕ್ಕಂಥ ಕೆಲವೊಂದು ಜನರು ಹೋಗ್ಬೇಕಾ? ಇವ್ರು ಹೋಗೋಕ್ಕೆ ಬಿಡಲ್ಲ ಅಂದಮೇಲೆ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ರಾಂಗ್ ಆಗ್ತಿತ್ತು. ಸಮ್ ಎ ಆರ್ ನಾಟ್ ಬಿ, ಕೆಲವೊಂದು ಸಮ್ ಎ ಆರ್ ನಾಟ್ ಬಿ ಈಸ್ ಅ ಪಾಸಿಬಿಲಿಟಿ. ಸಮ್ ಎ ಆರ್ ನಾಟ್ ಬಿ ಅಂತ ಡೈರೆಕ್ಟಾಗಿಯೇ ಕರೆಕ್ಟ್ ಐತೆ, ಅದಕ್ಕೆ ಮುಂದೆ ಪಾಸಿಬಿಲಿಟಿ ಹಚ್ಚಿರೋದ್ರಿಂದ ಇದು ರಾಂಗ್ ಆಯಿತು. ಪಾಸಿಬಿಲಿಟಿ ಹೇಳೋ ಅವಶ್ಯಕತೆಯೇ ಇಲ್ಲ, ಡೆಫಿನೆಟಾಗಿ ಕರೆಕ್ಟ್ ಇದ್ದರೆ. ಸಮ್ ಎ ಆರ್ ನಾಟ್ ಬಿ ಅಂತೇಳಿ ಡೆಫಿನೆಟಾಗಿ ಗೊತ್ತೈತೆ, ಎದಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಬಿಗೆ ಹೋಗೋಂಗಿಲ್ಲ ಅಂತ ಡೆಫಿನೆಟಾಗಿ ಗೊತ್ತೈತೆ. ಹಾಗಿದ್ಮೇಲೆ ಪಾಸಿಬಿಲಿಟಿ ಹಚ್ಚಿ ಮತ್ತೆ ರಾಂಗ್ ಮಾಡ್ದಂಗೆ ಆಯಿತು. ಪಾಸಿಬಿಲಿಟಿ ಹೇಳೋ ಅವಶ್ಯಕತೆಯೇ ಇಲ್ಲ. ಸೆಕೆಂಡ್ ಬರೋಣ. ಸಮ್ ಬಿ ಆರ್ ನಾಟ್ ಎ ಈಸ್ ಎ ಪಾಸಿಬಿಲಿಟಿ. ಬಿದೊಳಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆನೂ ಗೊತ್ತಿಲ್ಲ ನಮಗೆ. ಒಬ್ಬ ವ್ಯಕ್ತಿ ಬಗ್ಗೆ ಬಿದಿಂದ ಎ ರಿಲೇಷನ್ ಗೊತ್ತಿಲ್ಲ, ಎದಿಂದ ಬಿಗೆ ರಿಲೇಷನ್ ಗೊತ್ತೈತೆ. ಹಾಗಿದ್ಮೇಲೆ ಬಿದಲ್ಲಿರ್ತಕ್ಕಂಥ ಯಾವನೋ ಒಬ್ಬ ವ್ಯಕ್ತಿ ಇದ್ದ ಅಂತ ಅಂದ್ಕೊಳ್ಳೋಣ. ಅವನಿಗೆ ಎ ಅಂದರೆ ಬರ್ತಿರ್ಲಿಕ್ಕಿಲ್ಲ, ಆಗದೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ಬೋದು. ಅವನಿಗೆ ಎದಲ್ಲಿರ್ತಕ್ಕಂಥ ಯಾವುದಾದ್ರು ಅವನೊಂದು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂದ್ಕೊಳ್ಳೋಣ, ಅದೇನು ಬ್ರೇಕಪ್ ಆಗಿದೆ ಎದಲ್ಲಿ, ಅವಳಿಗೆ ಅವನಿಗೆ ಬರಲ್ಲ ಅಂತ ಅನ್ಕೋಬೋದು. ಯಾಕಂದರೆ ಇವನ ಬಗ್ಗೆ ಏನೂ ಗೊತ್ತೇ ಇಲ್ಲ, ನಾವು ಏನು ಭೀ ಥಿಂಕ್ ಮಾಡ್ಬೋದು ಇವನ ಬಗ್ಗೆ. ಈ ಕ್ಲಾಸಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆ ನಾವು ಏನು ಭೀ ಥಿಂಕ್ ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲ ಬಿ ಎದಲ್ಲಿ ಹೋಗೋಕ್ಕೆ ಸಾಧ್ಯನೇ ಐತೆ. ಬಟ್ ಬಿದಲ್ಲಿರ್ತಕ್ಕಂಥ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎದಲ್ಲಿರ್ತಕ್ಕಂಥ ಕೆಲವೊಂದು ವಿದ್ಯಾರ್ಥಿ ಜೊತೆ ಹೋಗಿ ಕೂಡೋಕೆ ಆಗಂಗಿಲ್ಲ. ಅಂದರೆ ಸಮ್ ಬಿ ಆರ್ ನಾಟ್ ಎ ಈಸ್ ಅ ಪಾಸಿಬಿಲಿಟಿ. ಸಾಧ್ಯತೆ ಇದೆ, ಹೌದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಈ ಸ್ಟೇಟ್ಮೆಂಟ್ಗೂ ಕರೆಕ್ಟಾಗಿ ನೋಡ್ಕೊಡ್ರಿ. ಇದು ಸಮ್ ನಾಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಯಾವ್ಯಾವ ರಾಂಗು ಯಾವ್ಯಾವ ರೈಟು ಕರೆಕ್ಟಾಗಿ ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದರಲ್ಲಿ ಯಾವ್ಯಾವ ರಾಂಗ್ ಆಯಿತು? ಫಸ್ಟ್ ಒನ್, ಸೆಕೆಂಡ್ ಒನ್, ಫೋರ್ತ್ ಒನ್, ಸಿಕ್ಸ್ತ್ ಒನ್. ಫಸ್ಟ್ ಒನ್, ಸೆಕೆಂಡ್ ಒನ್, ಫೋರ್ತ್ ಒನ್, ಸಿಕ್ಸ್ತ್ ಒನ್ ರಾಂಗ್ ಆಯ್ತು. ಇದರಲ್ಲಿ ಫಸ್ಟ್ ಒನ್ ರಾಂಗ್, ಸೆಕೆಂಡ್ ಒನ್ ರಾಂಗ್, ಫೋರ್ತ್ ಒನ್ ರಾಂಗ್, ಸಿಕ್ಸ್ತ್ ಒನ್ ರಾಂಗ್. ಉಳಿದವೆಲ್ಲ ರೈಟ್. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ನೋದು ಒಂದು ಐತೆ, ಅದು ನೋದು ಒಂದು ಲಾಸ್ಟಿಗೆ ಹೇಳ್ಬಿಡ್ತೀನಿ. ಇದಾದ ನಂತರ ಕ್ವಶನ್ಸ್ಗಳಿದಾವೆ, ಅವು ಡಿಸ್ಕಸ್ ಮಾಡೋಣ. ಆಮೇಲೆ ನಾನು ಇನ್ನೂ ಒಂದು ಹೇಳಬೇಕಾಗಿದೆ.
ಈ ಒಂದು ಡೆಫಿನೇಷನ್ ಬರೆಸ್ಬಿಡಬೇಕಾಗಿದೆ. ಅದು ಡೆಫಿನೇಷನ್ ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಒಂದು ಡೆಫಿನೇಷನ್ ಏನೈತೆ ಅದನ್ನು ಬರೆಸ್ತೀನಿ ನಿಮಗೆ. ಫಸ್ಟ್ ನೆಕ್ಸ್ಟ್ ಒನ್ ಏನಾಯ್ತು, ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ವಶನ್ ಬರೀರಿ, ನೋ ಎ ಈಸ್ ಬಿ. ನೋ ಎ ಈಸ್ ಬಿ ಡಯಾಗ್ರಾಮ್ ಹಾಕ್ರಿ. ಎ ಇಲ್ಲೈತೆ, ಪೂರ್ತಿ ಎ ಬಂತು, ಯಾವುದೇ ಎ ಬಿ ಇಲ್ಲ ಅಂತ ಹೇಳ್ತಿರೋದು ಕ್ವಶನ್. ಅಂದಮೇಲೆ ಯಾವುದೇ ಎ ಬಿ ಇಲ್ಲ, ಯಾವುದೇ ಎ ಬಿ ಇಲ್ಲ ಅಂದಮೇಲೆ ಈ ಎದೊಳಗೆ ಬಿ ಹೋಗೋಕ್ಕೆ ಸಾಧ್ಯ ಐತೇನ್ರಿ? ಯಾವುದೇ ಎ ಬಿ ಇಲ್ಲ ಅಂದಮೇಲೆ ಬಿ ಒಬ್ಬ ವ್ಯಕ್ತಿ ಕೂಡ ಎಗೆ ಬರೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಯಾವುದೇ ಬಿ ಕೂಡ ಎ ಇಲ್ಲ ಅಂತೇಳಿ ಹೇಳ್ಬೋದು ನಾವು. ಇದ್ರ ಮೂಲಕ ಫಸ್ಟ್ ಒನ್ ನೋ ಬಿ ಈಸ್ ಎ ಅಂತ ಹೇಳ್ಬೋದು, ಇದು ಕೂಡ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್ ಬರೋಣ, ನೋ ಬಿ ಈಸ್ ಎ ಅಂತ ಹೇಳ್ಬೋದು, ಸಮ್ ಬಿ ಆರ್ ನಾಟ್ ಎ ಅಂತ ಹೇಳ್ಬೋದು, ಎ ಅಂತ ಹೇಳ್ಬೋದು, ಇದು ಕರೆಕ್ಟ್ ಆಗುತ್ತೆ. ಯಾಕಂದರೆ ಯಾವುದೇ ಬಿ ಎ ಇಲ್ಲ ಅಂತಂದಮೇಲೆ ಈ ಬಿ ಅಲ್ಲಿ ಇರ್ತಕ್ಕಂಥ ಒಬ್ಬ ಮನುಷ್ಯ ಹಿಡಿದುಕೊಂಡ್ರು ಅವನು ಎದಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಭಾಗ ಕೂಡ ಏಕೆ ಹೋಗೋಲ್ಲ, ಈ ಭಾಗ ಕೂಡ ಏಕೆ ಹೋಗಲ್ಲ, ಈ ಭಾಗ ಕೂಡ ಏಕೆ ಹೋಗಲ್ಲ, ಯಾಕಂದರೆ ಪೂರ್ತಿ ಎ ಬಿನೇ ಏಕೆ ಹೋಗಲ್ಲ ಅಂದಮೇಲೆ. ಅದೇ ರೀತಿ ಥರ್ಡ್ ಒನ್, ಸಮ್ ಎ ಆರ್ ನಾಟ್ ಬಿ, ಇದಕ್ಕೆ ಪಾಸಿಬಿಲಿಟಿ ಬರೀ ಅವಶ್ಯಕತೆನೇ ಇಲ್ಲ. ಸಮ್ ಎ ಆರ್ ನಾಟ್ ಬಿ ಅಂತ ಕೊಟ್ಟ ಅಂದರೂ ಕೂಡ ಈ ಭಾಗ ಬಿ ದಲ್ಲಿ ಹೋಗಕ್ಕೆ ಸಾಧ್ಯ ಐತೆ ಅಂದರೆ ಎದಲ್ಲಿರ್ತಕ್ಕಂಥ ಯಾವ ಭಾಗ ಹೋಗೋಂಗಿಲ್ಲ ಅಂದಮೇಲೆ, ಯಾವ ಒಂದು ಭಾಗನೂ ಹೋಗಲ್ಲ ಅಂದಮೇಲೆ ಈ ಯಾವುದು ಬಿ ಸೆಲೆಕ್ಟ್ ಮಾಡಿರಿ ನೀವು, ಇದು ಯಾವುದು ಒಂದು ಕೂಡ ಬಿ ಕಡೆ ಹೋಗೋಂಗಿಲ್ಲ, ಬಿ ಕಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದೇನಾಯಿತು, ಈ ಸ್ಟೇಟ್ಮೆಂಟು ಕರೆಕ್ಟ್ ಆಯಿತು. ಇನ್ ಕೇಸ್ ಈ ಸ್ಟೇಟ್ಮೆಂಟ್ಗಳ ಮುಂದ್ಗಡೆ ಪಾಸಿಬಿಲಿಟಿ ಐತೆ ಅಂತ ಕೊಟ್ಟಿದ್ದ ಅಂದರೆ ಸಮ್ ಎ ಬಿ ಆರ್ ನಾಟ್ ಎ ಈಸ್ ಅ ಪಾಸಿಬಿಲಿಟಿ ಕೊಟ್ಟಿದ್ದ ಅಂದರೆ ಅದು ರಾಂಗ್ ಆಗ್ತಿತ್ತು. ಅಂದರೆ ಸಮ್ ಬಿ ಆರ್ ನಾಟ್ ಎ ಈಸ್ ಅ ಪಾಸಿಬಿಲಿಟಿ ಅನ್ನೋ ಕನ್ನಡದಲ್ಲಿ ಏನು ಹೇಳ್ತೀವಿ, ಕೆಲವೊಂದು ಬಿ ಎ ಆಗುವ ಸಾಧ್ಯತೆ ಇಲ್ಲ, ಕೆಲವೊಂದು ಬಿ ಎ ಆಗುವ ಸಾಧ್ಯತೆ ಇಲ್ಲ, ಕೆಲವೊಂದು ಬಿ ಎ ಆಗುವುದಿಲ್ಲ ಅಂತ ಗೊತ್ತಾಯ್ತು ನಮಗೆ. ಮತ್ತು ಅದಕ್ಕೆ ಎಕ್ಸ್ಟ್ರಾ ಪಾಯಿಂಟ್ ಸೇರಿಸಿ ಸಾಧ್ಯತೆ ಇಲ್ಲ ಅಂಥೇಳಿ ಊಹೆಗೆ ತೊಗೊಂಡು ಹೋಗಿ ಅದಕ್ಕೆ ಮತ್ತೆ ಹಂಗೆ ಮಾಡಿದ್ರಿಂದ ಅದು ರಾಂಗ್ ಆಯಿತು. ಅದು ಡೈರೆಕ್ಟಾಗಿನೇ ಗೊತ್ತಿದ್ದ ಮೇಲೆ, ಅದು ಡೆಫಿನೆಟಾಗಿ ಟ್ರೂ ಇದ್ಮೇಲೆ ಅದನ್ನು ನಾವು ಮತ್ತೆ ಇನ್ಡೆಫಿನೆಟಾಗಿ ಅನ್ಸರ್ಟೇನ್ ಕಡೆ ತೊಗೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ. ಅನ್ಸರ್ಟೇನ್ ಕಡೆ ತೊಗೊಂಡು ಹೋಗಿರೋದ್ರಿಂದ ಅದು ರಾಂಗ್ ಆಯಿತು. ಇದು ಇದರದಾಗಿತ್ತು. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇವಾಗ ನೆಕ್ಸ್ಟ್ ನಾವು ಒಂದು ಡೆಫಿನೇಷನ್ ಬರೆಸ್ತೀನಿ, ಆ ಡೆಫಿನೇಷನ್ ಕರೆಕ್ಟಾಗಿ ಬರ್ಕೊಡ್ರಿ. ಇವಾಗ ನಾನು ಏನು ಹೇಳಿದ್ದೆಲ್ಲ ಅದೇ ಡೆಫಿನೇಷನ್. ಯಾವುದೇ ಒಂದು ಇದು ಇರಲಿ, ಸ್ಟೇಟ್ಮೆಂಟ್ ಇರಲಿ, ಅದರಲ್ಲಿ ಏನಾದರೂ ಬ್ಲ್ಯಾಂಕ್ ಇದ್ದರೆ ಯಾವುದೇ ರೀತಿಯ ರಿಲೇಷನ್ ನಮಗೆ ಸಿಗದೇ ಹೋಗಿದ್ರೆ ಆ ಥರದ ಸಂದರ್ಭದಲ್ಲಿ ಅವುಗಳು ಡೆಫಿನೆಟಾಗಿ ರಾಂಗ್ ಆಗೋಂಗಿಲ್ಲ. ಅವುಗಳು ಜಸ್ಟ್ ಏನಾಗ್ತವೆ, ಕಾನ್ಸೆಯಲ್ಲಿ ರಾಂಗ್ ಆಗ್ತವೆ. ಅದು ನಮ್ಗೆ ಹೇಳೋಕ್ಕಾಗಂಗಿಲ್ಲ, ಅದಕ್ಕೋಸ್ಕರ ನಾವು ರಾಂಗ್ ಹಾಕ್ತಿದ್ದೀವಿ. ಬಟ್ ಅದು ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಐತೆ ಅಂತ ಅರ್ಥ. ಡೆಫಿನೇಷನ್ ಬರ್ಕೊಡ್ರಿ, ವೆನೆವರ್ ದೇರ್ ಈಸ್ ಎ ನೋ ರಿಲೇಷನ್ ಬಿಟ್ವೀನ್ ಎನಿ ಟು ಸ್ಟೇಟ್ಮೆಂಟ್, ಎನಿ ಟು ಪಾರ್ಟ್ಸ್. ನಮ್ಮ ಒಂದು ಡಯಾಗ್ರಾಮ್ ಹಾಕಿಬಿಡ್ತೀನಿ. ಆಲ್ ಎ ಆರ್ ಬಿ, ಆಲ್ ಬಿ ಆರ್ ಸಿ ಅಂತ ಇತ್ತು ಅಂದ್ಕೊಳ್ಳೋಣ. ಈ ಥರ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇಲ್ಲಿ ಏನಾಗುತ್ತೆ, ಆಲ್ ಬೇಡ, ಸಮ್ ತೊಗೊಳ್ಳೋಣ. ಆಲ್ ಎ ಆರ್ ಬಿ, ಸಮ್ ಬಿ ಆರ್ ಸಿ ಅಂತ ತಗೋರಿ. ಅಂದರೆ ಎಲ್ಲ ಎ ಬಿ ಇದ್ದಾವೆ. ಈ ಬಿ ಯಲ್ಲಿ ಇರ್ತಕ್ಕಂಥ ಕೆಲವೊಂದು ಬಿ ಮಾತ್ರ ಸಿ ಇದ್ದಾವೆ. ಈ ಪೂರ್ತಿ ಬಿ ಯಲ್ಲಿ ಕೆಲವೊಂದು ಭಾಗ ಸಿ ಯಲ್ಲಿ ಇದ್ದಾವೆ. ಈ ಥರ ಇದ್ದಾಗ ಇಲ್ಲಿ ಉಳಿದಿರ್ತಕ್ಕಂಥ ಭಾಗ ಸಿ ಎಲ್ಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಈ ಸಿ ಎಲ್ಲಿರ್ತಕ್ಕಂಥ ಉಳಿದಿರೋ ಭಾಗ ಎದಲ್ಲಿ ಅಥವಾ ಬಿದಲ್ಲಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಇವೆರಡರ ಮಧ್ಯೆ ರಿಲೇಷನ್ ನಮ್ಗೆ ಗೊತ್ತಿಲ್ಲ. ಈ ಬ್ಲ್ಯಾಂಕ್ದ ಬಗ್ಗೆ ನಮಗೇನು ಐಡಿಯಾನೇ ಇಲ್ಲ. ಬ್ಲ್ಯಾಂಕ್ದ ಬಗ್ಗೆ ಐಡಿಯಾ ಇಲ್ಲ ಅಂತಂದಮೇಲೆ ಆ ಬ್ಲ್ಯಾಂಕನ್ನು ನಾವು ಪಾಸಿಬಿಲಿಟಿಯಲ್ಲಿ ಯಾವುದು ಬೇಕಾದರೂ ಸ್ಟೇಟ್ಮೆಂಟ್ ಹೇಳ್ಬೋದು, ಕರೆಕ್ಟ್ ಆಗುತ್ತೆ. ಪಾಸಿಬಿಲಿಟಿ ಇಲ್ಲದೆ ಇರೋ ಸ್ಟೇಟ್ಮೆಂಟ್ಗಳೆಲ್ಲವೂ ರಾಂಗ್ ಆಗ್ತವೆ. ಅದಕ್ಕೋಸ್ಕರ ಒಂದು ಡೆಫಿನೇಷನ್ ಬರ್ಕೊಡ್ರಿ. ವೆನೆವರ್ ದೇರ್ ಈಸ್ ಅ ನೋ ರಿಲೇಷನ್ ಬಿಟ್ವೀನ್ ಎನಿ ಟು ಎಲಿಮೆಂಟ್ಸ್ according to the Venn diagram, then all type of definite conclusions will be treated wrong. ಯಾವುದೇ ರೀತಿಯ ಡೆಫಿನೆಟ್ ಸ್ಟೇಟ್ಮೆಂಟ್ ಇದ್ದರೆ ಅವು ರಾಂಗ್ ಆಗ್ತವೆ, ಕಾನ್ಸೆಯಲ್ಲಿ ರಾಂಗ್ ಆಗ್ತವೆ. ಅದೇ ಏನಾದರೂ ಪಾಸಿಬಿಲಿಟಿಯಲ್ಲಿ ಕೊಟ್ಟಿದ್ದ ಅಂತಂದರೆ ಪಾಸಿಬಿಲಿಟಿಯಲ್ಲಿ ಕನ್ಕ್ಲೂಷನ್ ಇದ್ದರೆ ಅವು ಕರೆಕ್ಟ್ ಆಗ್ತವೆ. ಕರೆಕ್ಟಾಗಿ ಡೆಫಿನೇಷನ್ ಬರ್ಕೊಡ್ರಿ. ವೆನೆವರ್, ನಾನೇ ಬರೆದು ಬಿಡ್ತೀನಿ. ವೆನೆವರ್ ದೇರ್ ಈಸ್ ಅ no relation between two elements or in beda according two elements according to the
ವೆನ್ ಡಯಾಗ್ರಾಮ್, ಯಾಕಂದರೆ ವೆನ್ ಡಯಾಗ್ರಾಮಲ್ಲಿ ಖಾಲಿ ಪ್ಲೇಸ್ ಐತಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ವೆನ್ ಡಯಾಗ್ರಾಮ್ ದೆನ್ ಅವಾಗ ಡೆಫಿನೇಟ್ ಸ್ಟೇಟ್ಮೆಂಟ್ಸ್ಗಳೆಲ್ಲವೂ ರಾಂಗ್ ಆಗ್ತವೆ. ಡೆಫಿನೇಟ್ ಸ್ಟೇಟ್ಮೆಂಟ್ಗಳು ಇವಾಗ ಏನಾರೆ ನೀವು ಆಲ್ ಬಿ ಆರ್ ಸಿ ಅಂತ ಹೇಳೋಕ್ಕಾಗತ್ತಾ? ಡೆಫಿನೆಟಾಗಿ ಆಲ್ ಬಿ ಆರ್ ಸಿ ಅಂತೇಳಿ ಒಂದು ಡೆಫಿನೆಟ್ ಸ್ಟೇಟ್ಮೆಂಟ್ ಐತೆ, ಅದು ರಾಂಗ್ ಆಗ್ತೈತಿ. ದೆನ್ ಡೆಫಿನೆಟ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. indefinite or possible statements are right. ಅರ್ಥ ಆಯ್ತು ಅಂದ್ಕೋತೀನಿ. ಇವಾಗ ಕರೆಕ್ಟಾಗಿ ನೋಡೋಣ. ಇಲ್ಲಿ ಬನ್ನಿರಿ, ಇದಕ್ಕೆ ಏನಾರ ಒಂದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್ ಐತೆ, ಇದು ಕನ್ಕ್ಲೂಷನ್ ಕೊಟ್ಟ ಅಂತ ಅಂದ್ಕೊಳ್ಳೋಣ. ಪಾಸಿಬಲ್ ಕನ್ಕ್ಲೂಷನ್ಸ್ ಬರ್ಕೊಡ್ರಿ. ಎಲ್ಲ ಸ್ಟೇಟ್ಮೆಂಟ್ ಬರ್ಸಿದ್ದೀನಲ್ಲ, ಕನ್ಕ್ಲೂಷನ್ ಮಾಡಿಕೊಡ್ರಿ ಅವೆಲ್ಲವು. 1 second. Venn diagram, definite conclusions. ಡೆಫಿನೆಟ್ ಕನ್ಕ್ಲೂಷನ್ಸ್ ರಾಂಗ್ ಆಗ್ತವೆ, ಪಾಸಿಬಲ್ ಕನ್ಕ್ಲೂಷನ್ ಕರೆಕ್ಟ್ ಆಗ್ತವೆ. ಇದೇ ಸ್ಟೇಟ್ಮೆಂಟ್ ಐತೆ, ಇದಕ್ಕೆ ಕನ್ಕ್ಲೂಷನ್ ಕೊಟ್ಟಿದೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಕನ್ಕ್ಲೂಷನ್ ಏನು ತೊಗೋತೀರಾ? ಆಲ್ ಬಿ ಆರ್ ಎ. ಸೆಕೆಂಡ್ ಒನ್ ಆಲ್ ಸಿ ಆರ್ ಬಿ. ಥರ್ಡ್ ಒನ್ ಆಲ್ ಬಿ ಕ್ಯಾನ್ ಬಿ ಸಿ. ಫೋರ್ತ್ ಒನ್ ಆಲ್ ಸಿ ಕ್ಯಾನ್ ಬಿ ಎ. ಇವಾಗ ನೋಡೋಣ ಬನ್ನಿರಿ. ಇಲ್ಲಿ ಇದಕ್ಕೆ ಬನ್ನಿರಿ, ಏನೈತೆ ಸ್ಟೇಟ್ಮೆಂಟ್ ಆಲ್ ಎ ಆರ್ ಬಿ ಹಾಕಿದ್ದೀವಿ, ಆಸಮ್ ಬಿ ಆರ್ ಎ ಹಾಕಿದ್ದೀವಿ. ಡಯಾಗ್ರಾಮ್ ರೆಡಿ ಆಗಿದೆ. ಇವಾಗ ಡಯಾಗ್ರಾಮ್ ಮೇಲೆ ನಾವೇನು ನೆಕ್ಸ್ಟ್ ಪ್ರೊಸೀಜರ್ ಏನು? ಈ ಕನ್ಕ್ಲೂಷನ್ಸ್ಗಳು ಅಪ್ಲೈ ಮಾಡೋದು. ಕನ್ಕ್ಲೂಷನ್ಸ್ ಅಪ್ಲೈ ಮಾಡಿರಿ. ಫಸ್ಟ್ ಕನ್ಕ್ಲೂಷನ್ ಆಲ್ ಬಿ ಆರ್ ಎ. ಎಲ್ಲ ಬಿ ಎ ಇದ್ದಾವೆ ಅಂತ ಹೇಳ್ತಿದ್ದೆ ನಾನು. ಎಲ್ಲ ಬಿ ಅಂತಂದಮೇಲೆ ಈ ಬಿ ಯಲ್ಲಿರ್ತಕ್ಕಂಥ ಈ ಭಾಗ ಕೂಡ ಎ ಯಲ್ಲಿದೆ ಅಂತ ಅರ್ಥ. ಎಲ್ಲ ಬಿ ಎ ಅಂದಮೇಲೆ ಈ ಭಾಗ ಕೂಡ ಎದಲ್ಲಿದ್ದಾವೆ ಅಂತ ಅರ್ಥ. ನಾನು ಆಲ್ರೆಡಿ ಆಲ್ ಎ ಆರ್ ಬಿ ಅಂತಂದಾಗ ಆಲ್ ಬಿ ಆರ್ ಎ ಅಂತ ಕೊಟ್ಟೆ ಅಂತಂದಮೇಲೆ ಅದು ರಾಂಗ್ ಆಗ್ತದೆ ಅಂತೇಳಿ ಫಸ್ಟಿಗೆ ಸಿಂಗಲ್ ಸ್ಟೇಟ್ಮೆಂಟ್ ಮೂಲಕ ಹೇಳ್ತಾ ಬಂದಿದ್ದೆ. ಇಲ್ಲಿ ಕೂಡ ಸೇಮ್ ನೋಡಿರಿ. ಈ ಉಳಿದ ಭಾಗದ ಬಗ್ಗೆ ಏನು ಐಡಿಯಾ ಆಯ್ತು ನಿಮಗೆ? ಉಳಿದ ಭಾಗದ ಬಗ್ಗೆ ಐಡಿಯಾನೇ ಇಲ್ಲ ಅಂತಂದಮೇಲೆ ಇದು ಒಂದು ಡೆಫಿನೇಟ್ ಸ್ಟೇಟ್ಮೆಂಟು. ನಾನು ಡೆಫಿನೇಟ್ ಮತ್ತು ಇಂಡೆಫಿನೇಟ್ ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಮೊದಲು ಹೇಳಿದ್ದೆ. ಇದು ಒಂದು ಡೆಫಿನೇಟ್ ಸ್ಟೇಟ್ಮೆಂಟು, ಇದು ಡೆಫಿನೇಟ್ ಅಲ್ಲ. ಬಟ್ ಇವೆರಡು ಡೆಫಿನೇಟ್ ಸ್ಟೇಟ್ಮೆಂಟು. ಅದಕ್ಕೋಸ್ಕರ ಇದೇನಾಯಿತು? ರಾಂಗ್ ಆಯಿತು. ಈ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಆಲ್ ಬಿ ಆರ್ ಎ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಬಿ ಎದಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇರ್ಬೋದು, ಪಾಸಿಬಿಲಿಟಿಯಲ್ಲಿ ಇರ್ಬೋದು, ಬಟ್ ಈ ಸದ್ಯಕ್ಕಂತೂ ಇಲ್ಲ. ಡೆಫಿನೇಟ್ ಆಗಿಲ್ಲ, ಖಂಡಿತವಾಗಿ ಇಲ್ಲ, ನಿರ್ದಿಷ್ಟವಾಗಿಲ್ಲ. ಆಲ್ ಸಿ ಆರ್ ಬಿ. ಈ ಸಿ ಐತಲ್ಲ, ಈ ಸಿ ಪೂರ್ತಿ ಬಿ ಐತೆ ಅಂತ ಹೇಳ್ತಿದ್ದಾನೆ. ಈ ಭಾಗ ಮಾತ್ರ ಬಿದಲ್ಲಿ ಐತೆ. ಬಟ್ ಈ ಉಳಿದ ಭಾಗ ಏನೈತಲ್ಲ ಸಿದು, ಇದು ಬಿದಲ್ಲಿ ಐತೆ ಅಥವಾ ಇಲ್ವಾ? ಆಯಿತು ಇಲ್ವ ಅಂತೇಳಿ ನಮಗೆ ಡೆಫಿನೆಟ್ ಗೊತ್ತಿಲ್ಲ ಅಂದಮೇಲೆ ಈ ಥರದ ಆಲ್ ಸಿ ಆರ್ ಎ ಅಂತೇಳಿ ಡೆಫಿನೆಟ್ ಇವ ಹೆಂಗೆ ಹೇಳ್ತಾನೆ? ನಮಗೆ ಗೊತ್ತಿಲ್ಲ ಡೆಫಿನೆಟ್ ವೆನ್ ಡಯಾಗ್ರಾಮ್ ಪ್ರಕಾರ. ಅಂದಮೇಲೆ ಇವ ಕನ್ಕ್ಲೂಷನಲ್ಲಿ ಯಾಕೆ ಹೇಳ್ತಿದ್ದಾನೆ? ಈ ಡೆಫಿನೆಟಾಗಿ ಯಾಕೆ ಹೇಳ್ತಿದ್ದಾನೆ? ಡೆಫಿನೆಟಾಗಿ ಹೇಳಿದ್ರಿಂದ ರಾಂಗ್ ಆಯಿತು. ನೆಕ್ಸ್ಟ್ ಬರೋಣ. ಆಲ್ ಬಿ ಕ್ಯಾನ್ ಬಿ ಸಿ. ಕ್ಯಾನ್ ಬತ್ತಲ್ಲ, ಕ್ಯಾನ್ ಅಂದರೆ ಪಾಸಿಬಿಲಿಟಿ, ಇದು ಇನ್ಡೆಫಿನೆಟ್ ಸ್ಟೇಟ್ಮೆಂಟು. ಆಲ್ ಬಿ ಕ್ಯಾನ್ ಬಿ ಸಿ. ಎಲ್ಲ ಬಿ ಸಿಯಲ್ಲಿ ಬರಬಹುದು. ಈ ಖಾಲಿ ಜಾಗದ ಬಗ್ಗೆ ಗೊತ್ತೇ ಇಲ್ಲ ಅಂದಮೇಲೆ ಅದು ಸಿ ಎದಲ್ಲಿ ಹೋಗ್ಬೋದು. ರೆಸ್ಟ್ರಿಕ್ಷನ್ ಇಲ್ಲೇ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಬಿ ಸಿದಲ್ಲಿ ಹೋಗ್ಬೋದು, ಸಾಧ್ಯತೆ ಇದೆ. ಆಲ್ ಬಿ ಕ್ಯಾನ್ ಬಿ ಸಿ, ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಆಲ್ ಸಿ ಕ್ಯಾನ್ ಬಿ ಎ ಅಂತ ಅಂದಿದೆ. ಆಲ್ ಸಿ ಕ್ಯಾನ್ ಬಿ ಎ. ಈ ಎಲ್ಲ ಸಿ ಎದಲ್ಲಿ ಹೋಗ್ಬೋದು? ಹೌದು ಹೋಗ್ಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ. ಈ ಖಾಲಿ ಜಾಗ ಐತೆ, ಖಾಲಿ ಜಾಗ ಎದಲ್ಲಿ ಹೋಗ್ಬೋದು? ಎ ಇನ್ನೂ ಸ್ವಲ್ಪ ದೊಡ್ಡದಾಗಿರ್ಬೋದು, ಎ ಇದಕ್ಕಿಂತ ಸಿಗಿಂತ ದೊಡ್ಡದಾಗಿರ್ಬೋದು. ಈ ಸಿ ಎಲ್ಲ ಬಂದು ಇಲ್ಲಿ ಕೂಡ್ಬೋದು ಎದೊಳಗಡೆ. ಬಿ ಕೂಡ ಇದಕ್ಕೆ ಬಂದು ಕೂಡ್ಬೋದು ಪಾಸಿಬಿಲಿಟಿಯಲ್ಲಿ ಎದೊಳಗಡೆ, ಏನೇ ದೊಡ್ಡದಿತ್ತು ಅಂತಂದರೆ. ಈ ರೀತಿ ನಾವು ಹೇಳಬಹುದು. ಅದಕ್ಕೋಸ್ಕರ ಇದು ಕೂಡ ಫೋರ್ತ್ ಒನ್ ಕೂಡ ರೈಟ್ ಆಯಿತು. ಫಸ್ಟ್ ಒನ್ ಸೆಕೆಂಡ್ ಒನ್ ಇವೆರಡು ಡೆಫಿನೆಟ್ ಸ್ಟೇಟ್ಮೆಂಟ್ ಅದಾವೆ, ಎರಡು ರಾಂಗ್ ಆಯಿತು. ಥರ್ಡ್ ಒನ್ ಫೋರ್ತ್ ಒನ್ ಎರಡು ಇನ್ಡೆಫಿನೆಟ್ ಸ್ಟೇಟ್ಮೆಂಟ್ ಅಥವಾ ಪಾಸಿಬಲ್ ಸ್ಟೇಟ್ಮೆಂಟ್ಸ್ ಇದ್ದಾವೆ, ಎರಡು ರೈಟ್ ಆಯಿತು. ಇದಾಗಿತ್ತು. ಇದೊಂದು ಹೇಳಬೇಕಾಗಿತ್ತು ನಾನು, ಇದು ಕ್ಲಿಯರ್ ಮಾಡಬೇಕಾಗಿತ್ತು. ಇದೊಂದು ಡೆಫಿನೇಷನ್ ಕರೆಕ್ಟಾಗಿ ಬರ್ಕೊಡ್ರಿ. ಓಕೆ. ಬ್ಲ್ಯಾಂಕ್ ಸ್ಪೇಸ್ ಬಂತು, ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ ಅಂತಂದಮೇಲೆ ಅದು ಪಾಸಿಬಿಲಿಟಿಯಲ್ಲಿ ಇತ್ತಂದ್ರೆ ಕರೆಕ್ಟ್ ಆಗುತ್ತೆ ಕನ್ಕ್ಲೂಷನ್. ಡೆಫಿನೆಟ್ ಆಗಿತ್ತಂದ್ರೆ ರಾಂಗ್ ಆಗುತ್ತೆ.
ಬಟ್ ರಿಸ್ಟ್ರಿಕ್ಷನ್ ಅನ್ನೋದು ಇರಬಾರ್ದು. ಈಗ ರಿಸ್ಟ್ರಿಕ್ಷನ್ ಬೇಸ್ಡ್ ಒಂದು ಡೆಫಿನೇಷನ್ ಬರ್ತೈತಿ, ಮುಂದೆ ಹೇಳ್ತೀನಿ ನಾ. ಓನ್ಲಿ ಫ್ಯೂ ಕಾನ್ಸೆಪ್ಟ್ಗಳು ಬರ್ತವೆ, ಅಲ್ಲಿ ರಿಸ್ಟ್ರಿಕ್ಷನ್ ಬರ್ತೈತೆ. ಆ ರಿಸ್ಟ್ರಿಕ್ಷನ್ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಬೇರೆ ಬರ್ತೈತೆ. ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಬಿ ಆರ್ ನಾಟ್ ಎ ಅಂತ ತಿಳ್ಕೊಳ್ಳೋಣ. ಇನ್ನೊಂದು ಇಲ್ಲಿ ಆಲ್ ಎ ಆರ್ ಬಿ ಅಂತಿತ್ತು, ಸಮ್ ಬಿ ಆರ್ ಸಿ ಅಂತಿತ್ತು, ಸಮ್ ಎ ಆರ್ ನಾಟ್ ಸಿ ಅಂತಿತ್ತು. ಅಂದರೆ ಎದಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಸಿದಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದ ಅಂತ ಅಂದ್ಕೊಳ್ಳೋಣ. ಎದಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಸಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದ. ಇನ್ನೊಂದು ಸಮ್ ಎ ಆರ್ ನಾಟ್ ಸಿ ಅಂತ ಕೊಟ್ಟಿದ್ದ. ಇವಾಗ ಬನ್ನಿರಿ, ಇವಾಗ ಅಪ್ಲೈ ಮಾಡಿರಿ ಆಲ್ ಬಿ ಆರ್ ಎ. ಇದು ಅಪ್ಲೈ ಇದು ರಾಂಗ್ ಆಯ್ತು, ಇದು ರಾಂಗ್ ಆಯಿತು. ಪಾಸಿಬಿಲಿಟಿ ಬರೋಣ. ಆಲ್ ಬಿ ಕ್ಯಾನ್ ಬಿ ಸಿ, ಎಲ್ಲ ಬಿ ಕ್ಯಾನ್ ಬಿ ಸಿ ಅಂತ ಅಂದಾಗ ಈ ಎಲ್ಲ ಪೂರ್ತಿ ಬಿ ಸಿದಲ್ಲಿ ಹೋಗುತ್ತೆ ಅಂತ ಹೇಳ್ತಿದ್ದಾನೆ. ಬಟ್ ಎದಲ್ಲಿರ್ತಕ್ಕಂಥ ಈ ರಿಸ್ಟ್ರಿಕ್ಟೆಡ್ ಪಾರ್ಟ್ ಕೂಡ ಬಿದಲ್ಲಿ ಸಿದಲ್ಲಿ ಹೋಗ್ಬೇಕಾಗತ್ತೆ. ಯಾಕಂದರೆ ಬಿದಲ್ಲಿ ಎ ಐತೆ, ಎದಲ್ಲಿರ್ತಕ್ಕಂಥ ಈ ಭಾಗ ಕೂಡ ಬಿ ಸಿದಲ್ಲಿ ಹೋಗ್ಬೇಕು. ಬಟ್ ಇವ್ರು ಹೋಗೋಕ್ಕೆ ಒಲ್ ಅಂತಾರೆ. ಒಲ್ ಅಂದಮೇಲೆ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಲ್ ಸಿ ಕ್ಯಾನ್ ಬಿ ಎ ಅಂತಂದಿದ್ದಾನೆ. ಎಲ್ಲ ಸಿ ಎ ಆಗ್ಬೋದಾ? ಅದು ಆಗ್ಬೋದು. ಯಾಕಂದರೆ ಈ ಕಡೆಯಿಂದ ಈ ಕಡೆ ರಿಸ್ಟ್ರಿಕ್ಷನ್ ಇಲ್ಲ, ಈ ಕಡೆಯಿಂದ ಈ ಕಡೆ ರಿಸ್ಟ್ರಿಕ್ಷನ್ ಐತೆ. ಈ ಹುಡುಗರು ಯಾರೂ ಇಲ್ಲಿ ಹೋಗಲ್ಲ ಅಂತ ಹೇಳೋಂಗಿಲ್ಲ. ಇಲ್ಲೆಲ್ಲರೂ ಬಂದು ಕೂಡ್ಬೋದು, ಇಲ್ಲಿ ರಿಸ್ಟ್ರಿಕ್ಷನ್ ಆಗ್ಬೋದು. ಇದು ರಾಂಗ್ ಆಯ್ತು, ಇದು ರೈಟ್ ಆಗ್ಬೋದು. ಅವುಗಳನ್ನು ಇನ್ನೂ ಕ್ವಶನ್ಸ್ಗಳು ನೋಡ್ತಾ ಹೋದಂತೆ ಎಲ್ಲ ಕ್ಲಿಯರ್ ಆಗ್ತಾ ಹೋಗ್ತವೆ. ಇವಾಗ ಏನು ಟೆನ್ಷನ್ ತೊಗೋಬೇಡ್ರಿ. ಎಷ್ಟು ಅರ್ಥ ಆಗ್ತದೆ ಅಷ್ಟೇ ನೋಡಿರಿ. ಅರ್ಥ ಆಗಲಿಲ್ಲ ಅಂತಂದರೆ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಬಟ್ ಫಾಲೋ ಮಾಡ್ತಾ ಹೋಗ್ಬೇಕು ಡೈಲಿ. ಓಕೆ, ನೆಕ್ಸ್ಟ್ ಬನ್ನಿರಿ. ಇಲ್ಲಿ ಕ್ವಶನ್ ಐತಿ, ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ಸ್ ಅದೇನದು 3 ಸ್ಟೇಟ್ಮೆಂಟ್ ಅದಾವೆ. ನಾನು ಸಿಂಗಲ್ ಸ್ಟೇಟ್ಮೆಂಟ್ ಮಾಡಿ ನೋಡಿಸಿದೆ, 2 ಸ್ಟೇಟ್ಮೆಂಟ್ ಇನ್ನೂ ಈಗ ಮಾಡಿದೆ. ಇವಾಗ 3 ಸ್ಟೇಟ್ಮೆಂಟ್ ಇದೆ. 3 ಸ್ಟೇಟ್ಮೆಂಟು. ಫಸ್ಟ್ ಆಲ್ದು ಇದಾವೆ. ಆಲ್ದು ಒಂದು ಟ್ರಿಕ್ ಐತಿ. ಆಲ್ದು ನೋಡೋಣ, ಹಿಂಗೆ ಒಂದೊಂದಾಗಿ ನೋಡೋಣ. ಆಲ್, ಸಮ್ ನಾಟ್, ನೋ, ಅದು ಪ್ರತಿಯೊಂದನ್ನು ಈ ರೀತಿಯ 3 ಸ್ಟೇಟ್ಮೆಂಟ್ ಮೇಲೆ ನೋಡೋಣ. ನಾಳೆ ಕ್ಲಾಸಲ್ಲಿ ಮತ್ತೊಂದು ಸ್ವಲ್ಪ ಲೆವೆಲ್ ಅಪ್ ಆಗುತ್ತೆ. ನಾಳೆ ಕ್ಲಾಸಲ್ಲಿ ಇದಕ್ಕಿಂತ ಕ್ಲಿಯರ್ ಆಗುತ್ತೆ ನಿಮ್ಮ ಕಾನ್ಸೆಪ್ಟ್. ಡೋಂಟ್ ವರಿ. ಓಕೆ, ಏನೈತೆ ಡಯಾಗ್ರಾಮ್ ಹಾಕ್ರಿ. ಸ್ಟೇಟ್ಮೆಂಟ್ ಏನದ? ಆಲ್ ಎ ಆರ್ ಬಿ. ಆಲ್ ಎ ಆರ್ ಬಿ, ಎಲ್ಲ ಎ ಬಿ ಇದ್ದಾವೆ. ಫಸ್ಟ್ ಸ್ಟೇಟ್ಮೆಂಟ್ ಓದ್ತೀವಿ, ಈ ರೀತಿ ಡಯಾಗ್ರಾಮ್ ಬಂತು. ಸೆಕೆಂಡ್ ಸ್ಟೇಟ್ಮೆಂಟ್ ಆಲ್ ಬಿ ಆರ್ ಸಿ. ಈ ಎಲ್ಲ ಬಿಗಳು ಏನಿದಾವಲ್ಲ ಅಷ್ಟು ಬಿಗಳು ಸಿ ಇದ್ದಾವೆ, ಸಿ ಒಳಗಡೆ ಬಂದಿದ್ದಾವೆ. ಇದು ಹೊರಗಿಂದಿರೋದು ಸಿ. ಆಲ್ ಸಿ ಆರ್ ಡಿ. ಓಕೆ, ಮತ್ತು ಎಲ್ಲ ಸಿಗಳು, ಈ ಎಲ್ಲ ಸಿಗಳಿದಾವಲ್ಲ ಅವೆಲ್ಲ ಸಿಗಳು ಎಲ್ಲಿದ್ದಾವೆ? ಆಲ್ ಸಿ ಆರ್ ಡಿ ಒಳಗಡೆ ಇದ್ದಾವೆ. ಎ ಎಲ್ಲೈತೆ? ಬಿದೊಳಗದ. ಬಿ ಎಲ್ಲದ? ಸಿದೊಳಗದ. ಸಿ ಎಲ್ಲೈತೆ? ಡಿದೊಳಗದ. ಇದರಿಂದ ಏನು ಅರ್ಥ ಆಯ್ತು ನಿಮ್ಗೆ? ಡಿದೊಳಗೆ ಯಾರು ಬರ್ತಾರೆ? ಸಿನೂ ಬರ್ತಾನೆ, ಬಿನೂ ಬರ್ತಾನೆ, ಎನೂ ಬರ್ತಾನೆ. ಸಿದೊಳಗೆ ಯಾರು ಬರ್ತಾರೆ? ಸಿದೊಳಗೆ ಬಿನೂ ಬರ್ತಾನೆ, ಎನೂ ಬರ್ತಾನೆ. ಬಿದೊಳಗೆ ಜಸ್ಟ್ ಎ ಅಷ್ಟೇ ಬರ್ತಾನೆ. ಅಂದರೆ ಹೊರಗಿಂದ ಒಳಗೆ ಹೋದಂತೆ ಕಡಿಮೆ ಆಗುತ್ತೈತಿ, ಒಳಗಿಂದ ಹೊರಗೆ ಬಂದಂತೆ ಜಾಸ್ತಿ ಆಗ್ತೈತಿ. ಇಲ್ಲಿ ಏನೇನು ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ, ಫಸ್ಟ್ ಒನ್, ಇಲ್ಲಿ ಒಳಗಿಂದ ಹೊರಗೆ ಬಂದಂತೆ ಪಾಸಿಟಿವಲ್ಲಿರ್ತಕ್ಕಂಥ ಆಲ್ ಮತ್ತು ಸಮ್ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗ್ತವೆ. ಒಳಗಿಂದ ಹೊರಗೆ ಬಂದಂತೆ ಪಾಸಿಟಿವ್ ಇರಬೇಕು. ಆಮೇಲೆ ಆಲ್ ಮತ್ತು ಸಮ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತವೆ. ಇಲ್ಲಿ ಬನ್ನಿರಿ, ಆಲ್ ಎ ಆರ್ ಸಿ, ಎಲ್ಲ ಎ ಸಿದೊಳಗಡೆನೇ ಇದ್ದಾವೆ, ಒಂದೇದು ಕರೆಕ್ಟ್ ಆಯಿತು. ಆಲ್ ಬಿ ಆರ್ ಡಿ, ಎಲ್ಲ ಬಿ ಡಿದೊಳಗಡೆನೇ ಇದ್ದಾವೆ, ಕರೆಕ್ಟ್ ಆಯಿತು. ಆಲ್ ಎ ಆರ್ ಡಿ, ಆಲ್ ಎ, ಎಲ್ಲ ಎ ಡಿದೊಳಗಡೆನೇ ಇದ್ದಾವೆ, ಕರೆಕ್ಟ್ ಆಯಿತು. ಇದೇ ಪ್ಲೇಸಲ್ಲಿ ಇದೇ ಪ್ಲೇಸಲ್ಲಿ ಇಲ್ಲಿ ಬನ್ನಿರಿ, ಆಲ್ ಸಿ ಆರ್ ಎ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿರಿ, ಆಲ್ ಸಿ ಆರ್ ಎ, ಎಲ್ಲ ಸಿ ಎ ಇದಾವ. ಈಗ ಹೊರಗಿಂದ ಒಳಗಡೆ ಹೊಂಟೇವ. ಈಗ ಹೊರಗಿಂದ ಒಳಗಡೆ ಹೊಂಟ ಅಂದರೆ ಸಿದಿಂದ ಒಳಗೆ ಬಂದಾಗ ಈ ಪಾಸಿಟಿವ್ ಆಲ್ ಮತ್ತು ಸಮ್ ಸ್ಟೇಟ್ಮೆಂಟ್ಗಳು ರಾಂಗ್ ಆಗ್ತವೆ. ಯಾವಾಗ? ಒಳಗಿಂದ ಅಂದರೆ ಹೊರಗಿಂದ ಔಟ್ ಟು ಇನ್ ಇದ್ದಾಗ ಈ ರೀತಿ ಇರ್ತೈತೆ. ಇದೇನದು? ಇನ್ನು ಟು ಔಟ್. ಅದು ಇನ್ನು ಟು ಔಟ್ ಈ ಥರ ಇದ್ದಾಗ, ಹೊರಗಿಂದ ಒಳಗಡೆ ಹೋದಾಗ ಈ ಸಮ್ ಮತ್ತು ಆಲ್ ಇರೋದು ರಾಂಗ್ ಆಗ್ತವೆ. ಒಳಗಿಂದ ಹೊರಗಡೆ ಬಂದಾಗ ಸಮ್ ಮತ್ತು ಆಲ್ ಇರೋದು ಕರೆಕ್ಟ್ ಆಗ್ತವೆ. ಇದು ಇಲ್ಲಿ ನೋಡಿದ್ವಿ ನಾವು. ಅದೇ ಒಂದು ಟ್ರಿಕ್ ಇತ್ತು ಇದ್ರದ್ದು. ಆಲ್ ಎ ಆರ್ ಸಿ ಅನ್ನೋದು ಕರೆಕ್ಟ್ ಆಯಿತು. ಆಲ್ ಬಿ ಆರ್ ಡಿ ಅನ್ನೋದು ಡಿ ಒಳಗಡೆ ಐತಿ, ಕರೆಕ್ಟ್ ಆಯಿತು. ಆಲ್ ಎ ಡಿ ಒಳಗಡೆ ಐತಿ, ಕರೆಕ್ಟ್ ಆಯಿತು. ನೆಕ್ಸ್ಟ್ ಸಮ್ದು ನೋಡೋಣ. ಸಮ್ ಡಿ ಆರ್ ಬಿ. ಡಿ ಎಲ್ಲೈತೆ? ಇಲ್ಲೈತೆ. ಬಿ ಎಲ್ಲೈತೆ? ಇಲ್ಲೈತೆ. ಹೊರಗಿಂದ ಒಳಗಡೆ ಸಮ್ ಸ್ಟೇಟ್ಮೆಂಟ್ ಇತ್ತಂದ್ರೆ ರಾಂಗ್ ಆಗ್ತದೆ. ಸಮ್ ಡಿ ಆರ್ ಬಿ ಅಂತ ಐತಲ್ಲ. ಓಕೆ ಸರಿ, ಜಸ್ಟ್ ಆಲ್ ಅಷ್ಟೇ, ಸಮ್ದು ಆಗಂಗಿಲ್ಲ, ಸಮ್ದು ಬರೋಂಗಿಲ್ಲ, ಸಮ್ದು ಬರೀಬೇಡ್ರಿ. ನೆಕ್ಸ್ಟ್ ಆಲ್ ಸ್ಟೇಟ್ಮೆಂಟ್ಗಳು ಇದ್ದವೆಲ್ಲ ಏನಾಗ್ತವೆ? ಒಳಗಿಂದ ಹೊರಗೆ ಬರುವಾಗ ಪಾಸಿಟಿವ್ ಸ್ಟೇಟ್ಮೆಂಟಲ್ಲಿ ಆಲ್ ಇದ್ದರೆ ಕರೆಕ್ಟ್ ಆಗ್ತವೆ. ಹೊರಗಿಂದ ಒಳಗೆ ಹೋಗುವಾಗ ಪಾಸಿಟಿವ್ ಸ್ಟೇಟ್ಮೆಂಟ್ ಆಲ್ ಇದ್ದರೆ ರಾಂಗ್ ಆಗ್ತೈತೆ. ಇಷ್ಟೇ ನೆನ್ಪಿಟ್ಟುಕೊಳ್ರಿ.
ಆಲ್ ಇರೋದಷ್ಟು ಮುಗಿಸೋದು. ಇವಾಗ ಸಮ್ಗೆ ಬರೋಣ. ಸಮ್ ಡಿ ಆರ್ ಬಿ, ಡಿ ಇಲ್ಲೈತೆ ಬಿ ಇಲ್ಲೈತೆ, ಹೊರಗಿಂದ ಒಳಗಡೆ ಸಮ್ ಡಿ ಆರ್ ಬಿ. ಹೌದು ಹೇಳ್ಬೋದು ಸಮ್ ಡಿ ಆರ್ ಬಿ, ಯಾಕಂದರೆ ಎಲ್ಲ ಡಿ ಒಳಗಡೆ ಬಿ ಐತೆ ಅಂದಮೇಲೆ ಡಿದು ಒಂದು ಭಾಗ ಕೆಲವೊಂದು ಪಾರ್ಟ್ಸ್ಗಳು ಕೂಡ, ಅಂದರೆ ಈಗ ಡಿ ಐತಿ, ಇಲ್ಲಿ ಬಿ ಐತೆ, ಈ ಬಿ ಇದ್ರೊಳಗೆ ಹೋಗೈತಿ ಆಲ್ರೆಡಿ, ಹೋದ್ಮೇಲೆ ಈ ಥರದ ಜಾಗ ಸ್ವಲ್ಪ ಹಿಡ್ಕೊಂಡೈತೆ ಅಂದಮೇಲೆ ಸಮ್ ಡಿ ಆರ್ ಬಿ ಅಂತ ಕೂಡ ಹೇಳ್ಬೋದು, ಕೆಲವೊಂದು ಡಿ ಬಿ ಅಂತ ಹೇಳ್ಬೋದು. ಇದು ಕರೆಕ್ಟ್ ಐತೆ. ಸಮ್ ಸಿ ಆರ್ ಎ, ಈ ಸಿದಿಂದ ಎ ಉಲ್ಟಾ ಐತಲ್ಲ, ಸಿದಿಂದ ಎ, ಸಿ ಒಳಗಡೆ ಎ ಐತಿ, ಅದಕ್ಕೋಸ್ಕರ ಸಮ್ ಸಿ ಆರ್ ಎ ಅಂತ ಹೇಳ್ಬೋದು. ಸಮ್ ಡಿ ಆರ್ ಎ, ಸಮ್ ಡಿ ಆರ್ ಎ ಕೂಡ ಹೇಳ್ಬೋದು, ಡಿ ಇಲ್ಲೈತೆ ಎ ಒಳಗಡೆನೇ ಐತೆ, ಅದು ಕೂಡ ಹೇಳ್ಬೋದು. ಆಲ್ ಸಿ ಆರ್ ಎ ಅಂತ ಹೇಳೋಕ್ಕಾಗಂಗಿಲ್ಲ. ಆಲ್ ಬಂದೈತೆ, ಆಲ್ ಅಂದ್ರೆ ಏನು ಪಾಸಿಟಿವ್, ಆಲ್ ಅಂದರೆ ಒಳಗಿಂದ ಹೊರಗಡೆ ಐತೆ, ಬಿ ಸಾರಿ ಆಲ್ ಸಿ ಎ, ಸಿ ಇಲ್ಲೈತಿ, ಸಿದಿಂದ ಎ ಉಲ್ಟಾ ಹೋಗಿದ್ದಾನೆ, ಉಲ್ಟಾ ಹೋದಾಗ ಆಲ್ ಗೊತ್ತಂದರೆ ರಾಂಗ್ ಆಗುತ್ತೆ. ಸಮ್ ಬಿ ಆರ್ ಎ, ಸಮ್ ಬಿ, ಬಿ ಇಲ್ಲೈತಿ ಎ ಇಲ್ಲೈತಿ, ಬಿದ ಒಳಗಡೆ ಎ ಇರೋದ್ರಿಂದ ಇದು ರೈಟ್ ಆಯಿತು. ಇವೆಲ್ಲ ರೈಟ್, ಒಂದೇ ಒಂದು ರಾಂಗ್ ಆಯ್ತು. ಇದರಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದು ಈ ರೀತಿ ಇತ್ತು. ಇಲ್ಲಿ ಏನಾದ್ರೆ ಆಲ್ ಡಿ ಆರ್ ಎ ಅಂತ ಕೊಟ್ಟಿದ್ದ ಅಂತಂದರೆ ಹೊರಗಿಂದ ಒಳಗಡೆ ಆಲ್ ಡಿ ಆರ್ ಎ, ಹೊರಗಿಂದ ಒಳಗಡೆ ಆಲ್ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ಇದನ್ನು ನೀವು ಹಾಕಿ ನೋಡ್ರಿ ಬೇಕಿದ್ರೆ. ಎ ಅನ್ನೋದು ಸಣ್ಣದೈತೆ, ಅದು ಜಸ್ಟ್ ಡಿದು ಒಂದು ಪಾರ್ಟ್ ಐತೆ. ಎಲ್ಲ ಡಿ ಆಗಕ್ಕೆ ಸಾಧ್ಯ ಐತೇನು ರೀ? ಪಾಸಿಬಿಲಿಟಿ ಎಲ್ಲ ಐತೆ, ಸಾಧ್ಯ ಆಗ್ಬೋದು. ಇನ್ನು ಎ ಇಸ್ ಈಕ್ವಲ್ ಟು ಡಿ ಆಗ್ಬೋದು, ಎ ಇಸ್ ಈಕ್ವಲ್ ಟು ಡಿ ಆಗ್ಬೋದು ಪಾಸಿಬಿಲಿಟಿಯಲ್ಲಿ. ಇಲ್ಲಿ ಎಲ್ಲ ಕೂಡ ಪಾಸಿಬಿಲಿಟಿ ಕೊಟ್ಟಂದರೆ ಈಗ ಇದರಲ್ಲೇ ನೋಡ್ರಿ, ಆಲ್ ಸಿ ಆರ್ ಎ ಇಸ್ ಎ ಪಾಸಿಬಿಲಿಟಿ ಕೊಟ್ಟಂದ್ರೆ ಕರೆಕ್ಟ್ ಆಗುತ್ತೆ. ಪಾಸಿಬಿಲಿಟಿ ಕೊಟ್ಟಿಲ್ಲ, ಡೆಫಿನೆಟ್ ಸ್ಟೇಟ್ಮೆಂಟ್ ಐತೆ, ಡೆಫಿನೆಟ್ ಸ್ಟೇಟ್ಮೆಂಟ್ ಇದ್ದಾಗ ರಾಂಗ್ ಆಗುತ್ತೆ. ಮುಂದೆ ಪಾಸಿಬಿಲಿಟಿ ಬರೀಲಿಲ್ಲ, ಇಲ್ಲಿ ಕ್ಯಾನ್ ಅಂತೇಳಿ ಬರಲಿಲ್ಲ ಅಂತಂದರೆ ಎಲ್ಲ ಸ್ಟೇಟ್ಮೆಂಟ್ಗಳು ಡೆಫಿನೆಟ್ ಸ್ಟೇಟ್ಮೆಂಟ್ ಆಗಿರ್ತವೆ, ಅದಷ್ಟು ನೆನ್ಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಕ್ವಶನ್ಗೆ. ಇದು ಆಲ್ದಾಯಿತು. ಅದೇ ರೀತಿ ಸಮ್ ಎ ಆರ್ ಬಿ, ಸಮ್ ಬಿ ಆರ್ ಸಿ, ಸಮ್ ಸಿ ಆರ್ ಎ ಡಿ ಅಂತೇಳಿ ಆಯ್ತು. ಕ್ವಶನ್ ಅದೇ ರೀತಿ ಹಾಕ್ಕೊಳ್ರಿ. ಸಮ್ ಎ ಆರ್ ಬಿ, ಎ ಅದ ಕೆಲವೊಂದು ಎ ಬಿ ಇದಾವ. ಸಮ್ ಬಿ ಆರ್ ಸಿ ಕೆಲವೊಂದು ಬಿ ಸಿ ಇದಾವೆ. ಸಮ್ ಸಿ ಆರ್ ಡಿ ಕೆಲವೊಂದು ಸಿ ಡಿ ಇದಾವೆ. ಈ ರೀತಿ ಡಯಾಗ್ರಾಮ್, ಈ ಥರದ ಡಯಾಗ್ರಾಮ್ಸ್ಗಳು ಕಾಮನಾಗಿ ಎಕ್ಸಾಮ್ಸ್ಗಳಲ್ಲಿ ಬರ್ತಿರ್ತವೆ. ಡಯಾಗ್ರಾಮ್ಸ್ಗಳು ನೆನ್ಪಿಟ್ಕೋಬೇಕು ನಾವು. ಓಕೆ, ಇಲ್ಲಿ ಬರೋಣ. ಫಸ್ಟ್ ಒನ್ ನೋಡ್ರಿ, ಕನ್ಕ್ಲೂಷನ್ ಸಮ್ ಎ ಆರ್ ಸಿ. ಸಮ್ ಇರೋ ಕನ್ಕ್ಲೂಷನ್ ಎಲ್ಲವೂ ಕರೆಕ್ಟ್ ಆಗ್ತಾವೆ. ಎರಡು ಕಾಮನ್ ಆಗಿದ್ದು ಅಂಥದ್ರಲ್ಲಿ ಕಾಮನ್ ಇರಲಿಲ್ಲ ಅಂತಂದ್ರೆ ಕರೆಕ್ಟ್ ಆಗಲ್ಲ. ಸಮ್ ಎ ಆರ್ ಸಿ, ಎ ಇಲ್ಲೈತೆ ಸಿ ಇಲ್ಲೈತೆ, ಇವೆರಡರ ಮಧ್ಯೆ ಬಿದು ಜಸ್ಟ್ ಸಮ್ ರಿಲೇಷನ್ ಐತೆ. ಹಾಗಿದ್ಮೇಲೆ ಈ ಸಮ್ ಎ ಆರ್ ಬಿ ಅಂತೇಳಿ ಹೇಳ್ಬೋದು, ಬಟ್ ಸಮ್ ಎ ಆರ್ ಸಿ ಅಂತ ಹೇಳೋಕ್ಕಾಗತ್ತೇನೋ? ಸಾಧ್ಯನೇ ಇಲ್ಲ. ಸಮ್ ಎ ಆರ್ ಸಿ ಅಂತೇಳಿ ಹೆಂಗೆ ಹೇಳ್ತೀರಾ ನೀವು? ಈ ಡಯಾಗ್ರಾಮ್ಗೂ ಈ ಸರ್ಕಲ್ಗೂ ಎಲ್ಲಿ ಕನೆಕ್ಷನೇ ಇಲ್ಲ, ಎಲ್ಲಿ ಜಾಯಿಂಟೇ ಇಲ್ಲ. ಅದಕ್ಕೋಸ್ಕರ ಡೆಫಿನೇಟಾಗಿ ಹೇಳೋಕ್ಕಾಗಂಗಿಲ್ಲ, ಇದು ರಾಂಗ್ ಆಯಿತು. ನೆಕ್ಸ್ಟ್ ಸಮ್ ಬಿ ಆರ್ ಡಿ, ಬಿ ಇಲ್ಲೇ ಐತೆ, ಬಿ ಸರ್ಕಲ್ ಇಲ್ಲೇ ಎಂಡ್ ಆಯಿತು, ಡಿ ಸರ್ಕಲ್ ಇಲ್ಲೇ ಎಂಡ್ ಆಯಿತು, ಈ ಸರ್ಕಲ್ ಎಲ್ಲಿ ಟಚ್ಚೇ ಇಲ್ಲ ಅಂದರೆ ಡೆಫಿನೇಟಾಗಿ ಹೇಳೋಕ್ಕಾಗಲ್ಲ, ರಾಂಗ್ ಆಯಿತು. ಇಲ್ಲೇನಾರೆ ಸಮ್ ಎ ಆರ್ ಸಿ ಈಸ್ ಅ ಪಾಸಿಬಿಲಿಟಿ ಕೊಟ್ಟಿದ್ದಂದ್ರೆ ಈ ಖಾಲಿ ಪ್ಲೇಸ್ ಇದ್ರೊಳಗೆ ಹೋಗ್ಬೋದಪ್ಪ ಅಂತ ಹೇಳ್ತಿದ್ವಿ ನಾವು. ಪಾಸಿಬಿಲಿಟಿ ಇಲ್ಲ ಅಂತಂದರೆ ಇದು ರಾಂಗ್ ಆಯಿತು, ಡೆಫಿನೆಟ್ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ನೆಕ್ಸ್ಟ್ ಸಮ್ ಸಿ ಆರ್ ಡಿ, ಸಿ ಇಲ್ಲೈತೆ ಡಿ ಐತೆ, ಸಮ್ ಸಿ ಆರ್ ಡಿ ಇಲ್ಲೇ ಕೊಟ್ಟಿದ್ದಾನೆ, ಸಮ್ ಸಿ ಆರ್ ಡಿ ಅಂತೇಳಿ, ಅದಕ್ಕೋಸ್ಕರ ಇದು ರೈಟೇ ಆಯಿತು. ಎಲ್ಲೈತದು? ಸಮ್ ಡಿ ಆರ್ ಸಿ. ಓಕೆ, ಇದು ಕೂಡ ರೈಟ್. ಸಮ್ ಸಿ ಆರ್ ಡಿ ಇತ್ತಂದರೆ ಸಮ್ ಡಿ ಆರ್ ಸಿ ಕೂಡ ಕರೆಕ್ಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ದೀನಿ ಆಗಲೇ ಜಸ್ಟ್. ಓಕೆ, ಇದು ಕರೆಕ್ಟ್ ಆಯಿತು. ಸಮ್ ಸಿ ಆರ್ ಬಿ, ಸಮ್ ಬಿ ಆರ್ ಸಿ ಅಂತಂದಮೇಲೆ ಸಮ್ ಸಿ ಆರ್ ಬಿ ಕೂಡ ಕರೆಕ್ಟ್ ಆಗುತ್ತೆ. ಆಲ್ ಎ ಆರ್ ಬಿ, ಸಮ್ ಎ ಆರ್ ಬಿ ಅಂತ ಹೇಳಿದ್ದಾನೆ, ಆಲ್ ಎ ಆರ್ ಬಿ ಅಂತ ಹೇಳೋಕ್ಕಾಗತ್ತಾ? ಈ ಖಾಲಿ ಜಾಗ ಗೊತ್ತಿಲ್ಲ ಅಂದಮೇಲೆ ಡೆಫಿನೆಟಾಗಿ ಹೇಳೋಕ್ಕಾಗತ್ತಾ? ಡೆಫಿನೆಟಾಗಿ ಹೇಳೋಕ್ಕಾಗಂಗಿಲ್ಲ. ಇನ್ಡೆಫಿನೆಟಾಗಿ ಹೇಳ್ಬೋದು, ಅಂದರೆ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗ್ಬೋದು, ಆಗಲೇ ಬರೆಸಿರೋ ಡೆಫಿನೇಷನ್ ಪ್ರಕಾರ. ಇಲ್ಲಿ ಏನಾರು ಪಾಸಿಬಿಲಿಟಿ ಕೊಟ್ಟಿದ್ದ ಅಂದರೆ ಕರೆಕ್ಟ್ ಆಗ್ತಿತ್ತು, ಪಾಸಿಬಿಲಿಟಿ ಕೊಟ್ಟಿಲ್ಲ ಅಂತೇಳಿ ರಾಂಗ್ ಆಯಿತು. ನೋ ಬಿ ಈಸ್ ಡಿ, ಬಿ ಡಿ, ಈ ಸರ್ಕಲ್ಗೂ ಏನು ರಿಲೇಷನ್ ಗೊತ್ತಿಲ್ಲ ಅಂದಮೇಲೆ ಡೆಫಿನೆಟಾಗಿ ಹೆಂಗೆ ಹೇಳೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ನೋ ಬಿ ಈಸ್ ಡಿ ಡೆಫಿನೆಟ್ ಸ್ಟೇಟ್ಮೆಂಟ್ ಆಯಿತು, ಹೇಳೋಕ್ಕಾಗಂಗಿಲ್ಲ. ಇಲ್ಲ ಏನಾದರೆ ನೋ ಬಿ ಈಸ್ ಡಿ ಈಸ್ ಅ ಪಾಸಿಬಿಲಿಟಿ ಕೊಟ್ಟಿದ್ದ ಕರೆಕ್ಟ್ ಆಗ್ತಿತ್ತು, ಅಥವಾ ನೋ ಬಿ ಕ್ಯಾನ್ ಬಿ ಡಿ ಅಂತ ಕೊಟ್ಟಿದ್ದಾಗ ಕರೆಕ್ಟ್ ಆಗ್ತಿತ್ತು. ಸಮ್ ಎ ಆರ್ ಬಿ, ಇಲ್ಲಿ ಎ ಅದ ಬಿ ಇಲ್ಲದ ಸ್ಟೇಟ್ಮೆಂಟೇ ಕೊಟ್ಟಿರೋದು ಸಮ್ ಎ ಆರ್ ಬಿ ಅಂತೇಳಿ, ಇದು ಕರೆಕ್ಟ್ ಆಯಿತು. ಸಮ್ ಬಿ ಆರ್ ಎ, ಸಮ್ ಎ ಆರ್ ಬಿ ಅಂತಂದಮೇಲೆ ಸಮ್ ಬಿ ಆರ್ ಎ ಕೂಡ ಕರೆಕ್ಟ್ ಆಗುತ್ತೆ. ಇದು ಈ ರೀತಿ ಕರೆಕ್ಟ್ ಆಯಿತು. ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಯಾವುದೈತೆ? ಇದು ಸಮ್ದಾದ ಬೆಳಕು ನೋದ ಮೇಲಿನ ಸ್ಟೇಟ್ಮೆಂಟ್ಗಳು. ನೋದ ಮೇಲಿಂದ ನೋಡೋಣ. ಇವಾಗ ನಾನು ಮೊದಲು ಒಂದು ಸ್ಟೇಟ್ಮೆಂಟ್ ಮೇಲೆ ಸಾಲ್ವ್ ಮಾಡಿದೆ, 2 ಸ್ಟೇಟ್ಮೆಂಟ್ ಮೇಲೆ ಸಾಲ್ವ್ ಮಾಡಿದೆ, ಇವಾಗ 3 ಸ್ಟೇಟ್ಮೆಂಟ್ ಮಾಡಿಸ್ತಿದ್ದೀನಿ. ಆಮೇಲೆ ಮಿಕ್ಸ್ಡ್ ಬರ್ತವೆ. ಇವಾಗ ಹೆಂಗೆ ನೋ ಎಲ್ಲ ಒಂದೇ ಕಡೆ ಐತೆ, ಅಲ್ಲಿ ಸಮ್ ಒಂದೇ ಕಡೆ ಇತ್ತು. ಈ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಮಿಕ್ಸ್ ಬರ್ತಾವೆ. ಸಮ್ ನೋ, ಸಮ್ ನಾಟ್, ಆಲ್, ಫ್ಯೂ ಮೋರ್, ಆಲ್ಮೋಸ್ಟ್, ಇವೆಲ್ಲ ಮಿಕ್ಸ್ಡ್ ಬರ್ತಾವೆ. ಓಕೆ, ನೋ ಎ ಈಸ್ ಬಿ, ಯಾವುದೇ ಎ ಬಿ ಇಲ್ಲ, ಯಾವುದೇ ಎ, ಒಂದು ಸೆಕೆಂಡ್, ಕನ್ನಡದಲ್ಲಿ ಓದಲಿಲ್ಲ ನಾನು ಆವಾಗಲಿಂದ, ಇಲ್ಲಿ ಬಿಡಿ ಸರಿ ಮಾಡೋಣ. ಯಾವುದೇ ಎ ಬಿ ಇಲ್ಲ,
ನೋ ಬಿ ಇಸ್ ಸಿ, ಯಾವುದೇ ಬಿ ಸಿ ಇಲ್ಲ, ಬಿ ಯಾವುದೂ ಸಿ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋ ಸಿ ಇಸ್ ಡಿ, ಯಾವುದೇ ಸಿ ಡಿ ಇಲ್ಲ, ಯಾವುದೇ ಸಿ ಡಿ ಇಲ್ಲ. ಓಕೆ, ಫಸ್ಟ್ ಕನ್ಕ್ಲೂಷನ್ ಬರೋಣ. ಕನ್ಕ್ಲೂಷನ್ಸ್ಗಳು ಯಾವ್ಯಾವ ಕರೆಕ್ಟ್ ಇದಾವೆ ನೋಡೋಣ. ಫಸ್ಟ್ ಕನ್ಕ್ಲೂಷನ್ ಏನೈತೆ, ಸಮ್ ಎ ಆರ್ ಸಿ, ಎ ಇಲ್ಲೈತಿ, ಸರಿ ಇದು ಡಿ ಅದಲ್ಲ, ಹಾಂ, ಎ ಇಲ್ಲೈತಿ, ಸಿ ಇಲ್ಲೈತಿ, ಸಮ್ ಎ ಆರ್ ಸಿ ಡೆಫಿನೆಟ್ ಸ್ಟೇಟ್ಮೆಂಟ್. ಡೆಫಿನೆಟ್ ಸ್ಟೇಟ್ಮೆಂಟ್ ಇದ್ದಾಗ ಇದರಲ್ಲಿ ಯಾವುದೇ ರೀತಿ ರಿಲೇಷನೇ ಇಲ್ಲ ಅಂದಮೇಲೆ ಸಮ್ ಎ ಇಸ್ ಸಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವನಿಗೆ ಆಗಿ ಬರೋಂಗಿಲ್ಲ. 3 ಜನ ಫ್ರೆಂಡ್ ಅಂದ್ಕೊಡ್ರಿ, ಎ ಬಿ ಸಿ ಅಂತೇಳಿ. ಎಗೂ ಬಿಗೂ ಜಗಳ ಐತೆ, ಬಿಗೂ ಸಿಗೂ ಜಗಳ ಐತೆ ಅಂದಮೇಲೆ ಇವರಿಬ್ಬರು ಫ್ರೆಂಡ್ ಆಗ್ಬೋದು. ಇವರಿಬ್ಬರಿಗೆ ಫ್ರೆಂಡು ಆಗ್ಬೋದು, ಫ್ರೆಂಡ್ ಆಗದೇನೂ ಇರ್ಬೋದು, ಇವರಿಬ್ಬರಿಗೆ ಪರಿಚಯನೂ ಇರ್ಬೋದು, ಪರಿಚಯ ಇರದೇನೂ ಇರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನಮ್ಗೆ ಗೊತ್ತೇ ಇಲ್ಲ ಅಲ್ಲಿ ಏನೈತೆ ಅಂತೇಳಿ. ಡೆಫಿನೆಟಾಗಿ ಹೇಳೋಕ್ಕಾಗಂಗಿಲ್ಲ. ಪಾಸಿಬಿಲಿಟಿಯಲ್ಲಿ ಇರ್ಬೋದು ಅಂತ ಹೇಳ್ತೀವಿ, ಡೆಫಿನೆಟಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ನೋ ಎ ಇಸ್ ಸಿ, ಯಾವುದೇ ಎ ಸಿ ಇಲ್ಲ ಅಂತ ಹೇಳೋದು ರಾಂಗ್ ಆಗುತ್ತೆ. ಯಾವುದೇ ಎ ಈಸ್ ಅ ಸಿ, ಎ ಈಸ್ ನಾಟ್ ಅ ಸಿ ಈಸ್ ಅ ಪಾಸಿಬಿಲಿಟಿ, ಅಥವಾ ಎ ಈಸ್ ಅ ಸಿ ಈಸ್ ಅ ಪಾಸಿಬಿಲಿಟಿ ಅಂತ ಪಾಸಿಬಿಲಿಟಿ ಅಂದರೆ ಕೆಲವು ಯಾವುದು ನೋ ಎ ಈಸ್ ಸಿ ಪಾಸಿಬಿಲಿಟಿ ಐತೆ ಅಂತ ಕೊಟ್ಟಾಗ ಕರೆಕ್ಟ್ ಆಗ್ತಿತ್ತು, ಪಾಸಿಬಿಲಿಟಿ ಕೊಟ್ಟಾಗ ಕರೆಕ್ಟ್ ಆಗ್ತಿತ್ತು, ಬಟ್ ಡೆಫಿನೆಟ್ ರಾಂಗ್. ನೆಕ್ಸ್ಟ್ ನೋ ಬಿ ಈಸ್ ಡಿ, ಬಿ ಇಲ್ಲದ ಡಿ ಅದ ಸೇಮ್ ಅದೇ. ಇವಾಗ ಬಿ ಮತ್ತು ಡಿಗೆ ಎರಡು ಬಿಗೂ ಸಿಗಾಗಿ ಬರಲ್ಲ, ಸಿಗೂ ಡಿಗಾಗಿ ಬರಲ್ಲ ಅಂದಮೇಲೆ ಬಿ ಡಿ ಫ್ರೆಂಡ್ಸ್ ಇರ್ಬೋದು, ಫ್ರೆಂಡ್ಸ್ ಇರದೇನೂ ಇರ್ಬೋದು. ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ, ಪಾಸಿಬಿಲಿಟಿ ಕೊಟ್ಟಿಲ್ಲ ಅಂತೇಳಿ ರಾಂಗ್ ಆಯಿತು. ನೋ ಎ ಈಸ್ ಡಿ, ಎ ಇಲ್ಲೈತೆ, ಡಿ ಇಲ್ಲೈತೆ, ಇದಕ್ಕೂ ಏನೂ ಗೊತ್ತೇ ಇಲ್ಲ ಅಂದಮೇಲೆ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ, ಡೈರೆಕ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇವೆಲ್ಲದ್ರ ಮುಂದೆ ಏನಾದರೂ ಪಾಸಿಬಿಲಿಟಿ ಐತೆ ಕೊಟ್ಟಿದ್ದ ಅಂತಂದರೆ ನೋ ಎ ಈಸ್ ಸಿ ಪಾಸಿಬಿಲಿಟಿ, ನೋ ಬಿ ಈಸ್ ಡಿ ಈಸ್ ಅ ಪಾಸಿಬಿಲಿಟಿ, ನೋ ಎ ಈಸ್ ಅ ಡಿ ಈಸ್ ಅ ಪಾಸಿಬಿಲಿಟಿ ಕೊಟ್ಟಿದ್ದ ಅಂದರೆ ಎಲ್ಲ ಕರೆಕ್ಟ್ ಆಗ್ತಿದ್ವು. ಸಮ್ ಸಿ ಆರ್ ನಾಟ್ ಬಿ, ಫೋರ್ತ್ ಒನ್ ಬನ್ನಿರಿ. ಸಮ್ ಸಿ ಆರ್ ನಾಟ್ ಬಿ, ಸಿ ಎಲ್ಲೈತೆ, ಬಿ ಎಲ್ಲೈತೆ. ಸಮ್ ಸಿ ಆರ್ ನಾಟ್ ಬಿ, ಆಲ್ ಬಿ ಆರ್ ನಾಟ್ ಸಿ ಅಥವಾ ಆಲ್ ಸಿ ಆರ್ ನಾಟ್ ಬಿ ಇದ್ದಾಗ ಸಮ್ ಸಿ ಆರ್ ನಾಟ್ ಬಿ ಅಂತ ಹೇಳ್ಬೋದು, ಕರೆಕ್ಟ್ ಐತೆ. ಆಲ್ ಎಲ್ಲ ಇಲ್ಲ ಅಂದಮೇಲೆ ಕೆಲವೊಂದು ಇರೋಂಗಿಲ್ಲ, ಇದು ಎಲ್ಲನೂ ಇದರಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಕೆಲವೊಂದೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಕೆಲವು ಬಿಗಳು ಈ ಸಿದಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಕೆಲವು ಸಿಗಳು ಬಿದೊಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಸಮ್ ಬಿ ಆರ್ ನಾಟ್ ಎ, ಹೌದು ಎ ಬಿದೊಳಗೆ ಹೋಗಂಗಿಲ್ಲ ಅಂದಮೇಲೆ ಬಿ ಎದೊಳಗೂ ಬರೋಂಗಿಲ್ಲ. ಯಾಕಂದರೆ ಎಗೂ ಬಿಗೂ ರಿಸ್ಟ್ರಿಕ್ಷನ್ ಐತೆ, ಪೂರ್ತಿ ರಿಸ್ಟ್ರಿಕ್ಷನ್ ಐತೆ. ಇದರಲ್ಲಿ ಒಬ್ಬ ವ್ಯಕ್ತಿ ಇದರೊಳಗೆ ಹೋದ ಅಂತಂದ್ರೂ ಕೂಡ ಎ ಬಿದೊಳಗೆ ಹೋದಂಗೆ ಆಗುತ್ತೆ, ಇದರಲ್ಲಿ ಒಬ್ಬ ವ್ಯಕ್ತಿ ಇದರಲ್ಲಿ ಬಂದರೂ ಕೂಡ ಎ ಬಿದೊಳಗೆ ಹೋದಂಗೆ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ಸಮ್ ಡಿ ಆರ್ ನಾಟ್ ಸಿ, ಡಿ ಇಲ್ಲೈತಿ, ಸಿ ಐತಿ ಕೂಡ ಸೇಮ್ ಇದೇ ರೀತಿ. ಸರಿ, ಇದು ಕೂಡ ರೈಟ್ ಆಯಿತು, ಇವೆಲ್ಲ ರೈಟು. ಆಲ್ ಎ ಆರ್ ಬಿ ರಾಂಗ್, ಸಾಧ್ಯನೇ ಇಲ್ಲ. ಯಾಕಂದ್ರೆ ಡೆಫಿನೆಟಾಗಿ ಯಾವುದೇ ಇಲ್ಲ ಅಂದಮೇಲೆ ಅದ್ರ ವಿರುದ್ಧವಾಗಿ ಐತೆ ಅಂತ ಹೇಳೋಕೆ ಹೆಂಗಾಗತ್ತೆ. ಆಲ್ ಎ ಆರ್ ನಾಟ್ ಬಿ ಅಂತ ಕೊಟ್ಟ ಮೇಲೆ, ನೋ ಎ ಇಸ್ ಬಿ ಅಂತ ಕೊಟ್ಟ ಮೇಲೆ ಆಲ್ ಎ ಆರ್ ಬಿ ಅಂತ ಹೆಂಗೆ ಹೇಳ್ತೀರ ನೀವು? ಸಮ್ ಎ ಆರ್ ನಾಟ್ ಬಿ, ಹೇಳ್ತೀವಿ ನೋಡಿರಿ, ಸಮ್ ಎ ಆರ್ ನಾಟ್ ಬಿ. ಹೌದು, ಎಲ್ಲ ಎ ಬಿ ಇಲ್ಲ ಅಂದಮೇಲೆ ಕೆಲವೊಂದು ಎ ಕೂಡ ಬಿ ಇರೋಂಗಿಲ್ಲ, ಇದು ಕೂಡ ರೈಟ್ ಆಯಿತು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ನೂ ಹಂಗೆ ಮುಂದೆ ಇನ್ನೂ 4 ಕ್ಲಾಸ್ ಇದ್ದಾವೆ, ಡೋಂಟ್ ವರಿ, ಎಲ್ಲ ಅರ್ಥ ಆಗ್ತಾ ಹೋಗ್ತೈತಿ. ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ನೀವು ಅದ್ರ ಬಗ್ಗೆ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬಂದರೆ ಸಮ್ ಎ ಆರ್ ನಾಟ್ ಬಿ. ಡಯಾಗ್ರಾಮ್ ಹಾಕ್ರಿ. ಸಮ್ ನಾಟ್ ಐತಿದು, ಸಮ್ ಎ ಆರ್ ನಾಟ್ ಬಿ. ಫಸ್ಟ್ ಒನ್ ಎ ಐತೆ, ಎದಲ್ಲಿ ಕೆಲವೊಂದು ಭಾಗ ಬಿದೊಳಗೆ ಹೋಗಂಗಿಲ್ಲ, ಸಮ್ ಎ ಆರ್ ನಾಟ್ ಬಿ. ಸಮ್ ಬಿ ಆರ್ ನಾಟ್ ಸಿ, ಬಿದೊಳಗೆ ಇರ್ತಂಥ ಕೆಲವೊಂದು ಭಾಗ ಸಿದೊಳಗೆ ಹೋಗಂಗಿಲ್ಲ. ಸಮ್ ಸಿ ಆರ್ ನಾಟ್ ಡಿ, ಸಿದಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಡಿದಲ್ಲಿ ಹೋಗಂಗಿಲ್ಲ. ಇವೆಲ್ಲವೂ ರಿಸ್ಟ್ರಿಕ್ಷನ್ ಅದಾವೆ. ನೆಕ್ಸ್ಟ್ ಕನ್ಕ್ಲೂಷನ್ ಬರೋಣ. ಸಮ್ ಎ ಆರ್ ನಾಟ್ ಬಿ, ಸಮ್ ಎ ಆರ್ ನಾಟ್ ಬಿ, ಸಮ್ ಎ ಆರ್ ನಾಟ್ ಬಿ ಕೊಟ್ಟಿರೋದ್ರಿಂದ ರಾಂಗ್ ಆಯಿತು, ಇದು ಕರೆಕ್ಟ್ ಆಯಿತು. ಸಮ್ ಬಿ ಆರ್ ನಾಟ್ ಎ, ಸಮ್ ಎ ಆರ್ ನಾಟ್ ಬಿ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಂದು ಇವು ಮಾತ್ರ ಛತ್ರಿಗಳಿದಾವಲ್ಲ ಎದಲ್ಲಿ ಹುಡುಗರು, ಅವು ಬಿದಲ್ಲಿ ಹೋಗಂಗಿಲ್ಲ. ಬಟ್ ಬಿದಲ್ಲಿರ್ತಕ್ಕಂಥ ಭಾಗದ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಬಿದಲ್ಲಿ ಈ ಭಾಗ ಇವನಿಗೆ ರಿಸ್ಟ್ರಿಕ್ಷನ್ ಅದ, ಈ ಭಾಗ ಇವನಿಗೆ ರಿಸ್ಟ್ರಿಕ್ಷನ್ ಅದ, ಬಟ್ ಈ ಭಾಗ ಎದೊಳಗೆ ಹೋಗ್ಬೋದು, ಪಾಸಿಬಿಲಿಟಿಯಲ್ಲಿ ಹೋಗ್ಬೋದು. ಸಮ್ ಬಿ ಆರ್ ನಾಟ್ ಎ ಅಂತ ಕೊಟ್ಟಿದ್ದಾನಲ್ಲ, ಅದು ಡೆಫಿನೆಟಾಗಿ ಕೊಟ್ಟಿರೋದ್ರಿಂದ ರಾಂಗ್ ಆಯಿತು. ಪಾಸಿಬಿಲಿಟಿ ಕೊಟ್ಟಿದ್ದ ಅಂದರೆ ರೈಟ್ ಆಗ್ತಿತ್ತು. ಡೆಫಿನೆಟ್ ಸ್ಟೇಟ್ಮೆಂಟ್ಸ್ ಆಲ್ವೇಸ್ ರಾಂಗ್ ಅಂತೇಳಿ ನಾನು ಡೆಫಿನೇಷನ್ ಬರೆಸಿದ್ದೀನಿ, ಯಾವಾಗ ಯಾವುದೇ ರೀತಿಯ ರಿಲೇಷನ್ ಗೊತ್ತಿಲ್ಲದೆ ಇದ್ದಾಗ. ನೆಕ್ಸ್ಟ್ ಸಮ್ ಬಿ ಆರ್ ನಾಟ್ ಸಿ, ಸಮ್ ಬಿ ಆರ್ ನಾಟ್ ಸಿ, ಹೌದು ಕೆಲವೊಂದು ಬಿ ಅದಾವಲ್ಲ ಅವು ಸಿ ಒಳಗೆ ಹೋಗಂಗಿಲ್ಲ. ಸಮ್ ಸಿ ಆರ್ ನಾಟ್ ಬಿ, ಈ ಸಿದಲ್ಲಿರ್ತಕ್ಕಂಥ ಯಾವ ಭಾಗ ಹೋಗಂಗಿಲ್ಲ ಅಂತ ಗೊತ್ತೈತೆ ನಿಮ್ಗೆ? ಗೊತ್ತೇ ಇಲ್ಲ. ಸಿದಲ್ಲಿರ್ತಕ್ಕಂಥ ಯಾವುದಾದ್ರೂ ಭಾಗ ಬಿದಲ್ಲಿ ಹೋಗಲ್ಲ ಅಂತ ಗೊತ್ತೈತಾ? ಇಲ್ಲ. ಈ ಖಾಲಿ ಜಾಗದ ಬಗ್ಗೆ ಏನೂ ಗೊತ್ತಿಲ್ಲ ಅಂದಮೇಲೆ ಅದು ನೋ ರಿಲೇಷನ್ ಆಯಿತು. ನೋ ರಿಲೇಷನ್ ಅಂದರೆ ಡೆಫಿನೆಟ್ ಸ್ಟೇಟ್ಮೆಂಟ್ ರಾಂಗ್, ಪಾಸಿಬಿಲಿಟಿ ಇದ್ದರೆ ರೈಟ್. ಸಮ್ ಸಿ ಆರ್ ನಾಟ್ ಬಿ, ಸೇಮ್ ಅದೇ, ಸಮ್ ಸಿ ಆರ್ ನಾಟ್ ಬಿ
ಅದೇ ಇದು ರಾಂಗ್ ಆಯಿತು, ಇದು ರೈಟ್ ಅಲ್ಲ. ಸಮ್ ಬಿ ಆರ್ ನಾಟ್ ಸಿ, ಇದು ರೈಟ್ ಆಗಿದೆ, ಇದು ರಾಂಗ್ ಆಗಿದೆ. ಸಮ್ ಸಿ ಆರ್ ನಾಟ್ ಡಿ, ಇದು ರೈಟ್ ಐತೆ, ಅದರದ್ದು ಉಲ್ಟಾ ಇದು ರಾಂಗ್ ಐತೆ. ಆಲ್ ಎ ಆರ್ ಬಿ, ಎಲ್ಲ ಎ ಬಿ ಆಗಕ್ಕೆ ಸಾಧ್ಯ ಐತೇನು? ಎಲ್ಲ ಎ ಹೋಗಕ್ಕೆ ಬಿಡ್ತಾರೇನು ಇವ್ರು ಛತ್ರಿಗಳು? ಇಲ್ಲಿರ್ತಕ್ಕಂಥ ಇದಲ್ಲ ಬದ್ಮಾಶಗಳು, ಇವರು ಬೀದೊಳಗೆ ಹೋಗಕ್ಕೆ ಬಿಡ್ತಾರಾ? ಇಲ್ಲ. ಯಾಕಂದರೆ ಇವ್ರಿಗೆ ಯಾಕೆ ಬರೋಂಗಿಲ್ಲ? ಬೀದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಆಗಂಗಿಲ್ಲ ಅಂದಮೇಲೆ ಎದಲ್ಲಿರ್ತಕ್ಕಂಥ ಪೂರ್ತಿ ಎ ಕ್ಲಾಸ್ ಬಿದಲ್ಲಿ ಹಾಕೋಕ್ಕಾಗತ್ತಾ ನಿಮಗೆ? ಈ ಎದಾಗ ಎ ಪೂರ್ತಿ ಎತ್ತಿದ್ರಾಗ ಇಡೋಕ್ಕಾಗತ್ತಾ? ಇವ್ರು ಹೋಗಲ್ಲ ಅಂತ ನಿಂತು ಬಿಡ್ತಾರೆ. ಇವ್ರು ಹೋಗಲ್ಲ ಅಂದಮೇಲೆ ಎಲ್ಲ ಎ ಬಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದು ಪಾಸಿಬಿಲಿಟಿ ಕೊಟ್ಟರು ರಾಂಗ್ ಆಗ್ತಿತ್ತು. ಆಲ್ ಎ ಆರ್ ಬಿ ಈಸ್ ಅ ಪಾಸಿಬಿಲಿಟಿ ಕೊಟ್ಟಿದ್ರು ರಾಂಗ್ ಆಗ್ತಿತ್ತು. ಯಾಕಂದರೆ ನೀವೇನು ಬೇಕಾದ ಮಾಡಿರಿ, ನಾನು ಇವ್ರು ಹೋಗಂಗಿಲ್ಲ ಅಂತೇಳಿ ಫಿಕ್ಸ್ ಆಗಿದ್ದಾರೆ. ಇದು ರಿಸ್ಟ್ರಿಕ್ಷನ್ ಐತೆ. ನಾನು ಆಗಲೇ ಒಂದು ಪಾಯಿಂಟ್ಸ್ ಕೂಡ ಬರ್ಸಿದ್ದೆ. ನೋ ರಿಲೇಷನ್ ಇದ್ದಾಗ, ಅಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲದೆ ಇದ್ದಾಗ ಮಾತ್ರ ಪಾಸಿಬಿಲಿಟಿ ಕರೆಕ್ಟ್ ಆಗುತ್ತೆ. ರಿಸ್ಟ್ರಿಕ್ಷನ್ ಐತೆ ಇಲ್ಲಿ, ಇದು ಐತಲ್ಲ, ಇವರು ಹೋಗೋಕ್ಕೆ ಬಿಡಂಗಿಲ್ಲ ಅಂದಮೇಲೆ ಇದ್ರ ಮುಂದೆ ಪಾಸಿಬಿಲಿಟಿ ಬಂದರೂ ಕೂಡ ರಾಂಗ್ ಆಗ್ತಿತ್ತು. ನೆಕ್ಸ್ಟ್, ನೋ ಎ ಈಸ್ ಅ ಬಿ. ನೋ ಎ ಈಸ್ ಅ ಬಿ. ಸಮ್ ಎ ಆರ್ ನಾಟ್ ಬಿ ಅಂತ ಗೊತ್ತೈತಿ. ಕೆಲವೊಂದು ಎ ಬಿ ಇಲ್ಲ ಅಂತ ಗೊತ್ತೈತಿ. ಯಾವುದೇ ಎ ಬಿ ಇಲ್ಲ ಅಂತ ಗೊತ್ತೈತೆ ನಿಮ್ಗೆ? ಇವ್ರ ಬಗ್ಗೆ ಏನು ಗೊತ್ತೈತೆ ನಿಮಗೆ? ಏನೂ ಗೊತ್ತಿಲ್ಲ ಅಂದಮೇಲೆ ಇದು ಡೆಫಿನೆಟಾಗಿ ಹೇಳೋಕ್ಕಾಗಂಗಿಲ್ಲ. ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗ್ಬೋದು, ಬಟ್ ಡೆಫಿನೆಟಾಗಿ ಹೇಳಿದ್ರಿಂದ ರಾಂಗ್ ಆಯಿತು. ಇದೇ ಸ್ಟೇಟ್ಮೆಂಟ್ ಪಾಸಿಬಿಲಿಟಿ ಕೊಟ್ಟ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಆಲ್ ಎ ಕ್ಯಾನ್ ಬಿ ಬಿ ಅಂತ ಕೊಟ್ಟ ಅಂದ್ಕೊಳ್ಳೋಣ. ಎಲ್ಲ ಎ ಬಿ ಆಗಬಹುದಾ? ಈ ಛತ್ರಿಗಳು ಹೋಗೋಕ್ಕೆ ಬಿಡೋಂಗಿಲ್ಲ. ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಗುತ್ತೆ. ಪಾಸಿಬಿಲಿಟಿ ಕೊಟ್ಟರು ಇದು ರಾಂಗ್ ಆಗುತ್ತೆ ಈ ಸ್ಟೇಟ್ಮೆಂಟ್. ಅದಕ್ಕೆ ಕೆಲವೊಂದು ಗೊತ್ತಾಗಬೇಕು ನಿಮ್ಗೆ. ಕೆಲವೊಂದು ರೆಸ್ಟ್ರಿಕ್ಷನ್ ಇರೋದರಿಂದ ಪಾಸಿಬಿಲಿಟಿ ಕೊಟ್ಟರು ರಾಂಗ್ ಆಗ್ತದೆ ಅಂತೇಳಿ. ಓಕೆ, ಆಯ್ತು ಅನ್ಸುತ್ತೆ. ಇವತ್ತಿನ ಕ್ಲಾಸು ಇಷ್ಟೇ ಆಗಿತ್ತು. ಡಿಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನೂ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ. ಮುಂದೆ ಹೋದಂತೆ ಹಂಗೆ ಕ್ಲಿಯರ್ ಆಗ್ತಾ ಹೋಗ್ತೈತೆ. ಫಸ್ಟ್ ಕ್ಲಾಸ್ ಇರ್ತೈತೆ. ಸ್ವಲ್ಪ ನಿಮ್ಗೆ ಇದು ಏನೈತೆ ಅಂದರೆ ಮೆಥಮೆಟಿಕಲ್ ಟೈಪು ಸ್ಟೆಪ್ ವೈಸ್ ಸಾಲ್ವ್ ಮಾಡ್ಕೊತಾ ಹೋಗ್ತೀವಲ್ಲ, ಆ ರೀತಿ ಇಲ್ಲ ಇದು. ಈ ಸಬ್ಜೆಕ್ಟ್ ಹೆಂಗೈತೆ, ಬರೀ ಜಸ್ಟ್ ಊಹೆ ಮಾಡ್ಕೊಳ್ಳೋದು. ಅದರೊಳಗೆ ನಾವು ಇಳಿದು ಹೋಗಬಾರ್ದು ಅಷ್ಟೇ. ಇಳಿದು ಹೋಗೋದ್ರಿಂದ ನಮ್ಗೆ ಅದು ಮತ್ತಿಷ್ಟು ಡಿಫಿಕಲ್ಟ್ ಆಗ್ತಾ ಹೋಗ್ತೈತಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓನ್ಲಿ ಫ್ಯೂ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. 5-6 ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಿಲಿಮ್ಸ್ ಲೆವೆಲಲ್ಲಿ ಬರ್ತಕ್ಕಂಥ ಒಂದು 50 ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಮೇನ್ಸ್ ಲೆವೆಲಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಮೇನ್ಸಲ್ಲಿ ಬರ್ತಕ್ಕಂಥದ್ದು ಯಾವಂದ್ರೆ ಲಾಜಿಕಲಿ ಫಾಲೋಸ್, ಲಾಜಿಕಲಿ ಡಸ್ ನಾಟ್ ಫಾಲೋಸ್, ರಿವರ್ಸ್ ಕೋಡಿಂಗ್ ಅವೆಲ್ಲ ಬರ್ತವೆ. ಅವುಗಳ ಬಗ್ಗೆ 2 ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಹೆಂಗಾಗತ್ತಂದರೆ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಓನ್ಲಿ ಫ್ಯೂ ಕಾನ್ಸೆಪ್ಟ್, 5-6 ಕಾನ್ಸೆಪ್ಟ್ ಮತ್ತು ಕೆಲವೊಂದು ಇನ್ನೂ ಇಂಪ್ರೂವ್ಡ್ ಕ್ವಶನ್ಸ್ಗಳು ಡಿಸ್ಕಸ್ ಮಾಡೋಣ. ಅದಾದ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ಸ್ಗಳು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಲಾಜಿಕಲಿ ಫಾಲೋಸ್, ಲಾಜಿಕಲಿ ಡಸ್ ನಾಟ್ ಫಾಲೋ ಯಾವ ರೀತಿ ಕ್ವಶನ್ಸ್ ಇರ್ತಾವೆ ಅಂತ ಹೇಳ್ತೀನಿ. ಅದು ಥರ್ಡ್ ಕ್ಲಾಸ್ ಆಯಿತು. 4th ಕ್ಲಾಸಲ್ಲಿ ಏನು ಮಾಡ್ತೀವಿ? 4th ಕ್ಲಾಸಲ್ಲಿ ನಾವು ಕಾಲಮ್ ಬೇಸ್ಡ್ ಕ್ವಶನ್ಸ್ಗಳು, ಫಿಲ್ಲರ್ ಟೈಪ್ ಕ್ವಶನ್ಸ್ಗಳು, ಅದ್ರ ಜೊತೆಗೆ ರಿವರ್ಸ್ ಕೋಡಿಂಗು, ಅದ್ರ ಬಗ್ಗೆ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ. 5th ಕ್ಲಾಸಲ್ಲಿ ಆ ಕ್ವಶನ್ಸ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ಲಾಗತ್ತೆ. ಅದು 5th ಮತ್ತು 4th ಕ್ಲಾಸ್ 2 ಪ್ರಿಲಿಮ್ಸ್ ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳು ಇರ್ತವೆ. ಪ್ರಿಲಿಮ್ಸ್ದಲ್ಲಿ ಬರ್ತಕ್ಕಂಥ ಹೈ ಲೆವೆಲ್ ಕ್ವಶನ್ಸ್ಗಳು, ಮೇನ್ಸಲ್ಲಿ ಬರ್ತಕ್ಕಂಥ ಲೋ ಲೆವೆಲ್ ಕ್ವಶನ್ಸ್ಗಳು 4th ಕ್ಲಾಸಲ್ಲಿ ಇರ್ತೈತೆ. 5th ಕ್ಲಾಸ್ಗಳಲ್ಲಿ ಪೂರ್ತಿ ಮೇನ್ಸ್ ಕ್ವಶನ್ಸ್ಗಳು ಇರ್ತವೆ. ಈ ಟಾಪಿಕ್ ಕಂಪ್ಲೀಟ್ಲಿ ಮೇನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಐತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಹೋದ್ರಿ. ಪ್ರಿಲಿಮ್ಸ್ ಮೇನ್ಸ್ ಪ್ರತಿಯೊಂದರಲ್ಲೂ ಬರ್ತೈತೆ. ಅದು ಯಾವುದೇ ಎಕ್ಸಾಮ್ ಆಗಿರಲಿ, ಬ್ಯಾಂಕ್ದು ಪ್ರಿಲಿಮ್ಸ್ದಾಗಿರಲಿ, ಮೇನ್ಸ್ದಾಗಿರಲಿ, ನಿಮ್ಮದು SBI, IBPS, RRB ಯಾವ ಎಕ್ಸಾಮ್ಸ್ಗಳು ಕೂಡ ಆಗಿರಲಿ, ಸಿಲಾಲಿಸಮ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಆಮೇಲೆ ಫ್ರೀ ಮಾರ್ಕ್ಸ್. ಅದಕ್ಕೋಸ್ಕರ ಕರೆಕ್ಟಾಗಿ ಓದ್ಕೊಡ್ರಿ. ಏನೇ ಡೌಟ್ ಬಂದರೂ ಕೇಳಿರಿ. ವಾಟ್ಸಪ್ ಕಮ್ಯುನಿಟಿ ಇರುತ್ತೆ, ನಿಮ್ಮದು ಯೂಟ್ಯೂಬ್ ಕಮ್ಯುನಿಟಿ ಇರುತ್ತೆ, ಎಲ್ಲಿ ಬೇಕಾದ್ರೂ ಕೇಳ್ಬೋದು. ನಾನು ನಿಮ್ಮದು ಪ್ರತಿಯೊಂದು ಕಮೆಂಟನ್ನು ಓದ್ತಿರ್ತೀನಿ, ಪ್ರತಿಯೊಂದು ಕ್ವಶನ್ ಕೂಡ ಓದ್ತಿರ್ತೀನಿ. ಅದು ನೆಸಸರಿ ಇದೆ ಅಂತೇಳಿ ಅನ್ನಿಸಿದ್ರೆ 100% ರಿಪ್ಲೈ ಮಾಡ್ತೀನಿ. ಓಕೆ, ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.